विघ्नाटवी हव्यवाट विघ्नव्याल कुलाभिमान गरुडो विघ्ने पंचानन विघ्नो तुंगगिरि प्रभेदन पवी विघ्नो विघ्नौघाव्रकुल प्रचंड पवनो विघ्नेश्वर पाहि मां विघ्नेश्वर पाहि मां गजमुख दवगे गणपगे घनमूर्ति माधवोर गणनाथना घनमूर्ति माधवोर गणनाथना देवारा देव कृपा करना आ
ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ಪರಮದ ಊರ ವಿಘ್ನೇಶ್ವರನ ಪರಮದ ಊರ ವಿಘ್ನೇಶ್ವರನ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮಗ ಊರ ಗಣನಂದನ ಘನಮೂರ್ತಿ ಮಗ ಊರ ಗಣನಂದನ ತೋಂದನ ದಿನ್ನದಿ ಇಂದನ ದಿನ್ನದಿ ತೋಂದನ ದಿನ್ನದ ತೋಂದಿದ್ದದ ದಿನ್ನದಿ ಆದೈ ದಿನ್ನದಿ ಆದೈ ದಿನ್ನದಿ ಆದೈ ದಿನ್ನದಿ ಐ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ಗಜಮುಖನ ನಿನ್ನ ಪಾದವನೆವೆ ಗಜಮುಖನ ನಿನ್ನ ಪಾದವನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಆ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ಬಾಣ ವಿಲಂಬಿತ ಸೂತ್ರ ಶ್ಯಾಮಲವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ಪಾದವನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ತೋ ದಿನ್ನದೈ ಧೀಂ ಧೀಂ ದಿನ ದಿನ್ನತ ಕಾದೈ ದಿನ್ನದೈ ಕಾದೈ ದಿನ್ನದೈ ಕಾದೈ ದಿನದೈ ದೈ ದಿನದ ದಿನದೈ ದಿನದ
ಕೊಂಕಣದಿಂದದೈ ದೀಪನದಿಂದದೈ ಕೊಂಕಣದಿಂದದತ್ತೋ ದಿಂದನದಿಂದದೈ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ
అప్పుడు గ్యాప్ ఇచ్చినప్పుడు బంద్ ಮಾಡ್ತಾನೆ ಕಾವೇರಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ
ಸ್ವಯಂ ಸರ್ವಮಂಗಳ ಮಾಂಗಲ್ಯೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತೆ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತ ಶ್ರೀಮಡಿಯನ್ನು ಪ್ರಸಾದ ಆಹೋ ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ಮತ್ತು ಮಹಾಗಣಪತಿ ದೇವರು ಗಜಾನನ ಗಣ ಸೇವಿತಂ ಕವಿತಾ ಜಂಬೋಬಲ ಶಾರ ಭಕ್ಷಣಂ ನಮಾಸ್ತಂ ಕವಿನಾಶಕಾರಂ ನಮಾಮಿ ವಿಘ್ನೇಶ್ವರ ಮಂಗಜ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ ಪಂಚಲಿಂಗೇಶ್ವರ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತಹ ಶ್ರೀಮಡಿಗಂಧ ಪ್ರಸಾದ ಕೊಡತ್ತೂರು ಶ್ರೀ ಸನತ್ ಕುಮಾರ್ ಶೆಟ್ಟಿ ಮತ್ತು ಸನತ್ ಕುಮಾರ್ ಶೆಟ್ಟಿ ಅರ್ತಿಗಾರು ಕುಶಾಲಗಾರು ರಂಜಗಾರು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತಹ ಪಟ್ಟೇಶ ಸಭೆಗೆ
ರಂಗ ಸಿರಿಯ ಗುಡಿಯ ಸೌಂದರ್ಯ
ನದಿ ಹೋಗಿ ಹೇಳಮ್ಮ
ನೀನು ಮಾಡಿದೆ ಅಂತಾದರೆ ತೊಡಗಿಸಿಕೊಳ್ಳುವುದಕ್ಕೆ ನಾವು ಮೂವರು ಸದಾ ಸರ್ವದಾ ಸಿದ್ಧರು ತಾಯಿ. ಜಗಜ್ಜನನಿ ತುಂಬಿದಾಂಬುದಿ ಆವರಿಸಿರುವ ಕಾರ್ಗತ್ತಲು ನಮ್ಮ ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ನಮ್ಮ ಅಕ್ಷಿಗಳಿಗೆ ಗೋಚರಿಸಿದವಳು ನೀನು. ಆದುದರಿಂದಲೇ ನನ್ನ ಮನದಲ್ಲಿ ಮೂಡಿದಂತಹ ಪ್ರಶ್ನೆಗೆ ನಿನ್ನಲ್ಲೇ ಉತ್ತರವನ್ನು ಕಂಡುಕೊಳ್ಳಬೇಕು ಅನ್ನುವ ಹಾಗಾಗಿದೆ. ಯಾತಕ್ಕೆ ಜನ್ಮವನಿತ್ತೆ, ನಮಗಿನ್ನೇತರ ಕಾರ್ಯಗಳೇನುಂಟು ಮಾತೆ? ಸರ್ವಶಕ್ತಳು ಸರ್ವಾತ್ಮಗಳಾದ ನೀನು ಎಲ್ಲವನ್ನು ಅರುಹುವುದರೊಂದಿಗೆ ಸಂಪ್ರೀತಿಯಿಂದ ನಮ್ಮ ಮೂವರನ್ನು ಪಡೆಯಬೇಕಮ್ಮ. ಓ ಆದಿಮಾಯೆ, ತುಂಬಿದಂತಹ ಜಲರಾಶಿ ಮಧ್ಯೆ ನಮ್ಮೂವರ ಸೃಷ್ಟಿ. ನಮ್ಮ ಸೃಷ್ಟಿಗೆ ಕಾರಣೀಕರ್ತರು ಯಾರೆಂಬುದಾಗಿ ನಾವೇ ತರ್ಕಿಸುತ್ತಿರುವಂತಹ ಸಂದರ್ಭ ನಮ್ಮ ಕರ್ಣಗಳೇ ಕೇಳಿದ್ದು ಓಂಕಾರ. ಅದನ್ನೇ ಭಜಿಸಿದಾಗ ನೀನೇ ಪ್ರತ್ಯಕ್ಷರಾಗಿದ್ದೀಯ. ಅಜ್ಞಾನ ಎನ್ನುವಂತಹ ಅಂಧಕಾರವನ್ನು ಹೋಗಲಾಡಿಸಿ ಸ್ವಜ್ಞಾನ ಎನ್ನುವಂತಹ ದಿವ್ಯ ಜ್ಯೋತಿಯನ್ನು ಕರುಣಿಸಿದಾಕನೇನು. ಆದ್ದರಿಂದ ಅಮ್ಮ ಎಂದು ಕರೆಯುತ್ತಾ ಇದ್ದೇವೆ. ಓ ಜನನಿ, ನಮ್ಮ ಸೃಷ್ಟಿ ಯಾಕಾಯಿತು, ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಕಾರ್ಯವಾದರೂ ಯಾವುದು ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜಯ ಜಯ ತುಂಬಿದಂತಹ ಅಂಬುದಿಯಲ್ಲಿ ಹುಟ್ಟಿನ ಗುಟ್ಟನ್ನರಿಯದೆ ಜಗಜ್ಜನನಿಯಾದಂತಹ ನನ್ನನ್ನೇ ಭಕ್ತಿಯಿಂದ ಧ್ಯಾನಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ಹರುಷದಿಂದಲೇ ನಿಮಗೆ ಹೆಸರನ್ನು ಇರಿಸುತ್ತೇನೆ. ಹೇಗಮ್ಮ? ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ಆಗಲಿ ಅಮ್ಮ. ನೀಲವರ್ಣದಿಂದ ಕಂಗೊಳಿಸುವ ನೀನೇ ಹರಿ. ಧನ್ಯನಾದೆ ತಾಯಿ. ನೇತ್ರಧಾರಿಯಾಗಿರುವಂತಹ ನೀನೇ ಹರ. ಸರಿಯಮ್ಮ. ನಿಮ್ಮಿಂದ ಮುಂದಕ್ಕೆ ಘನತರವಾದ ಕಾರ್ಯ ಆಗುವುದಕ್ಕಿದೆ. ಅಪ್ಪಣೆ ಕೊಡಬೇಕು ತಾಯಿ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮೂವರಿಗೂ ಗುಣ, ತಾಣ ಹಾಗೂ ಕರ್ತವ್ಯಗಳನ್ನು ಅನುಗ್ರಹಿಸುತ್ತೇನೆ. ಎಲ್ಲಿ? ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ. ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ನಿನ್ನ ಅಜ್ಜೆ ಶಿರೋಧಾರಿ ಅಮ್ಮ. ಹರಿ, ಜನನಿ ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ಹಾಗೆಯೇ ಆಗಲಿ ತಾಯಿ. ಹರ, ಮಾತೆ. ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ಸರಿಯಮ್ಮ. ನಿಮಗೆ ಅನುಗ್ರಹಿಸಿದಂತಹ ಕಾರ್ಯವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬನ್ನಿರಿ. ಹೋದ್ರೆ ಏನು ಮಾಡುವುದು ತಾಯಿ? ಮಕ್ಕಳೇ, ನೀವು ಕಾರ್ಯನಿರತರಾದಾಗ ಕಷ್ಟ ಒದಗಿದೆ ಎಂಬ ಭಯವೇ ಹೌದಮ್ಮ. ಚಿಂತಿಸದಿರಿ. ಕಷ್ಟ ಬಂದರೆ ನಿಷ್ಠೆಯಿಂದ ನನ್ನನ್ನೇ ಧ್ಯಾನಿಸಿರಿ. ನಿಮ್ಮ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ, ಜಯ ಜಯ ಶುಭವಾಗಲಿ, ಜಯ ಜಯ ಶುಭವಾಗಲಿ. ನುಡಿದ
ಕಾರಣ ಉಂಟು. ಅಂದರೆ ಆಗಲೇ ನಾವು ಪರಸ್ಪರ ಮುಖ ನೋಡುತ್ತಾ ಇದ್ದವರು ಏನು ಗೊತ್ತಿಲ್ಲ ಎನ್ನುವ ಕಾರಣದಿಂದ ಯಾವಾಗ ನಮಗೆ ನಾವೇನು ಮಾಡಬೇಕು ಅಂತ ಗೊತ್ತಾಯಿತು, ಆಗ ನಾವು ಮಾಡಬೇಕಾದ್ದನ್ನು ಬಿಟ್ಟು ಅಲ್ಲಿಯೇ ಚೆನ್ನಾಗಿ ಜೊತೆಯಾಗಿದ್ದಂತ ನೀನು ಬೇರೆಯಾಗಿರುವಂತ ಹೊಸ ಕಥೆ ಏನು ಎನ್ನುವುದನ್ನು ತಿಳಿಯದೆ ಬೆರಗು ಕಣ್ಣಿನಿಂದ ನೋಡುತ್ತಾ ಇದ್ದವನು ನಾನು. ಹೌದಾ? ಹೌದೇ ಹೌದು. ನೀನು ಯಾಕೆ ನನ್ನನ್ನು ನೋಡಿದ್ದು? ಕಾರಣ ಉಂಟು. ಅಮ್ಮ ಅದೃಶ್ಯನಾದ ಮೇಲೆ ನೀನೇನು ಸೃಷ್ಟಿ ಕಾರ್ಯವನ್ನು ಮುಂದುವರಿಯುತ್ತಿ ಎಂಬುದಾಗಿ ಆಲೋಚನೆಯಲ್ಲಿದ್ದವರು ನಾವು. ಆದರೆ ನಿನ್ನ ಸೃಷ್ಟಿ ಕಾರ್ಯ ಮುಂದುವರಿಯಲಿಲ್ಲ. ಅರ್ಥಾತ್ ನಿನ್ನ ಮುಖದ ವರ್ಚಸ್ಸೇ ಒಂದು ಬೇರೆಯಾಗಿ ಹೋಗಿದೆಯಲ್ಲ. ಏನೋ ನಿನ್ನ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಹುಟ್ಟಿಕೊಂಡಿದೆ ಎಂಬುದು ಸತ್ಯ. ಜಿಜ್ಞಾಸೆ ಅಲ್ಲ, ನನ್ನಲ್ಲಿ ಹುಟ್ಟಿಕೊಂಡಂತಹ ಅನುಭವ ಕಾರಣ ಉಂಟು. ಏನು ಬದಲಾವಣೆ ಏನು? ಯಾಕೆ? ಹುಟ್ಟಿದಂತಹ ಆ ಸಮಯದಲ್ಲಿ ನಾನೆಷ್ಟು ಅನ್ನೋದು ತಿಳಿಯದೆ ಹೋಗಿತ್ತು. ಪ್ರತ್ಯಕ್ಷಳಾದ ಮಾತೆ ಹೌದು. ಮೂವರಿಗೆ 3 ಹೆಸರುಗಳನ್ನು, ಸರಿ. 3 ಉದ್ಯೋಗಗಳನ್ನು, ನಿಜ. ವಾಸಿಸುವುದಕ್ಕೆ 3 ಯೋಗ್ಯ ಸ್ಥಳಗಳನ್ನು, ನಿಜ. 3 ಗುಣಗಳನ್ನು ಹೌದು. ಅನುಗ್ರಹಿಸಿದ್ದಾಳೆ ಮಹಾಮಾತೆ. ಒಪ್ಪಿದೆವು. ಆನಿಸಿಕೊಂಡಂತಹ ಮಾತೆ ನಿಜ. ಮೊದಲಾಗಿ ನನ್ನನ್ನು ಕರೆದು ನನಗೆ ಹೆಸರನ್ನಿರಿಸಿದ್ದು. ಹೌದೌದೌದು. ಮಗನೇ ಬ್ರಹ್ಮ ಎಂಬ ಹಾಗೆ. ಸರಿ. ಬ್ರಹ್ಮ ಅಂದರೆ ಏನು? ಏನಯ್ಯ? ದೊಡ್ಡದು. ಬೃಹಿರುದ್ಧ ಎನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದ ಬ್ರಹ್ಮ ಅನ್ನುವಂತಹ ಶಬ್ದಕ್ಕೆ ದೊಡ್ಡದು ಅನ್ನುವಂತಹ ಮಹದರ್ಥ ಉಂಟು. ಒಳ್ಳೆ. ಮತ್ತೆ ರಾಜಸ ಗುಣ. ಏಕಕಾಲದಲ್ಲಿ ನಾಲ್ವರು ಕಾಣಿಸಿಕೊಂಡ ದಿಸೆಯಲ್ಲಿ ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಎಂಬ ಹಾಗೆ ಯೋಚಿಸಿದಂತಹ ಮಾತೆ, ನಾಯಕನಾಗಬೇಕಿದ್ರೆ ಇವನೇ ಸರಿ ಎಂಬ ಹಾಗೆ ತೀರ್ಮಾನಿಸಿ ರಾಜಸ ಗುಣವನ್ನೇ ನನಗೆ ಅನುಗ್ರಹಿಸಿದ್ದಾಳೆ. ಹಾಗೆ ಅಮ್ಮ ಯೋಚಿಸಿದ್ದಾಳೆ ಅಂತ ನೀನು ಯೋಚಿಸಿ ನೀನು ಒಂದು ನಿರ್ಧಾರಕ್ಕೆ ಬಂದದ್ದು. ಹರಿಯೇ, ಏನಯ್ಯ? ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂತು ಅಂತ ಆದರೆ ನೀನು ಯೋಚಿಸುವುದಲ್ಲ. ಏನ್ ಮಾಡ್ಬೇಕು? ನೇರವಾಗಿ ನನ್ನ ಬಳಿಗೆ ಬಾ. ಒಟ್ಟಿಗೆ ಅಮ್ಮನಲ್ಲಿ ಹೋಗ್ಲಿಕ್ಕೆ ಮತ್ತೆ ನಿನ್ನ ತೊಂದರೆ ನನ್ನಲ್ಲಿ ಹೇಳಿದ್ರೆ ನಾನು ನಿವಾರಣೆ ಮಾಡ್ತೇನೆ. ಓಹೋ ಹೋ ಹೋ. ಹರನೇ ಬ್ರಹ್ಮ, ಮುಂದೆ ನೀನು ಕೈಗೊಳ್ಳುವಂತಹ ಕೈಂಕರ್ಯದಲ್ಲಿ ಯಾವುದೇ ರೀತಿ ಅಡಚಣೆ ಬಂತು ಅಂತಾದ್ರೆ ನೀನು ದುಃಖಿಸುವುದಲ್ಲ. ನೇರವಾಗಿ ಈ ಬ್ರಹ್ಮನ ಬಳಿಗೆ ಬಾ. ನಿನ್ನ ಬಳಿಗೆ ನಿನ್ನ ಅಡಚಣೆ ನನ್ನಲ್ಲಿ ಹೇಳು, ನಾನು ಪರಿಹರಿಸ್ತೇನೆ. ಯಾಕಂದರೆ ನಮ್ಮ ಮೂವರಲ್ಲಿ ನಾನೇ ಅಧಿಕ, ನೀವೇ ಇರುವರು. ನಾನು ಹೇಳಿದ ತರದಿ ಕೇಳತಕ್ಕದ್ದು. ಯಾಕೆ ನಗು? ನಗು ಬರದೆ ಮತ್ತೇನಯ್ಯ? ನಗು ನನಗೂ ಬಂತು, ಯಥಾರ್ಥಕ್ಕಾದರೆ ಹರನಿಗೂ ಬಂತು. ಅವ ಮುಗುಳ್ನಕ್ಕ, ನಾನು ಸ್ವರ ಎಪ್ಪಿಸಿನಕ್ಕೆ. ಹೀಗೆ ನಗಾಡುವುದಕ್ಕೆ ಕಾರಣ ನೀನಾಡಿದಂತಹ ಮಾತೆ. ಏನು ಮಾತು? ಮಾತೆ ನಮ್ಮಲ್ಲಿಗೆ ಬಂದು ಮಾತಾಡುವುದು ಹೇಗೆ ಎನ್ನುವುದನ್ನು ತನ್ನ ಮಾತಿನಲ್ಲಿ ಅನುಗ್ರಹಿಸಿದ ಬಳಿಕ ನಮ್ಮ ಮಾತೆ ನಮಗೆ ಮಾತೆ ಆಗಬೇಕು. ಅಂದ್ರೆ ಏನು? ಮಾತೆ ಆಡಿದ ಮಾತನ್ನು ಪಾಲಿಸುವಂತವರು ನಾವಾಗಬೇಕು. ಲಯವಾದದ್ದನ್ನೆಲ್ಲ ಮತ್ತೆ ಸೃಜಿಸು, ಪಾಲಿಸು, ಲಯಗೊಳಿಸು. ಈ ಚಕ್ರದ ಕೆಲಸವನ್ನು ಮಾಡುವುದಕ್ಕೆ ನಾವು ಮೂವರು ಎನ್ನುವುದನ್ನು ನಮ್ಮ ನಿರ್ದೇಶಿಸಿ ಗುಣವೋ ಸ್ಥಾನವೋ ಕರ್ತವ್ಯವನ್ನು ನಮಗೆ ನಿರ್ದೇಶಿಸಲ್ಪಟ್ಟ ಬಳಿಕ ಅದನ್ನು ನಡೆಸುವಂತ ಕುಶಲಮತಿಗಳು ನಾವಾಗುವುದು ಬಿಟ್ಟು ಆದಿಮಾಯೆಯ ನೇಮವನ್ನು ಬಿಟ್ಟು ನಾನು ದೊಡ್ಡವ ಎನ್ನುವ ಹಾಗೆ ನೀ ತೊಡಗಿಸಿಕೊಳ್ಳುವುದಕ್ಕೆ ಹೆಸರನ್ನು ಗುಣವನ್ನು ಕಾರಣವಾಗಿಸಿಕೊಂಡು ಮುಂದೊತ್ತಿ ಬರುತ್ತೀವಿ ಅಂತಾದರೆ ಬ್ರಹ್ಮ ನನ್ನ ಹೆಸರಿಗೂ ಒಂದು ವ್ಯಾಪ್ತವು ಎನ್ನುವಂತ ಅರ್ಥ ಉಂಟು. ಸರ್ವವ್ಯಾಪಕನಾದಂತ ನಾನು ದೊಡ್ಡವನು ಎನ್ನುವ ಹಾಗೆ ಹೇಳಲೂಬಹುದು. ಅವನ ಹೆಸರಿಗೂ ಒಂದು ಅರ್ಥ ಉಂಟು. ಆ ಅರ್ಥವನ್ನು ಅನುಲಕ್ಷಿಸಿಕೊಂಡು ಅವನು ದೊಡ್ಡವನು ಅಂತ ಹೇಳಬಹುದು. ಹೆಸರಿನ ಮೂಲಕವಾಗಿ ಅದನ್ನು ಸಾಧಿಸುವಂತಹ ವಿಷಯವನ್ನು ಬದಿಗಿಟ್ಟು ಯಾವುದು ನಿನಗೆ ಗುಣವೋ ಆ ಗುಣದಿಂದ ನಿನ್ನ ಸುಶೋಭಿತನಾಗಬೇಕೆ ಹೊರತು ಆ ಗುಣವೇ ನಿನ್ನನ್ನು ಆಳುವ ಹಾಗಾಗಕೂಡದು ಎನ್ನುವುದರಿಂದಲೇ ಮದವನ್ನು ಬದಿಗಿಟ್ಟು ಹದದಿಂದ ಮುದದಿಂದ ತೊಡಗಿಸಿಕೊ. ಆಗದೆ ಈಗ ನೀನು ಮುದದಿಂದ ಅಂತ ಹೇಳಿದ್ರೆ ನಾನು ಪ್ರಾರಂಭಿಸಬೇಕಾ? ಬೇಡವಾ? ಹಾಗೆಲ್ಲ ಆಗುವುದಿಲ್ಲ. ಮತ್ತೆ ಹೇಗೆ? ಇವನ ಅಭಿಪ್ರಾಯ ಬೇಕಲ್ವಾ? ಕೇಳು, ಅವನೇನು ಹೇಳ್ತಾನೆ? ಮಹಾಮಾತ ಅದೃಶ್ಯನಾದ ಮೇಲೆ ತಾನು ದೊಡ್ಡವನು ಎಂಬುದಾಗಿ ವಾದವನ್ನು ಮಾಡೋದಕ್ಕೆ ಮುಂದಾಗಿದ್ದೆ. ದೊಡ್ಡವ ನಾನೇ. ಆದ್ರೆ ಆಲೋಚನೆಯನ್ನು ಮಾಡು. ಏನು? ಈಶ ಎನ್ನುವಂತ ಶಬ್ದಾರ್ಥ ಯಜಮಾನ. ಯಜಮಾನ. ಅವನ ಹೆಸರಿಗೊಂದು ಅರ್ಥ ಹೇಳಿದ. ಯಾರಿಗೆ ಯಜಮಾನ ಇಲ್ಲಿ? ಇಡೀ ವಿಶ್ವಕ್ಕೆ ಯಜಮಾನ. ನಿನಗೂ ಕೂಡ ನಾನು ಯಜಮಾನ. ಯಜಮಾನ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಯಜಮಾನನಾಗುವುದಕ್ಕೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ಏನು ಉಂಟು ನಿನ್ನಲ್ಲಿ? ಏನುಂಟು ಅಂತ ಹೇಳಲೇಬೇಕು. ಈಗ ಇದ್ದ ಕಾರಣವನ್ನು ಹೇಳ್ತಾ ಇದ್ದೇನೆ. ನನ್ನ ನಮ್ಮ ಸರಿಯಾಗಿ ನೋಡುತ್ತೇನೆ. ಎಲ್ಲಿ ನೋಡ್ಬೇಕು? ಹೀಗೆ ಮಾಡಿದ್ರೆ ದೊಡ್ಡವರಾಗ್ತಾರೆ. ಈಗ ಅಂದ್ರೆ ಅರ್ಥ ಉಂಟು. ಏನು? ನನ್ನ ಹಣೆಯನ್ನೊಮ್ಮೆ ನೋಡಂತೆ ನೀನು ನೋಡಿದ್ರೆ ಅದೇನು ಹುಣ್ಣಾದದ್ದು? ಮತ್ತೆ ಬ್ರಹ್ಮ, ಅದು ಹುಣ್ಣಲ್ಲ, ಅದು ಮತ್ತೆ ಕಣ್ಣು. ಕಣ್ಣಾದ್ರೆ ಮುಚ್ಚಿಕೊಂಡು ಅಲ್ವಾ? ನೀನು ಕೇಳಿದ್ರಲ್ಲಿ ನ್ಯಾಯ ಉಂಟು. ಕಣ್ಣಿರುವುದೇ ತೆರೆಯುವುದೇ
ನೋಡುವುದಕ್ಕೆ ತೆರೆದದನ್ನು ನೋಡುವುದಕ್ಕೆ ನೋಡುವುದಕ್ಕೆ. ನೋಟವೇ ಇಲ್ಲದ ಕಣ್ಣು ಇದ್ದರೆಷ್ಟು ಬಿಟ್ಟರೆಷ್ಟು ಆ, ಯಾಕೆ ಮುಚ್ಚಿಕೊಂಡುಂಟು? ಯಾಕೆ? ಕಾರಣ ಉಂಟು. ತೆರೆಯುವುದಕ್ಕಿಲ್ವಾ? ಉಂಟು ಉಂಟು ಉಂಟು. ಯಾವಾಗ? ನಾನು ಸಿಟ್ಟುಕೊಂಡಾಗ ಸಿಟ್ಟುಕೊಂಡ್ರೆ ಆ ಕಣ್ಣನ್ನು ತೆರೆದಿರುವಂತಾದ್ರೆ ಸಕಲವನ್ನು ಸುಡುವಂತ ಸಾಮರ್ಥ್ಯ ಆ ಕಣ್ಣಿಗಿದೆ. ಆದ್ರಿಂದ ಬ್ರಹ್ಮ ನಿನಗಿಂತ ನಾನೇ ದೊಡ್ಡವ. ನಾನು ದೊಡ್ಡವ, ಸಕಲವನ್ನು ಸುಟ್ಟು ಬಿಡುವಂತಹ ಯೋಚನೆ ಉಂಟು ಅಂತ ಹೇಳ್ತೀಯಲ್ಲ. ಸುಡುವುದೇ ನೀನು ಸುಟ್ಟು ಬಿಡುವುದಾದರೂ ಏನನ್ನು? ನೀನು ಸೃಷ್ಟಿ ಮಾಡಿದ್ದನ್ನು. ಹಾಗಾದ್ರೆ ಮೊದಲು ನಾನು ಸೃಷ್ಟಿ ಮಾಡ್ಬೇಕನ್ನೋದು ನಿನ್ನ ಗಮನಕ್ಕೆ ಬಂತ? ಮತ್ತೆ ಹಾಗಾಗಿ ಹೇಳಿದ್ದು ಏನು? ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ. ಸರಿ, ಸರಿ, ಸರಿ. ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಆ. ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರ ಇರುವುದು ಈ ಪದುಮಾಕ್ಷ. ನನ್ನದೇ. ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ, ಆ. ಧರ್ಮ ಹದಗೆಟ್ಟಾಗ ಆ. ಕೊನೆಗೆ ಮುಗಿಸುವನು ನೀನು. ಆ. ಸೃಷ್ಟಿಯಿಂದಲೇ ಸಂಚಲನ, ಸೃಷ್ಟಿಯಿಂದಲೇ ಜಗತ್ ವ್ಯಾಪಾರ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಹೌದೌದು ಒಂದರಂತೆ ಇನ್ನೊಂದಿಲ್ಲ, ಇರಕೂಡದು. ಇನ್ನೊಂದರಂತೆ ಮತ್ತೊಂದಿಲ್ಲ, ಮತ್ತೊಂದರಂತೆ ಮಗದೊಂದಿಲ್ಲ. ಯಾವುದೂ ಭಿನ್ನವಲ್ಲ, ಎಲ್ಲವೂ ವಿಭಿನ್ನ, ನವನವೀನ, ಹೊಸ ಯೋಚನೆಗಳ ಸೃಷ್ಟಿ, ಸೃಷ್ಟಿ. ಹೊಸ ಚಿಂತನೆಗಳ ಸೃಷ್ಟಿ, ಸೃಷ್ಟಿ. ಹೊಸ ಜೀವಕೋಶಗಳ ಸೃಷ್ಟಿ, ಸೃಷ್ಟಿ. ಜೀವಗಳ ಪ್ರತಿಯೊಂದು ನಡೆಯಲ್ಲೂ ಪ್ರಥಮ ಹಂತದಲ್ಲಿ ಕಾಣುವುದು ಸೃಷ್ಟಿ, ಸಾರ್ಥಕತೆಯಲ್ಲಿ ಪ್ರಥಮವಾಗಿ ಕಾಣುವುದು ಸೃಷ್ಟಿ, ಸರಿ. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ. ಇದು ಸೃಷ್ಟಿಯ ರಹಸ್ಯ. ಸರಿ. ಹಾಗಾಗಿ ಏನು? ನಿನ್ನ ಪಾಲನೆಗಿಂತಲೂ ನಿನ್ನ ಲಯಕ್ಕಿಂತಲೂ ಸೃಷ್ಟಿಯ ಕಾರ್ಯವೇ ಘನವಾದ. ಸೃಷ್ಟಿ ಅಷ್ಟೊಂದು ಸೃಜಿಸುವಂತಹ ಕಾಯಕವೇನು ಘನವಾದದ್ದು, ಆದ್ರೆ ಅಷ್ಟೊಂದು ಘನವಲ್ಲ. ಯಾಕೆ ಅಷ್ಟೊಂದು ಘನವಲ್ಲ? ಘನವಾದದ್ದು ಬೇರೆ ಉಂಟು ಅಂತ ಅರ್ಥ. ಯಾವುದದು? ಪಾಲನೆಯ ಕಾರ್ಯವನ್ನೊಮ್ಮೆ ನೋಡು. ನೀನೇ ಹೇಳಿದ ಹಾಗೆ ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿಯಾಗಬೇಕು. ಪದುಮಾಕ್ಷನಾಗಿ ನಾನು ಅದನ್ನು ನೋಡಬೇಕು. ಪದುಮಾಕ್ಷನ ಅಂತಂದ್ರೆ ಅರ್ಥ ಏನು? ಎಲ್ಲವನ್ನು ನೋಡ್ತಾನೆ ಅಂತ ಸಾಮಾನ್ಯವಾಗಿ ಕಾಣುದಿದ್ರು ಸಮಗ್ರ ದೃಷ್ಟಿಯನ್ನು ಹೊಂದಿರುವವನಾತ ಅಂತ ನೀನೇ ಹೇಳಿದೆಯಲ್ಲ. ಒಂದರ ಹಾಗೆ ಮತ್ತೊಂದಿಲ್ಲ, ಮತ್ತೊಂದರ ಹಾಗೆ ಮಗದೊಂದಿಲ್ಲ. 84 ಲಕ್ಷ ಜೀವರಾಶಿಗಳು ಹುಟ್ಟನ್ನು ಕಂಡುಕೊಳ್ಳುತ್ತದೆ ಹೇಗೆ? ಕಳೆದ ಕಲ್ಪದಲ್ಲಿ ಇದೇನು ಕರ್ಮ ಮಾಡಿದೆ ಅದಕ್ಕೆ ಸರಿಯಾಗಿ ಹುಟ್ಟನ್ನು ಕಂಡುಕೊಳ್ಳುತ್ತದೆ. ಹಾಗಾದ್ರೆ ಸಮಗ್ರ ದೃಷ್ಟಿ ಅಂತಂದ್ರೆ ಕೇವಲ ಈ ಜನ್ಮದಲ್ಲದನ್ನು ಏನು ಎನ್ನುವಷ್ಟೇ ನೋಡುವುದಲ್ಲ, ಹಿಂದಿನ ಕರ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಏನು ಮಾಡಿತ್ತು ಎನ್ನುವುದನ್ನು ಗ್ರಹಿಸಿ ಈ ಜನ್ಮದಲ್ಲಿ ಅದಕ್ಕೆ ಏನು ಬೇಕು, ಎಷ್ಟು ಬೇಕು ಎನ್ನುವುದನ್ನು ಕೊಡಬೇಕು. ಸಮಗ್ರವಾಗಿ ಅದನ್ನು ಚಿಂತಿಸಬೇಕು ಅಂತ ಅರ್ಥ. ಹೀಗಾಗಿ ಸಮಗ್ರವಾಗಿ ಕೊಟ್ಟು ಪೊರೆಯುವಂತ ಕೆಲಸ. ಈ ಪೊರೆಯುವುದು ಅಂದ್ರೆ ರಕ್ಷಿಸುವುದು ಎನ್ನುವಂತ ಅರ್ಥ ತಾನೆ. ಈಗ ಕೊಟ್ಟು ಪೊರೆಯುವಂತ ಕೆಲಸ ಹೇಗೆ ಹೆಚ್ಚಿಗೆ ಆಗುತ್ತದೆ ಎನ್ನುವಂತ ಪ್ರಶ್ನೆ ಹುಟ್ಟುಕೊಳ್ಳುತ್ತದೆ. ಯಾಕೆಂದ್ರೆ ನೀನು ಹುಟ್ಟುವಾಗಲೇ ಅದರಲ್ಲಿ ಬರೆದಿರ್ತಿ, ಈ ಸಮಯಕ್ಕೆ ಈ ಜೀವಿಗೆ ಇದನ್ನು
ಜೀವರಾಶಿಗಳಲ್ಲಿ ಮನುಷ್ಯ ಜಾತಿಯು ಒಂದು ತಾನೆ ಅಲ್ವಾ ಹರನೆ? ಹೌದಪ್ಪ. ಮನುಷ್ಯ ಜಾತಿ ಒಂದು. ಒಂದು ಈಗ ಮನುಷ್ಯ ಜಾತಿಯನ್ನು ಉದಾಹರಣೆ ಇಟ್ಟುಕೊಂಡು ಹೇಳುವ. ಮನುಷ್ಯ ಜಾತಿಯಲ್ಲಿ ಒಂದೇ ಕಡೆ ವಾಸಿಸುವಂತಹ 5 ಜನ. ಆ 5 ಜನರಿಗೆ ಒಬ್ಬ ಯಜಮಾನ. ಆ ಯಜಮಾನ ಒಂದು ವಸ್ತುವನ್ನು ತರ್ತಾನೆ, ತಂದು ಅವರು ವಾಸಿಸುವಂತ ಜಾಗದಲ್ಲಿ ಇಡ್ತಾನೆ. ಇಟ್ಟು ಹೇಳ್ತಾನೆ, ಈ ವಸ್ತುವನ್ನು ಉಳಿದ 9 ಜನ ಈ ಹೊತ್ತಿಗೆ ಪಾಲು ಮಾಡಿ ತಿನ್ನಬೇಕು, ಇಷ್ಟು ದಿವಸಕ್ಕೆ ಇದು ಮುಗಿಬೇಕು, ಹೀಗೆ ಹೇಳಿ ಬಿಡ್ತಾನೆ. ಹಾಗೆ ಹೇಳುವಲ್ಲಿಗೆ ಅವನ ಹೊಣೆಗಾರಿಕೆ ಮುಗಿಯಿತು. ನಂತರದವನೇ ಬನಿದ್ದಾನೆ, ಅವನೇನ್ ಮಾಡ್ತಾನೆ, ಅದನ್ನು ಸರಿಯಾಗಿ ಪಾಲು ಮಾಡಿ ಅಷ್ಟು ಜನರಿಗೆ ಕೊಟ್ಟು ಬೇಕಾದ್ರೆ ಹೇಗೆ ಬೇಕು ಅದನ್ನಷ್ಟಕ್ಕೆ ಕೊಡ್ತಾ 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 ಅವ ತಂದಿದ್ದದ್ದು ಹಾಳಾಗದ ಹಾಗೆ ನೋಡ್ಕೊಳ್ತಾನೆ. ಅವ ತಂದಿದ್ದು ಇಟ್ಟದ್ದು ಹಾಗೆ ಇಟ್ರೆ ಏನಾಗ್ತದೆ? ಹಾಳಾದ್ರೆ ಅದು ಆ ತಂದಿಟ್ಟದಕ್ಕೆ ಏನಾದ್ರು ಪ್ರಯೋಜನ ಉಂಟಾ? ಏನಿಲ್ಲ ತಾನೆ. ನೀನು ಹುಟ್ಟಿಸಿದಲ್ಲಿಗೆ ಅಲ್ಲಿಗೆ ಮುಗಿಯುವುದಿಲ್ಲ. ಹೊತ್ತೊತ್ತಿಗೆ ಏನು ಬೇಕು ಅದನ್ನು ಕೊಟ್ಟು, ಹಳದಿ ಬಣ್ಣದ ಹೂವಿಗೆ ಹಳದಿ ಬಣ್ಣ, ಹಳದಿ ಬಣ್ಣಿನ ಹೂವಿನ ಒಂದು ಪಕಳಕ್ಕೆ ಕೆಂಪು ಬಣ್ಣ ಇದ್ರೆ ಕೆಂಪು ಬಣ್ಣ, ಆ ಕೆಂಪು ಬಣ್ಣದ ಪ್ರಮಾಣ ಎಷ್ಟು ಅಂತ ನಿರ್ಧಾರ ಮಾಡಿದ್ರೆ ಅಷ್ಟೇ. ಒಂದೇ ಮರದಲ್ಲಿ ಸಿಹಿಯೋ ಕಾಯಿಯೋ, 2 ಹಣ್ಣುಗಳು ಹುಳಿಯೋ, 2 ಮಿಶ್ರಿತವೋ, ಕಾಲ ಕಾಲಕ್ಕೆ ಕೊಟ್ಟು ರಕ್ಷಿಸುವುದುಂಟಲ್ಲ, ಅದರಿಂದಲೇ ಪ್ರಪಂಚ ಹೇಳುವುದು, ಹಡೆದ ಜನನಿಯ ತೆರದಿ ಸ್ವಾಮಿತ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ. ಹುಟ್ಟಿಗಿಂತಲೂ ಹುಟ್ಟಿನ ರಕ್ಷಣೆ ಮಾಡುವಂತಹ ಜನನೀಯ ಸ್ಥಾನದಲ್ಲಿರುವಂತಹ ನನ್ನ ಕಾರ್ಯವು ಶ್ರೇಷ್ಠವಾದದ್ದು. ನೀನು ನಿನ್ನ ಕಾರ್ಯ ಶ್ರೇಷ್ಠ ಅಂತ ಹೇಳುವುದು. ಹೌದು. ನಾನು ನನ್ನದೇ ಶ್ರೇಷ್ಠ ಅಂತ ಹೇಳುವುದು. ಹೌದಾ? ಯಾವುದು ಸರಿ ಅಂತ ನೋಡು, ಅವನೇ ಹೇಳು. ಯಾವುದಯ್ಯ ಸರಿ ಹೇಳು. ಸರಿ ಅಂತ ಹೇಳಿದೆ, ಒಳ್ಳೆಯದೇ. ಈ ಸರಿ ಅಂದ್ರೆ 2 ಅಂತ ಅರ್ಥ ಅಲ್ಲ? 2, 4, 6, 8 ಅದೆಲ್ಲ ನಿನ್ನದು ಸರಿಯಾದದ್ದೇ. ಇವ ವಾದದಿಂದ ಹಿಂದಕ್ಕೆ ಸರಿ ಸ್ವಲ್ಪ. ಹಾಗೆ ಇಬ್ಬರದು ಸರಿ ಅಂತಲ್ಲ. ಅದ್ಯಾಕೆ? ಏನು ಕೇಳು ಕೇಳು ಕೇಳು. ಸೃಷ್ಟಿ ಸ್ಥಿತಿ ಲಯ, ಹೌದು. ಇದರಲ್ಲಿ ಮಹತ್ತರವಾದ್ದು ಯಾವುದು ಎಂಬುದಾಗಿ ಇದೀಗ ಪ್ರಧಾನ ಚರ್ಚೆಯ ವಿಷಯ. ಹೌದಪ್ಪ. ನಾನು ಅವ ಪ್ರಥಮ ಅಂತ ಹೇಳುದು, ನಾನು ಪ್ರಥಮ ಅಲ್ಲ ಪ್ರಧಾನ ಅಂತ ಹೇಳುದು. ಶ್ರೇಷ್ಠ ಅಂದ್ರೆ ಅಂದರೆ ನಿನಗೆ ಸೃಷ್ಟಿ ಮಾಡುವುದಕ್ಕೆ ಎಷ್ಟು ಹೊತ್ತು ಸಾಕಾದೀತು? ಬದಲಿಸಿದ್ದ ಕೇವಲ ಅಂದ್ರೆ ಸ್ವಲ್ಪ ಹೊತ್ತಲ್ಲಿ ನೀನೇ ಹೇಳು, ಎಷ್ಟು ಬೇಕಾಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಸೃಷ್ಟಿ ಮಾಡಿ. ಯಾರು ಹೌದಾ? ಸ್ವಲ್ಪ ಹೊತ್ತಲ್ಲಿ ಮುಗಿತು. ಸ್ವಲ್ಪ ಹೊತ್ತು ಅಂತ ಯಾರು ಹೇಳಿದ್ದು? ಒಂದು ಸೃಷ್ಟಿ ಆಗ್ಬೇಕಿದ್ರೆ ಅದಕ್ಕೆ ಹಿಂದಿನ ಕರ್ಮಗಳನ್ನ ಲೆಕ್ಕ ಹಾಕ್ಬೇಕು. ಈ ಕೂಲಂಕುಷವಾಗಿ ಹಿಂದಿನ ಕರ್ಮ ಎಲ್ಲ ಅಷ್ಟು ಸುಲಭ ಅಂತ ಇಲ್ಲಪ್ಪ. ಈ ಪಾಪ ಪುಣ್ಯ ಎಲ್ಲ ಲೆಕ್ಕ ಹಾಕಿ ಯಾರಿಗೆ ಎಷ್ಟು ಕೊಡಬಹುದು, ಯಾರಿಗೆ ಏನು ಬರೀಬೇಕು ಎನ್ನುವುದನ್ನು ತೀರ್ಮಾನ ಮಾಡಿ ಆ ಮೂಲಕವಾಗಿ ಬರೆಯುವುದು. ಅದು ಸ್ವಲ್ಪ ಹೊತ್ತಿನದ್ದಲ್ಲ. ಮತ್ತೆ ನೀನು ಗ್ರಹಿಸಬಹುದು ಅವನದು ಸ್ವಲ್ಪ ಹೊತ್ತಿನದ್ದು ಅಂತ. ಅಂದ್ರೆ ಹರ ಹೇಳುದು ಬಲ್ಲೆಯ, ಯಾರಿಗೆ ಯಾವುದು ಅಂತೆಲ್ಲ ಬರ್ದಾಕುದುಂಟ, ಅದು ದೊಡ್ಡ ವಿಷಯ. ಆ ಕೂಲಂಕುಷವಾಗಿ ಎಲ್ಲವನ್ನು ಆಲೋಚನೆ ಮಾಡಿ ಬರೆದು ಸೃಷ್ಟಿ ಮಾಡ್ತೇವೆ. ಆದ್ರೆ ಅಂದ್ರೆ ಇವನು ಹೇಳುದು ಏನಂತಂದ್ರೆ, ಅಷ್ಟು ಕೆಲಸವನ್ನು ಸ್ವಲ್ಪ ಹೊತ್ತಲ್ಲಿ ಮಾಡಿ ಮುಗಿಸ್ತಾನಲ್ಲ, ಕ್ಷಣ ಮಾತ್ರದಲ್ಲಿ ಆಲೋಚನೆ ಮಾಡ್ಬೇಕು. ಅದಕ್ಕೆ ನನಗೆ ಈಗ ಆಲೋಚನೆ ಮಾಡಿ ಅದಕ್ಕೆ ಅವಧಿ ಅಂತ ಉಂಟಲ್ವಾ? ಸಮಯ ಎಷ್ಟು ಬೇಕಾದಿತ್ತು? ಎಷ್ಟಾದಿತ್ತು ಆಲೋಚನೆ ಮಾಡು. ಕೇವಲ ಅಂದ್ರೆ ನಿನಗೆ ಅದು ಸ್ವಲ್ಪ ವಿಷಯ. ಹಾಗೆ ನಿನ್ನ ಕಣ್ಣನ್ನು ಮಾಡಿದ್ದಲ್ಲ, ಅವಳ ವಿಚಾರದಲ್ಲಿ ನನಗೆ ಸ್ವಲ್ಪ ಹೊತ್ತು ನನಗೆ ಲಯಗೊಳಿಸುವುದಕ್ಕೆ ಅಲ್ಪ ಹೊತ್ತು. ಅಲ್ಪ ಹೊತ್ತು ಅಂದ್ರೆ ಏನು? ಅದು ಅವನಿಗೆ ಗೊತ್ತು, ನನಗೆ ಎಂತ ಗೊತ್ತಿಲ್ಲ. ದೊಡ್ಡ ಜೀವದವನಾದರೂ ಅಲ್ಪ ಹೊತ್ತಲ್ಲಿ ಅವರನ್ನು ಬೀಳುವ ಹಾಗೆ ಮಾಡ್ತಾರೆ. ಹೌದು. ನಿನ್ಗೆ ಗೊತ್ತು, ನನಗೆ ಗೊತ್ತಿಲ್ಲ. ಸರಿ. ಈ ಅಲ್ಪ ಸ್ವಲ್ಪ ನಡುವೆ ಜೀವನ ಪಾಲನಾ ಕಾರ್ಯ ಯಾವನೇ ಒಬ್ಬ ವ್ಯಕ್ತಿಯಾಗಲಿ ಹೇಗೆ ಹುಟ್ಟಿದ ಹೇಗೆ ಸತ್ತ ಅಂತ ಮುಖ್ಯ ಅಲ್ಲ, ಆತನ ಜೀವನದಲ್ಲಿ ಯಾವುದನ್ನು ಸಾಧನೆ ಮಾಡಿ. ಈಗ ಅದು ವಿಷಯ ಹೌದು, ಎಲ್ಲಿ ಹುಟ್ಟಿದ ಅಂತ ಮುಖ್ಯ ಅಲ್ಲ ಅಂತ ಆಗುದಿಲ್ಲ, ಮುಖ್ಯ ಅಷ್ಟೊಂದಲ್ಲ. ಹೇಗೆ ಸತ್ತ ಎನ್ನುವುದು ಕೂಡ ಅಷ್ಟೊಂದಲ್ಲ. ಹಾಗಾದ್ರೆ ಅಷ್ಟರಲ್ಲಿ ಪ್ರಧಾನವಾದದ್ದು ಪ್ರಧಾನವಾದ್ರೆ ಆತನ ಜೀವನದ ಕೆಲಸ ಜೀವನದಲ್ಲಿ ಯಾವುದನ್ನು ಸಾಧನೆ ಮಾಡಿದ್ದಾನೆ ಹೌದೌದು ಅದು ಮುಖ್ಯ.
ನಿನ್ನ ಪಾಲನಾ ಕಾರ್ಯ ಹಾ. ಅಗತ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಹಾ. ಅದರಲ್ಲಿ ಮಹತ್ತರವಾದ್ದೇ ಪಾಲನಾ ಕಾರ್ಯ. ಕೇಳು ಬ್ರಹ್ಮ ಕೇಳು. ಈಗ ಮಹತ್ತರವಾದದ್ದು ಪಾಲನೆ ಅಂತ ಹೇಳುದಾ? ಪಾಲನೆಗೆ ಪ್ರಧಾನ. ಕಾರ್ಯ ಪ್ರಾರಂಭ ಮಾಡುವ ಯಾರು? ಪ್ರಾರಂಭ ನೀನೆ. ನಾನು ಕಾರ್ಯ ಪ್ರಾರಂಭ ಮಾಡುವವ. ವಾ ಕಾರ್ಯಾಧ್ಯಕ್ಷ. ಕಾರ್ಯಾಧ್ಯಕ್ಷ. ನಾನು ಏನು ಬರೆದಿದ್ದೇನೆ ಅನ್ನೋದನ್ನು ನೋಡಿ ಅವ ಕರ್ಮ ಮಾಡುವುದು. ಹಾ. ಅವ ಕರ್ಮ ಅಧ್ಯಕ್ಷ. ಕರ್ಮಾಧ್ಯಕ್ಷ. ಅವ ಕರ್ಮಾಧ್ಯಕ್ಷ, ಕರ್ಮಾಧ್ಯಕ್ಷ. ನಾನು ಕಾರ್ಯಾಧ್ಯಕ್ಷ. ಕಾರ್ಯಾಧ್ಯಕ್ಷ. ಈಗ ನೀನು ನನ್ನನ್ನು ದೊಡ್ಡವ ಅಂತ ಒಪ್ಪಿಕೊಂಡ್ರೆ ಹಾ. ನಿಮ್ಗೆ ಉಪಾಧ್ಯಕ್ಷ ಕೊಡುವ. ನನಗೆ ನೀನು ದೊಡ್ಡ ಅಂತ ಒಪ್ಪಿಕೊಂಡ್ರೆ ನಿನಗೆ ಉಪಾಧ್ಯಕ್ಷ ಕೊಡುದು? ಅಧ್ಯಕ್ಷ. ಅಧ್ಯಕ್ಷ ಅಲ್ಲ, ಅಧ್ಯಕ್ಷ ಬೇಡ ಬೇಡ. ಹೌದು, ಅಧ್ಯಕ್ಷ. ಬೇಡ ಬೇಡ ಮಾತಿಲ್ಲ ಇಲ್ಲಿ. ನನಗೆ ಬೇಕಾಗಿಲ್ಲ. ಕೇಳುವುದಾದ್ರೆ ಗೌರವ ಅಧ್ಯಕ್ಷ ಹೇಳು. ಬೇಡಪ್ಪ, ಅದು ಕೂಡ ನನಗೆ ಬೇಡ. ಯಾಕೆ? ನನಗೆ ನನ್ನ ಅಮ್ಮ ಕೊಟ್ಟದ್ದೇ ಉಂಟಲ್ವಾ? ಏನು ಕೊಟ್ಟಿದ್ದಾಳೆ? ಅವರೇ ಲಯದ ಅಧ್ಯಕ್ಷ. ಹಾ. ಲಯದ ಅಧಿಕಾರನ್ಯಾಗಿ ನನ್ನನ್ನೇ ನೇಮಿಸಿದ್ದಾರಂತ. ಅಂದ್ರೆ ನಿನ್ನ ನಿರ್ಧಾರ ಅವ ಜೀವ, ಹಾ. ನೀನು ಜೀವ ತೆಗೆಯುವ ಜೀವನ, ನಂದು ಜೀವನ. ಜೀವನ. ಆದ್ರಿಂದ ಹಾ. ನಿರ್ಧಾರ ಏನು ಕೊನೆ? ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಮಹತ್ತರವಾದ್ದೇ ಪಾಲನಾ ಕಾರ್ಯ. ಹಾ. ನಮ್ಮಿಬ್ಬರಲ್ಲಿ ಭೇದ ಇಲ್ಲ ಎನ್ನುವುದಕ್ಕೆ ಹಾ. ಲೋಕ ಮುಖಕ್ಕೆ ತೋರಿಸುವುದಕ್ಕಾಗಿ ನಾನು ನಿನ್ನಲ್ಲಿ ಎರಕ. ಹೊಂದಿಕೋ. ಏನಯ್ಯ? ನಿನ್ನ ಮಾತಿನ ಮೋಡಿಯಿಂದ ನಗುವಿನಿಂದ ಶೋಣನೊಳಗಾಕೊಂಡಿದ್ದೆ. ನೀನು ಸೇರಿಕಬೇಕಾದ್ರೆ ಅಗತ್ಯ ಇಲ್ವೋ? ಯಾಕೆ? ಈಗ ನೀವಿಬ್ಬರು ಒಂದಾಗಿದ್ದೀರಿ, ಹಾ. ಬ್ರಹ್ಮ ಸಣ್ಣವನಾಗ್ತಾನೆ ಓ. ಎಂಬ ಭಾವನೆ ನಿನ್ನಲ್ಲಿರಬಹುದು. ಏನು? ನೀವಿಬ್ಬರು ಒಂದಾದರೂ ಸಹ ಹಾ. ಈ ಬ್ರಹ್ಮನೇ ದೊಡ್ಡವನ್ನು ನಿರೂಪಿಸ್ತೇನೆ. ಹೇಗದು? ಹೇಗೆ? ಹೌದು. ಒಂದು 4 ಪೆಟ್ಟು ನಿನ್ನ ಬೆನ್ನಿಗೆ ಕೊಡುವುದು, ನಿನ್ನನ್ನ ಕಾಲಿಗೆ ಬೀಳುವುದು, ಬ್ರಹ್ಮ ನೀನೇ ದೊಡ್ಡವನು ಅಂತ ಹೇಳುವುದು. ಪೌರುಷ ಬಲದಿಂದ ಪೌರುಷವಾದದಿಂದ ದೊಡ್ಡವನು ಎನ್ನುವುದು ನಿರೂಪಿತ ಮಾಡ್ತಿಂತಾದ್ರೆ ನಿನ್ನ ಬಾಹು ದೊಡ್ಡದು ನನ್ನ ಬಾಹು ದೊಡ್ಡದು ಎನ್ನುವುದರಿಂದ ಬಾಹು ಪರೀಕ್ಷೆಯಾಗಲಿ. ನೀನು ಬಾಹುಬಲಿ 1 ನಾನು ಬಾಹುಬಲಿ 2 ಆಗ್ತೇನೆ ಹೊರತು ಅದಕ್ಕಿಂತ ಆಚೆಗಿಲ್ಲ. ಆ ಪೌರುಷವಾದವನ್ನು ಬದಿಗಿಡುವ, ನಾವು ಹೊಸದೊಂದು ದಾರಿಯ ಮೂಲಕವಾಗಿ ದೊಡ್ಡವನು ಯಾರು ಅಂತ ನಿರೂಪಿಸುವ ಯಾವ ದಾರಿ? ಶೋಧನಾ ಮಾರ್ಗ. ಹೇಗೆ? ಅಮ್ಮ ಹೇಳಿದಳಲ್ಲ, ಕಳೆದ ಕಲ್ಪದೊಳಯವಾದ ಜೀವರಾಶಿಗಳೆಲ್ಲ ನಿನ್ನೊಳಗೂ ಉಂಟು ನನ್ನೊಳಗೂ ಉಂಟು ಅಂತ. ನಿನ್ನೊಳಗೆ ಹೋಗಿ ನಾನು ನೋಡಿ ಬರ್ತೇನೆ, ಹೆಚ್ಚಿದ್ರೆ ನೀನು ದೊಡ್ಡವ. ನನ್ನೊಳಗೆ ಹೋಗಿ ನೀನು ನೋಡಿ ಬಾ, ಹೆಚ್ಚಿದ್ರೆ ನಾನು ದೊಡ್ಡವ. ಹೌದಾ? ಹೌದೇ? ದಾರಿ ತೋರಿಸ್ತೇನೆ. ಇದೋ ದಾರಿ ಬಿಡು. ಹಾಗಿದ್ದಾರೆ ಹರಿ ನನ್ನ ಉದರದೊಳಗೆ ಒಳಗೆ ಹೋದಂತಹ ಈತನಿಗೆ ಬ್ರಹ್ಮ ಅಷ್ಟು ಅನ್ನುವುದನ್ನು ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹೊಂದಿಸ್ತೇನೆ. ಸ್ವಲ್ಪ ಕಷ್ಟ ಆಗಬಹುದಾ ಅಂತ. ಉಸಿರಾಟವೇ ನಿಂತು ಹೋದ್ರೆ ಬದುಕುವುದಕ್ಕೆ ಅವಕಾಶ ಎಲ್ಲಿಂಟು? ಹಾಗಾಗಬಾರದು. ಅಥವಾ ದ್ವಾರವೊಂದನ್ನು ತೆರೆದಿದ್ದೇನೆ, ಹೇಗೆ ಬರ್ತಾನೆ ಅಂತ ನಿರೀಕ್ಷೆಯಲ್ಲಿ ಪರೀಕ್ಷಿಸಲು ಬಳಿಗಲ್ಲಿ ಗಂಡನು ಅಲ್ಲಿ ಗಂಡನು ನಮ್ಮನ ಉದರದೊಳಗೆ ಬಂದು ಎಲ್ಲ ನೋಡಿದೆ. ನೋಡಿದ ನಂತರ ಇನ್ನು ಎದುರು ಹೋಗುದು ಯಾಕೆ? ಇಲ್ಲಿಂದಲೇ ಹಿಂದೆ ಹೋಗುವೆನು ಹಾಗೆ ನಿರ್ಧಾರ ಮಾಡಿದ್ರೆ ಬಂದ ದಾರಿ ಮುಚ್ಚಲ್ಪಟ್ಟಿದೆ. ಕೆಳಗೆ ನೋಡಿದ್ರೆ ಅಧೋದ್ವಾರ, ಅದೊಂದು ತೆರೆಯಲ್ಪಟ್ಟಿದೆ. ಓ, ಕೆಳಗಿನಿಂದ ಬಂದ್ರೆ ಕೆಳಗಿನವನಾಗ್ತಾನೆ ಅಂತ ಇದ್ದಿರ್ಬೋದು ಬ್ರಹ್ಮನಿಗೆ. ನಮಗೆ ಮಾನ ಅಪಮಾನ ಸಮಾನ. ಅವ ತೆರೆದಿಟ್ಟ ದ್ವಾರದಿಂದಲೇ ನಡೀತೇನೆ. ಶೋಧಿಸಿದೆನು ನಿನ್ನುದರವ ಒಳಗೈದೇನು ಬರದಲ್ಲೇನೆ
ಶೋಧಿಸಿದನು ನಿನ್ನ ಉದರವ. ಹೋಗಿ ಬಂದ್ಯಾ? ಹೋಗಿ ಬಂದೆ. ನನಗೆ ಯಾಕೆ ಅನುಮಾನ ಉಂಟು. ಅನುಮಾನ ಯಾವ ಕಾಲಕ್ಕೆ ಇರಬಾರ್ದು. ಅದಕ್ಕೆ ಪೂರ್ತಿ ಔಷಧಿ ಅಂತಿಲ್ಲ, ಗುಣ ಆಗುವುದಿಲ್ಲ ಅದು. ಅದನ್ನು ಬಿಟ್ಟು ಯೋಚನೆ ಮಾಡುವುದಿದ್ರೆ ಕಳೆದ ಕಲ್ಪದಳೆಯವಾದಂತಹ ಜೀವರಾಶಿಗಳೆಲ್ಲ ನಿನ್ನೊಳಗಡೆ ಉಂಟು. ಹೌದಾ? ಎಲ್ಲವೂ ಜಡವಾಗುಂಟು. ಹೋದವನೇ ಜಡದಿಂದ ಕುಡಿದ ಮತ್ತೆ ಅಲ್ಲಿಗೆ ಚೇತನ ಮಾಡ್ತಾನೆ. ಬಿಡು, ಎಲ್ಲದಕ್ಕೂ ಮಾಡಬಲ್ಲ ಸಾಮರ್ಥ್ಯ ಇದ್ದವನು ನಾನೇನು ಹಾಗೆ ಯೋಚಿಸಿ ಮುಂದೆ ಬಂದ್ರೆ ನಿನ್ನಂತವನಿದ್ದಾನೆ, ಹರನಂತವನಿದ್ದಾನೆ. ಹರ ನಿನ್ನನ್ನಲ್ಲ ಸೇರಿಕೊಂಡ ಇದ್ರು ಅಲ್ಲಿದ್ದಾನೆ, ಅದು ಹೇಗೆ? ನನ್ನಂತವಿಲ್ಲ. ಹೌದಾ? ಹೌದು. ಸರಿಯಾಗಿ ನೋಡಿದ್ಯಾ? ನೋಡಿದೆ. ಬಹುಶಃ ಎಲ್ಲಿ ಆಡಕೊಳ್ಳುತ್ತಿದ್ದಾನೆ. ಬಿಟ್ಟು ಅಡಗಿಕೊಳ್ಳುವಿಕೆ ನಿನಗೆ ಗೊತ್ತಾಗ್ಲಿಲ್ಲ ಎನ್ನುವಂತಹ ನಿಲುವಿನಿಂದ ಹೊರ ಬಂದ್ರೆ ನಿನ್ನೊಳಗಡೆ ಬಂಗಾರ. ಬಂಗಾರ ಏನು ದೊಡ್ಡವರದೆಲ್ಲ ಹಾಗೆ. ಹೇಗೆ? ಬಂಗಾರ ಒಳಗೆ ಇರುವುದು. ಹೌದೌದು. ಒಳಗಿರುವಂತ ಬಂಗಾರವನ್ನು ನೋಡಬೇಕು ಅಂತಾದ್ರೆ ಅದಕ್ಕಿಂತ ದೊಡ್ಡವನೇ ಬರಬೇಕು. ನಾನು ನೋಡಿದೆ ಅಲ್ಲ. ನೀನು ಮಾತ್ರ ನೋಡಿದ್ದಲ್ಲ. ನಾನೇ ನೋಡಿದ್ದು. ಶಿವ ನೋಡ್ಲಿಲ್ಲಲ್ಲ. ಆಹಾ. ಅವ ನೋಡಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಬಂಗಾರ ಅಂತಂದ್ರೆ ಬಂಗಾರದ ಬಣ್ಣವು ಬಣ್ಣ ಆದ್ರೂ ಉಂಟಲ್ಲ. ಅದೇ ಇರುವುದು. ಆದ್ರಿಂದಲೇ ಬಂಗಾರದ ಬಣ್ಣವನ್ನು ಹೊಂದಿರುವವನಾದ ಕಾರಣ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಆಗಬಹುದು. ಅದು ಸಣ್ಣದು ಅಂತ ಯೋಚನೆ ಮಾಡಬೇಕು. ಏನ್ ದೊಡ್ಡದು? ವೇದ ಗರ್ಭಾಯ ವಿದ್ಮಹೇ ಸರಿ. ಹಿರಣ್ಯ ಗರ್ಭಾಯ ಧೀಮಹಿ ನಿಜ. ತನ್ನೋ ಬ್ರಹ್ಮ ಪ್ರಚೋದಯಾತ್. ನೋಡು, ನಾನೊಂದು ಹೆಸರು ಕೊಟ್ಟದ್ದು ನಿನ್ನೊಂದು ಮಂತ್ರ ಆಯ್ತಾ ಇಲ್ವಾ? ಈಗ ಅಮ್ಮ ಕೊಟ್ಟ ಹೆಸರಿನಿಂದ ನಾನು ದೊಡ್ಡವನಂತ ಹೇಳಿದ್ದಲ್ವಾ? ಹೌದು, ನಾನೇ. ಈಗ ನಾನು ಹೆಸರು ಕೊಟ್ಟಲಿಲ್ವಾ? ಹೌದು. ಎಂಬಲ್ಲಿಗೆ ನಾನು ದೊಡ್ಡವನಾಗ್ಲಿಲ್ಲ. ಹೇಗಾಗ್ತದೆ? ಹೆಸರು ಕೊಟ್ಟದ್ರಿಂದ. ನಾನು ನಿನ್ಗೆ ಹೆಸರು ಕೊಟ್ಟು ಸಂದಾಯ ಮಾಡ್ತೇನಲ್ಲ. ಹೇಗದು? ನೀನು ಬಂದದ್ದೆಲ್ಲಿಂದ? ಈ ಬಿಟ್ಟ ದ್ವಾರದಿಂದ. ಅದೋ ದ್ವಾರದಿಂದ. ಸರಿ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ನನಗೊಂದು ಹೆಸರಾಯ್ತು, ನಿನಗೊಂದು ಹೆಸರಾಯ್ತು. ನಿನ್ನ ಅನುಮಾನ ಪರಿಹಾರ ಆಯ್ತಲ್ಲ. ಅದಲ್ಲಿಗೆ ಆಯ್ತು. ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ. ಅದಾಗ್ಲಿಲ್ಲ. ಈಗ ನಾನು ನೋಡಿ ಬಂದ್ರೆ ಆಯ್ತಾ? ನೀನ್ ನೋಡಿ ಬರ್ಬೇಡ. ಅಲ್ಲ, ನೋಡದಿದ್ರೆ ಏನಾಗ್ತದೆ? ನೋಡಿದ್ರೆ ನಿನಗೆ ಅಪಾಯ. ಏನು ಅಪಾಯ? ನಾಳೆ ನಿನ್ನಿಂದ ಸೃಜಿಸಲ್ಪಡುವಂತಹ ಜೀವರಾಶಿಗಳೆಲ್ಲ ಹೇಳ್ತಾವೆ, ಹರಿ ಹೋಗಿ ಬ್ರಹ್ಮನ ಹೊಟ್ಟೆ ಬಂದ, ನೋಡಿ ಬಂದ. ಬ್ರಹ್ಮ ಮಾತ್ರ ಹೆದರಿದ. ಆ ಮಾತು ಬರ್ಬಾರ್ದು. ಬರ್ಬಾರ್ದಂದ್ರೆ ಹೋಗ್ಬೇಕು. ಅವಕಾಶ ಮಾಡಿ. ಇದು ದಾರಿ. ಎಂಟು ದ್ವಾರಗಳನ್ನು ಬಂಧಿಸಿದ್ದಲ್ಲ ಇವನಿಗೆ ಅಡ್ಡರಿರುವಂತಹ ಮದ ಇಳಿಸುವುದಕ್ಕೆ ಬೇಕಾಗಿ ನವದ್ವಾರಗಳನ್ನು ಬಂಧಿಸ್ತೇನೆ. ನೇರವಾಗಿ ಹರಿಯ ಉದರದೊಳಗೆ ಬಂದಿದ್ದೇನೆ. ಇವನ ಉದರದೊಳಗೆ ಏನಿರಬಹುದು, ಏನು ಇರುವುದಕ್ಕಿಲ್ಲ ಎನ್ನುವಂತಹ ನಿರ್ಣಯವನ್ನು ತಳೆದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚದಲ್ಲಿ ಅಡಕವಾಗಿರುವಂತಹ ಜೀವರಾಶಿಗಳೆಲ್ಲ ಸಾತ್ಯಂತವಾಗಿ ಮೆರೆಯುತ್ತಾ ಉಂಟು. ನನ್ನಂತಹ ಬ್ರಹ್ಮರು ಅದೆಷ್ಟ ಬಂದಿದ್ದಾರೆ, ಹರನಂತವರು ಅದೆಷ್ಟ ಬಂದಿದ್ದಾರೆ. ಅಂದ್ರೆ ಕಲ್ಪಕ್ಕೊಬ್ಬ ಬ್ರಹ್ಮ, ಕಲ್ಪಕ್ಕೊಬ್ಬ ಹರ. ಕಲ್ಪ ಅಂತರಕ್ಕೆ ಹರಿಯೊಬ್ಬನನ್ನು ನಿದರ್ಶನವಾಗಿ ಹೋಯ್ತಲ್ಲ. ಹರಿಯ ಶ್ರೇಷ್ಠ ಅಂತ ಗೊತ್ತಾಯ್ತು. ವಿಚಾರ ತಿಳಿಸ್ಬೇಕು, ಬಂದ ಪಥವನ್ನೇ ಹಿಡಿಯೋಣ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸುವುದಕ್ಕಾಗಿ ಬಂದ ಪಥವನ್ನೇ ಹಿಡಿಯೋಣ ಅನ್ನೋ ಹಾಗೆ ಮೇಲಕ್ಕೆ ಬಂದಿದ್ದೇನೆ. ಬಂದ ಪಥ ಮುಚ್ಚಲ್ಪಟ್ಟಿದೆಯಲ್ಲೋ, ಬಹುಶಃ ಹೀಗಿರಬಹುದು. ನನ್ನ ಉದರದೊಳಗೆ ಹೋದಂತಹ ಹರಿಗೆ ಹೊರಗೆ ಬರುವುದಕ್ಕೆ ಅಧೋದ್ವಾರವೊಂದನ್ನು ತೆರೆದಿರಿಸಿದ್ದೆ. ಈಗ ನನ್ನ ಮೇಲೆ ಕೂಡ ಸೇಡನ್ನು ತಿಳಿಸಬೇಕನ್ನುವಂತಹ ಉದ್ದೇಶದಿಂದ ಅಧೋದ್ವಾರವೋ ಅಥವಾ ಮತ್ತೊಂದು ದ್ವಾರವೋ ತೆರೆದಿರಬಹುದು. ಹಾಗಾಗಿ ಮೇಲಿನ ಮೆಲ್ಲನೆ ಕೆಳಗೆ ಇಳಿತಾ ಬಂದಿದ್ದೇನೆ. ಯಾವ ದ್ವಾರ ತೆರೆಯಲ್ಪಟ್ಟಿದೆ, ಯಾವ ದ್ವಾರ ಮುಚ್ಚಲ್ಪಟ್ಟಿದೆ ಅನ್ನೋದನ್ನು ವೀಕ್ಷಿಸುತ್ತಾ ಬಂದವನಿದ್ದೇನೆ. ಮೇಲಿನ ಎಲ್ಲಾ ದ್ವಾರಗಳು ಮುಚ್ಚಲ್ಪಟ್ಟಿದೆಯಲ್ಲ, ಬಹುಶಃ ಅಧೋದ್ವಾರವನ್ನು ತೆರೆದಿರಬಹುದು ಎಂಬ ಕುತೂಹಲದಿಂದ ನೋಡಿದೆ ಅಂತಾದ್ರೆ ಅಧೋದ್ವಾರವು ಮುಚ್ಚಲ್ಪಟ್ಟಿದೆಯಲ್ಲ. ಏನು ಆಶ್ಚರ್ಯವಿದು! ನನ್ನ ದೇಹದಲ್ಲಿರುವ ನವ ದ್ವಾರಗಳನ್ನು ಈತ ಬಂಧಿಸ್ತಾನೆ ಅಂತಾದ್ರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ, ದೇವರ ದೇವನೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಇರಿಸಿಕೊಂಡಿದ್ದಾನೆ.
ಬರಿತಾನೆ. ಬ್ರಹ್ಮಾಂಡೋದರ ಬರಿತಾ ಈತ ಅನ್ನೋ ಸಂಶಯವಿಲ್ಲದಪ್ಪತಕ್ಕಂತಹ ವಿಚಾರ. ಈತನಲ್ಲಿ ನಾನೇ ದೊಡ್ಡವ ಅನ್ನೋ ಹಾಗೆ ವಾದವನ್ನು ಮಾಡಿದೆನಲ್ಲ, ಆ ವಾದದ ಪರಿಣಾಮವಾಗಿ ಈತನ ಉದರ ಶೋಧನೆಗೆ ಒಪ್ಪಿಕೊಂಡೆನಲ್ಲ. ಅದರಿಂದಲಾಗಿ ಈತನ ಉದರದೊಳಗೆ ಬಂದಂತಹ ನಾನು ಅದೆಷ್ಟೋ ಸಮಯದಿಂದ ಬಳಲಿ ಬೆಂಡಾಗಿ ತೊಲಲಾಡುತ್ತಾ ನನ್ನ ಜೀವಿತಾವಧಿಯನ್ನು ಕಳೆಯುವಂತಹ ಪರಿಸ್ಥಿತಿಯನ್ನು ನಾನಾಗಿ ತಂದುಕೊಂಡೆನಲ್ಲ. ಇಲ್ಲಿಂದವರು ಹೋಗುವ ದಾರಿಯೇ ನನಗೆ ಗೋಚರವಾಗುವುದಿಲ್ಲ. ಏನು ಮಾಡಲಿ ಅಮ್ಮ, ನೀನೇ ರಕ್ಷಮ್ಮ. ಸ್ಮರಿಸಿ ಭಕ್ತಿಯೋ ಆದಿಮಾಯೆಯ, ಸ್ಮರಿಸಿ ಭಕ್ತಿಯೋಡಾದಿಮಾಯೆಯ, ಹರಿಯ ನಾಭಿಯೇ ಕಮಲನಾಳದಿಯೇ ಮೆರೆವ ಪದಗೋಚರಿದೆ ಹೊರಟ ಕ್ಷಣವೇ ಧೈರ್ಯದಲ್ಲಿಯೇ ಬರುತ್ತಿರಲು ಹರಿಯೋಗ ಮಾಯಿಗ ವಿರದಿ ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾಂತರಳಿರಿಸಿ ಬಾಯೊಳಗೆ ಗುಣಗಳು ನನ್ನೊಳಗೆ ಸೇರಿಕೊಂಡಿದೆ. ಅಮ್ಮನನ್ನು ಧ್ಯಾನಿಸಿದೆ. ಕಾಲದಲ್ಲಿ ಒಂದು ತೇಲಿ ಬರುತ್ತಾ ಇದೆ. ಬಾಲ ಮುಕುಂದನಾಗಿ ಕಾಲ ಬೆರಡನ್ನು ಬಾಯಲ್ಲಿಟ್ಟುಕೊಂಡು ವಟಪತ್ರಶಾಹಿಯಾಗುತ್ತೇನೆ. ಬರುದಲ ಕಮಲ ಸರಸಿಜದ ಮೇಲೆದ ಇರದೆ ಪದ್ಮಾಸನವ ಭರದಿಂದ ಬಲಿದುಕೊಂಡಿರುದ ನಾಗದಿರೋಡೆ ಮೆರೆದನ ಮಗದಿರಿಂದ ಇರದೆ ಮೇಲಗೆ ನೋಡಲು ವರಪಂಚವದನದೆವು ಪರಿಶೋಭಿಸುತ್ತಲವ ಪಂಚವದನದೆವು ಪರಿಶೋಭಿಸುತ್ತಲವ ಹರಿಯ ಪದಯುಗಳವು ಸ್ಮರಿಸುತ್ತ ಭಕ್ತಿಯುಳು
ಆಶ್ಚರ್ಯವಿದು. ಅತ್ತ ಇತ್ತ ಎತ್ತ ನೋಡಿದರತ್ತ ಸತ್ತಲು ಕತ್ತಲೆ ಆವರಿಸಿದೆ. ನಾಲ್ಕು ದಿಕ್ಕು ಗಮ್ಯ ದೃಷ್ಟಿ ಹಾಯಿಸಿ ನೋಡಿದ್ರೆ ಎಲ್ಲ ಕಡೆಯಲ್ಲಿ ನೀರಲ್ಲದೆ ಬೇರೆ ಏನು ಕಾಣಿಸುವುದಿಲ್ಲ. ಈ ಸಮಯದಲ್ಲಿ ನನ್ನ ಹುಟ್ಟು ಯಾಕೆ ಹೇಗೆ ಯಾರಿಂದ ಹೊತ್ತು ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿ ಇಲ್ಲಿ ನಿಂದೆ, ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವನೇ ನಾನು. ಹೊಟ್ಟೆ ಬಗ್ಗೆ ಯಾರೆಲ್ಲರೂ ಪ್ರಶ್ನೆ ಕೇಳೋಣ. ಸದ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರೂ ಕಾಣಿಸುವುದಿಲ್ಲ. ಹಾಗಿದ್ರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಮುಂದೆ ದಾರಿ. ಕಾಣುವತ್ತ ಜಲರಾಶಿಯ ಮಧ್ಯೆ ಶೋಧನೆ ಮಾಡುತ್ತಾ ನಡೀತದೆ, ನೋಡೋಣ. ಆಶ್ಚರ್ಯ, ಪರಮಾಶ್ಚರ್ಯ. ಮೇಲೆ ನೋಡಿದರೆ ಕತ್ತಲು, ಕೆಳಗಿಂದ ಕಾಲು ಹಾಕುವಂತಂದ್ರೆ ನೀರ ರಾಶಿ, ಮಧ್ಯದಲ್ಲಿ ನಾನು ಒಬ್ಬ ಸಿಕ್ಕಿ ಹಾಕಿಕೊಂಡಿದ್ದೇನಲ್ಲ. ನಾನು ಹೇಗೆ ಇಲ್ಲಿಗೆ ಬಂದದ್ದು? ಯಾರು ತಂದು ಹಾಕಿದ್ದು? ಉದ್ದೇಶ ಏನು? ಏನು ಗೊತ್ತಾಗುತ್ತಾ ಇಲ್ಲ. ಒಟ್ಟು ಗೊಂದಲ ಪರಿಹಾರವಾಗಬೇಕಲ್ಲ. ಕೇಳುವ ಅಂತಂದ್ರೆ ಯಾರು ಕಾಣಿಸುವುದಿಲ್ಲ. ಬೇಡ, ಒಂದು ತಿರುಗಾಟಕ್ಕೆ ಹೋಗುವ. ಯಾರಾದ್ರೂ ಸಿಕ್ಕಿ ಯಾರು ಕೇಳೋಣ. ನಡೆಯುತ್ತೇನೆ. ನಿನ್ನ ಹಪ್ಪ ಅಪ್ಪ ಇಲ್ಲ, ಅಮ್ಮ ಅಮ್ಮ ಇಲ್ಲ. ಹೋಗಲಿ ಬಿಡು. ಹೇಗಿರ ಒಳ್ಳೆಯದು. ಹೇಗಿರಬಹುದಾ? ಏನೋ ನಾನು ನಿನ್ನ ಅಪ್ಪನೋ ಅಥವಾ ನೀನು ನನ್ನ ಮಗನೋ? ನಾನು ನಿನ್ನ ಅಮ್ಮನೋ ಅಲ್ಲ ನೀನು ನನ್ನ ಮಗ. ಎರಡು ಒಂದಾಯ್ತಲ್ವೇನು? ಹೌದಾ? ಇಬ್ಬರ ಪರಿಸ್ಥಿತಿ ಒಂದೇ ಆದ ಮೇಲೆ, ನಾವಿರೋರು ಒಂದಾಗಿದ್ದೇವೆಂದಾದ ಮೇಲೆ ಜೀವಮಾನ ಪರ್ಯಂತ ನಾವು ಜೊತೆಯಲ್ಲೇ ಇರಬೇಕು. ಹಾಗಾಗಬೇಕು ಅಂತಾದ್ರೆ ಏನ್ ಮಾಡೋಣ? ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಬೇಕು. ಮಾಡು. ಸಂಬಂಧ ಮಾಡುವುದು ಯಾರು? ನೀನೇ ಮಾಡು. ಅಲ್ಲೇನಿಲ್ಲೋ. ನೋಡಿದ ಹಾಗಲ್ವೇನೋ? ನಮ್ಮದ್ದು ಹಾಗೆ ಗಟ್ಟಿ ಮುಟ್ಟಾದಂತ ಶರೀರ. ಮುಖ ನೋಡಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ. ಏನು? ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ. ನೀರಲ್ಲಿ ಉಂಟಾ? ಎಂತದ್ದು? ನೀನು ಹೇಳಿದ ಕಾಣದೇ ಇರುವಂತ ಕುರುಡು ಪ್ರೇಮ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ನಿನಗೆ ಪ್ರೇಮ ಆದ್ರೆ ನಾನು ತಮ್ಮ ಆಗುದಾ? ಹಾಗಿದ್ರೆ ನೀನು ನಿಲ್ಲು ನಿಲ್ಲು. ಆದೀತು. ನೀನು ಎಲ್ಲ ಕಡೆ ಮೃದು, ನಮ್ಮದು ಹಾಗೆ ಮೆದು 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 ಮೆದು. ಮುಟ್ಟಿದ್ದಕ್ಕೆಲ್ಲ ನೋಡುವಾಗ ನಿನ್ನ ಕುರಿತಾಗಿ ಒಂದು ಗೌರವ ಮೂಡುತ್ತಾ ಇದೆ. ನಿರ್ಧರಿಸಿದ್ದೇನೆ. ಮುಂದೆ ನನಗೆ ನೀನು ಅಣ್ಣ. ಅಣ್ಣ ಮತ್ತು ತಮ್ಮ ಸಂಬಂಧವನ್ನು ಮಾಡಿಕೊಂಡವರೇನೋ ಸಹಜ. ಆದ್ರೆ ಏನು ಮಾಡೋಣ ಹೇಳು? ಅಡಿಗಡಿಗೆ ಅಡಿಗಡಿಗೆ ಒಂದಡಿಯಿಂದ ಹಸಿವು, ಇನ್ನೊಂದಡಿಯಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಮಾಡೋಣ? ಶೋಧಿಸುವ
ಸಣ್ಣ ಸಣ್ಣದ್ದು ಮುಳುಗುತ್ತದೆ. ನೀರಲ್ಲಿರುವ ಹಾಗೆ ಕಾಣಿಸುತ್ತಾ ಉಂಟು. ನೀರನ್ನು ಪಡೆಯುವ ಇವುಗಳೆಲ್ಲ ಮೇಲೆ ಬರ್ತದೆ. ಹಾಕುವ ಕೈ ಹಿಡಿಯುವ. ಸಿಗ್ತದೆ ಅನ್ನುವಂಥ ಉದ್ದೇಶದಿಂದ ನಾವಿರೋರು ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರಲ್ಲ. ಎಷ್ಟು ದೂರ ಬಂದಿದ್ದೇವೆ. ಆ ಸಮಯದಲ್ಲಿ ನಿನ್ನ ಕೈಯೊಳಗೆ ಏನಾದರೂ ಸಿಕ್ಕಿ ಹಾಕಿಕೊಳ್ಳಿದ್ದೇನೋ? ಮತ್ತೆ ಸಿಕ್ಕದೆ ಇದ್ದಿದ್ದ ನಾನು ಕೈ ಹಾಕುವಾಗದು. ಅದೇ ನೀನು ಕೈ ಹಾಕುವಾಗ ಏನಾದರೂ ಸಿಕ್ಕಿ ನೀರು ಸಿಕ್ಕಿತು. ಇರುವುದೇ ನೀರಿನಲ್ಲಿ ಮತ್ತೆ ನೀರು ಸಿಕ್ಕಿದಂತ. ನೀರಾದ್ರು ಸಿಕ್ಕಿತಾ ಇಲ್ವಾ? ತಮ್ಮ ನಾನು ಕಂಡೆ. ನೀನು ಈ ತನಕ ಸರಿ ಇದ್ದೆ. ಯಾವುದು? ಮತ್ತೆ ನೀನು ಹೇಳಿದ ಹಾಗಲ್ವೇನೋ ಕಾಣದೇ ಇರುವಂತದ್ದನ್ನು ನೋಡಿದೆ ಅಂತ ಹೇಳಿದೆ. ದೂರದಲ್ಲಿ ನೋಡು ಅರೆ ಬಿಡದದ್ದು ಅಂತ ಭಾವಿಸಬೇಡ. ಪೂರ್ಣ ಬಿರಿದ ಅರಳಿದ ಕಮಲ. ಈಗ ನೀರಲ್ಲೂ ಕಮಲ ಅರಳಿದ. ಇಲ್ಲಿರುವುದು ಅದೇ. ಹೌದಾ? ಅದರ ಮಧ್ಯದಲ್ಲಿ ಬೆಳ್ಳಗಿನ ಪೋರ ಚಿಕ್ಕಿದ್ದಲ್ಲಿದ್ದಕ್ಕೋ ಚಿಕ್ಕವನೋರು ಕಮಲದಲ್ಲಿ ತಡ ತರಕ್ಕೆ ಹೋಗಿ ಮತ್ತೇನೋ ಮಾಡಿದೆ. ಅಷ್ಟು ಸುಲಭದಲ್ಲಿ ಅದು ನನ್ನ ಕೈಗೆ ಸಿಕ್ಕಿದ್ದಿಲ್ವ? ನೋಡು ಕಣ್ಣನ್ನು ಆ ಕಡೆ ಈ ಕಡೆಗೆ ಈ ಕಡೆ ಆ ಕಡೆಗೆ ತಿರುಗಿಸುವ ಕೆಲವು ಕಟ್ಟಪತಿ ಓಡಿ ಹೋಗ್ಲಿಕ್ಕೆ ಮನ ಮಾಡ್ತಾ ಇದೆ. ಕೈಗೆ ಸಿಕ್ಕಿದ ಬಾಗಿಲ್ಲ ತಾಗಬಾರ್ದು. ಆ ಕಡೆಯಿಂದ ನೀಡುವ, ಈ ಕಡೆಯಿಂದ ನಾನಿದ್ದೇನೆ. ನಿನಗೆ ಹಸಿವೆ ಹೆಚ್ಚಾದ ಆಗುದಿಲ್ಲ. ಎಂತದ್ದ ಒಂದು ಉದ್ದ ಮಾತಾಡ್ತಿ, ನೀನು ಕೆಲಸ ಮಾಡುದಿಲ್ಲ. ನನಗೆ ಮಾಡಿದ್ಯೇನು? ನನಗೆ ತೋರಿಸಿದೀಯ ನೀನು? ತೋರಿಸಿದೀಯ ನೀನು? ನೀನು ನೋಡ್ಲೇ ಇಲ್ವಾ? ತೋರಿಸಿದಲ್ವ ಕೈ ಹಾಕು. ನೋಡ್ಬೇಕಾ? ಒಂದು ಸುತ್ತ ತಿರುಗು. ನಿನ್ನನ್ನು ನೋಡ್ಲಿಕ್ಕೆ ಒಂದು ಸುತ್ತು ತಿರುಗಬೇಕಾ? ನಿನ್ನಂತವನಿಗೆ ಎಲ್ಲಿಯಾದ್ರೂ ಸರಿ ಆಗಬೇಕು ಅಂತಾದ್ರೆ ಇದು ಹೆಚ್ಚಾಯ್ತು. ಸ್ವಲ್ಪ ಇಳಿಸಿದ್ರೆ ಅಂದ್ರೆ ಅರ್ಧ ಸುತ್ತಿಗೆ ಇಳಿಸಿದ್ರೆ ಅಲ್ಲಿಂದ ಅಲ್ಲಿಗೆ ಸರಿಯಾದಿತ್ತು. ಪೂರ್ತಿ ಬೇಡ, ಅರ್ಧ ಸುತ್ತು. ಪೂರ್ತಿ ಕೊಟ್ಟರೆ ಹೆಚ್ಚಾಯ್ತು, ಕಡಿಮೆ ಕೊಟ್ಟರೆ ಮತ್ತು ಕಡಿಮೆ. ನನಗೆ ಕೊಡ್ಲಿಕ್ಕೆ ಗೊತ್ತಿಲ್ಲ. ಅದು ಬೇಡ ಬೇಡ. ನನ್ನ ಬೆರಳ ತುದಿಗೆ ನೇರ ದೃಷ್ಟಿ ಹಾಯಿಸಿ ಹಾಕೋ ಹಾಕೋ ಹಾಕೋಣ.
ಒಳಕು ಪ್ರಾಣಿ ಎಂತದ ನಿನ್ನದು? ಎಂತದು? ಈಗ ಕತೆ ಕತೆ ಎಲ್ಲಿ ಮುಟ್ಟಿದ್ದು ಅದು ಗೊತ್ತುಂಟೇನೋ ನಿನಗೆ? ಹೋಗ್ತಿತ್ತು. ಆ ಕರೆದ ನೀನು, ಹಾ. ಈ ಕರೆದ ನಾನು. ಹಾ. ಕಣ್ಣತ್ತ ಬೆಳ್ಳಗಿನ ಪೋರಾಟವನ್ನು ಬೆನ್ನಟ್ಟಿದ್ದು ಹೌದಾ? ನಟ್ಟದೆ ಸಿಕ್ಕಿದ್ರೆ ನಮ್ಮ ಕೈಗೆ ಸಿಗಲ್ವಾ? ಎಡೆಯಲ್ಲಿ ಜಾರುವುದ ಹಾ. ಬಿಟ್ಟ ಮಗನಾನು ಅಂತ ಭಾವಿಸಬೇಡ. ಅದೇ. ಇಗೋ ಎರಡು ಕೈಯನ್ನು ಒಮ್ಮೆಲೆ ಮೇಲೆ ಕೆತ್ತಿ ಹಿಡಿದು ಎತ್ತಿದೆ, ಗುಣಕ್ಕತ್ತ ನುಗ್ಗಿದೆ. ಹಾಳಾಗಿ ಹೋಗ್ಲಿಕ್ಕೆ ನೀನು ಇಳ್ದಿದ ಅದು ಗಂಟಲ ಕಳಿಗೆ ಪೂರ್ತಿ ಇಳ್ತದಿಲ್ವ? ಅದೇ. ಸ್ವಲ್ಪ ಇಳ್ದದ್ದಷ್ಟೇ. ಏನಾಯ್ತಾಗ? ಹೊತ್ತಿಗೆ ಒಂದು ಸ್ವರ ಅಲ್ವೇ? ಏನು ಸ್ವರ? ಈ ಸ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಬಹುಶಃ ಏನೋ ಅನಾಹುತ ಸಂಭವಿಸಿದೆ. ತೀರ್ಮಾನ ಮಾಡಿದೆ, ಕಾರಿದೆ. ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಣಿಕಿ ನೋಡಿದಾಗ ಅಲ್ಲಿ ಆ ಹೊರನಾಟ ನೋಡಿ ಅದು ಅದು ನೀನು ಸಾಗೋತ್ತಾಯಿತು. ಇದಾದ್ರೆ ಹೆಣವ ಹೇಳ್ಬೇಕಾ? ಅದೆಂತದು? ಹಾಗಲ್ವೇನೋ? ಅದೆಂತದು? ನೀನು ಬದುಕಿದ್ದೀಯ, ಹಾ. ನಾನು ಬದುಕಿದ್ದೇನೆ. ಹಾ. ಮುಂದಕ್ಕೆ ಹಾಗಲ್ಲೇ ದೈತ್ಯರಿರುವರು ನನ್ನನ್ನೇ ತಿನ್ನುತ್ತೇನೆ ಅನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಹೇಗೆ ಒಂದೂ ಅರ್ಥವಾಗುವುದಿಲ್ಲ. ಹರಿಯಲ್ಲಿ ಹೇಳೋಣವೆಂದರೆ ಹರಿ ಗಾಢ ನಿದ್ದೆಯಲ್ಲಿದ್ದಾನೆ. ಹರನಲ್ಲಿ ತಿಳಿಸೋಣವೆಂದರೆ ಹರಿಯಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸುವುದು ಯಾರು? ಅಮ್ಮನನ್ನೇ ಧ್ಯಾನಿಸ್ತೇನೆ. ಅಮ್ಮ ಮರುಗಲೇಗೆ ವಿಧಾನ ಮನದಲ್ಲಿ ಧರಿಸಿರುವುದ್ಯಾಕೆನ್ನ ನೀ ಬರಿ ಬಾರದು ಬಂದ ಕಷ್ಟವಾಯಿತು ಗುಂಗೆ. ಮಗನೇ ಬ್ರಹ್ಮ, ಕಾಯವು ಕಂಪಿಸುತ್ತಾ ಇದೆ. ಅಶ್ರುಧಾರೆಯನ್ನೇ ಸುರಿಸುತ್ತಾ ನನ್ನನ್ನು ಈ ರೀತಿಯಲ್ಲಿ ಪ್ರತ್ಯಕ್ಷೀಕರಿಸುವರೇ ಕಾರಣ ಏನು ಮಗನೇ? ನಡೆದಂತಹ ವಿಚಾರವನ್ನು ಏನಂತ ಹೇಳಲಿ ಅಮ್ಮ? ಏನಾಯಿತು? ಇದ್ದಕ್ಕಿದ್ದ ಹಾಗೆ ಜಲದಲ್ಲಿ ಧೂರ್ತನಿರುವರು ಹುಟ್ಟಿಕೊಂಡಿದ್ದಾರೆ. ಆ? ಹುಟ್ಟಿಕೊಂಡದ್ದು ಮಾತ್ರ ಅಲ್ಲಮ್ಮ, ನನ್ನನ್ನು ಕಂಡು ತಿನ್ನುತ್ತೇನೆ ಅನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಹೌದೇ? ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನ ಮೊರೆ ಹೋಗಿದ್ದೇನಮ್ಮ. ನೀನೇ ಗತಿ, ನೀನೇ ಮತಿ, ರಕ್ತದಮ್ಮ. ವಿಧಾತನೇ ಮರುಗದಿರು. ಆದಿಮಾಯಾದ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಆದಷ್ಟು ಶೀಘ್ರವಾಗಿ ಆತನನ್ನು ಅಗಲಿ ಹೋಗುತ್ತೇನೆ. ಎಚ್ಚರಗೊಂಡ ಆತನಿಗೆ ಈ ಆಯುಧವನ್ನು ನೀಡು. ಇದು ಸಾಮಾನ್ಯವಾದಂತಹ ಆಯುಧವಲ್ಲ, ವರ ಸುದರ್ಶನ. ಇದನ್ನು ಪಡೆದುಕೊಂಡಂತಹ ಶ್ರೀಹರಿಯು ಆ ಈರುರು ದೈತ್ಯರನ್ನು ಸಂಹರಿಸುತ್ತಾನೆ. ಅಮ್ಮ, ಕಂದ, ಅಷ್ಟರವರೆಗೆ ನಾನೆಲ್ಲಿರಬೇಕಮ್ಮ? ಶ್ರೀಹರಿಯ ನಾಭಿ ಕಮಲದಲ್ಲಿ ಮರೆಯಾಗಿರು. ನಿನಗೆ ಶುಭವಾಗಲಿ. ತೊಲಗಿ ನಿಲ್ಲಲ ನಳಿನಾಭನು ತೊರೆದು ನಿದ್ರೆಯ ಕುಳಿತಿರಲು ಬಿರುನಗೆಯ ಬೀರುತ್ತ ಇರುನಗೆಯ ಬೀರುತ್ತ ನನ್ನ ವದನದಲ್ಲಿ ಆಯುಧವೊಂದು ಸೇರಿಕೊಂಡಿದೆ. ನಿದ್ರೆಯಿಂದ ಎಚ್ಚೆತ್ತಾಗ ಏನು ಘಟನೆ ನೆಲೆಡಿಕೊಂಡು ಅಂತ ಸ್ಪಷ್ಟ ನಿರೀಕ್ಷೆಯಲ್ಲಿಡಬೇಕು. ಯಾರೇ
ಹೇಳಿಕೊಡ್ತೇನೆ. ಏನು? 3 ಹೆಜ್ಜೆ ಮುಂದೆ ಹೋಗಿ ಕೈಯಲ್ಲಿ ಒಂದು ಬೊಗಸೆ ನೀರು ತೆಕ್ಕೊಳ್ಳಿ. ಉಪ್ಪು ನೀರದು ಕುಡೀರಿ. ಗಡಗಡ ಅಂತ ಮಾಡಿ ಉಗುಳಿ, ನಿಮ್ಮ ಸ್ವರ ಸರಿಯಾಗ್ತದೆ. ಇದು ನಿನ್ನ ವೃತ್ತಿಯ ಅಲ್ಲ, ಸಲಹೆ. ನಿನಗೆ ಅದೇ ಕೆಲಸವಲ್ಲ? ಕಾರಣ ಉಂಟಯ್ಯ. ಏನು ಕಾರಣ? ಒಂದೇ ಕೈಯಂತರ ದೂರದಲ್ಲಿರುವಂತಹ ನೀವು ನನ್ನ ಜೊತೆ ಮಾತಾಡುವಾಗೆ ಬೊಬ್ಬೆ ಹೊಡೆಯುವುದು ಯಾಕೆ? ನೀನು ಚಂದ, ಅವನು ಚಂದ. ಚಂದಕ್ಕಿಂತ ಚಂದ ನಾನೇ ಸುಂದರ. ಜಲರಾಶಿ ಹೋಗಿ ಹೋಗಿ ನನಗೆ ಇಲ್ಲಿ ಮಲಗುವುದಕ್ಕೆ ಎಲ್ಲಿಯೂ ಜಾಗ ಸಿಗಲಿಲ್ವೇನೋ? ಎಲ್ಲಿ ಮಲಗಿದ್ರು ನೀರೇ ಅಲ್ಲವೇನು? ಎಲ್ಲಿಯಾದರೂ ಬಿಟ್ಟುಕೊಳ್ಳುವ ಜಾಗ ಎಲ್ಲಿಯಾದ್ರಲ್ಲ ನೀರಲ್ಲಿ ಮುಳುಗಿ ಸಾಯಬೇಕಿತ್ತು, ಆದ್ರೂ ತೇಲುತ್ತಾ ಇದೆಯಾ? ನಾವು ತೇಲುವ ಜಾತಿ, ನೀವು ಬೊಬ್ಬೆ ಜಾತಿ. ಇರಬಹುದು. ಒಳ್ಳೆಯದು. ಹೌದೇನೋ? ಏನಯ್ಯ? ನಿನ್ನ ಬಾಯಲ್ಲಿ ಎಂತದ್ದು? ನನ್ನ ಬಾಯಲ್ಲಿ ಏನು ಇಲ್ಲ, ನಾಲಗೆ ಉಂಟು. ಅಲ್ಲ, ಚೀಪುತ್ತಾ ಇದೆಯಲ್ಲ? ನನ್ನ ಬೆರಳು ಚೀಪಲಿಲ್ಲ, ಬಾಯೊಳಗೆ ಇಟ್ಟುಕೊಂಡದ್ದು ಮಾತ್ರ. ಅದು ಬಾಯೊಳಗೆ ಇಟ್ಟುಕೊಂಡದ್ದು ಯಾಕೆ? ನನ್ನ ಬೆರಳು ತಲೆಯಲ್ಲಾದ್ರೆ ಇಟ್ಕೊಳ್ಳ. ಅದು ಒಂದು ರೀತಿಯ ಚಟ ಅಂತ ನಮ್ಗೆ ಗೊತ್ತಾಯ್ತು. ನಿಮಗೆ ಅದು ಚಟ ಆದ್ರೆ ನನಗದು ಅಭ್ಯಾಸ. ನಿನ್ನ ಅಭ್ಯಾಸ ಗುಣ ನಿನ್ನಲ್ಲೇ ಇರಲಿ. ಒಳ್ಳೆಯದು. ವಿಶಾಲವಾದದ್ದು ಜಲರಾಶಿಯ ಮೇಲೆ ಎಲೆಯಲ್ಲಿ ಮಲಗಿದ್ದಲ್ಲದೆ ಹೆಬ್ಬೆರಳ ಬಾಯಲ್ಲಿ ಚಿಪ್ಪುವ ನೀನು ಯಾರು? ಹೆಸರೇನು? ಯಾಕೆಲ್ಲಿ ಬಿದ್ದಿದ್ದೆ? ಅವನಂತ ಸ್ವಲ್ಪ ಮಾತಾಡ್ತೇನೆ. ಏನಯ್ಯ? ಎಂತದು? ನನಗೆ ಹೇಳಲಿಕ್ಕುಂಟು. ಹೇಳುವ. ಕೇಳುವಂತವನಾಗು ಧಾರಾಳವಾಗಿ. ಏನಯ್ಯ? ಇದೇ ನೀರಿನಲ್ಲಿ ನಾವು ದೀರ್ಘಕಾಲದಿಂದ ತಿರುಗಾಡ್ತಾ ಇರುವಂತಹ ಕಾಲಕ್ಕೆ ಒಂದು ಹಸಿವೆ ಆದದ್ದಲ್ವ? ಒಂದು ಹಸಿವೆ ಇಬ್ಬರಿಗೆ ಆಯ್ತಲ್ಲ? ಹೌದೌದು. ಮೆಚ್ಚಿದೆ. ಒಮ್ಮೆಲೆ ಹಸಿವು. ಒಮ್ಮೆಲೆ ಹಸಿವೆ. ಅವನಿಗೆ ಒಂದು ಹಸಿವು, ನನಗೆ ಒಂದು ಹಸಿವು. ಒಟ್ಟಿಗೆ ಹಸಿವೆ. ಏನಾದ್ರೂ ತಿನ್ಲಿಕ್ಕೆ ಸಿಕ್ಕೀತು. ಹಸಿವಾದ್ರೆ ತಿನ್ಲೇಬೇಕಪ್ಪ. ಅಕ್ಕ, ನಿನಗೆ ಗೊತ್ತುಂಟು. ಒಳ್ಳೆಯದು. ಅಭ್ಯಾಸ. ಹುಡುಕುತ್ತಾ ಬಂದೆವು ನೀರಿನಲ್ಲಿ. ತಿನ್ನುವುದನ್ನು ಹುಡುಕುತ್ತಾ ಹೊರಟ್ರಿ. ಹೌದು. ತಿನ್ನಲಿಕ್ಕೆ ಏನಾದ್ರು ಏನಾಯ್ತು ಈಗ ಪರಿಣಾಮ? ಸಿಕ್ಕಿತು. ಸಿಕ್ಕಿತಾ? ತಿನ್ನುವುದಕ್ಕೆ ಒಂದು ಪ್ರಾಣಿ ಸಿಕ್ಕಿತು. ತಿನ್ಬೇಕಿತ್ತಲ್ಲ? ಚಿಕ್ಕ ಪೋರ. ಪೋರ. ತಿನ್ಬೇಕು ಅಂತ ಹಿಡಿಲಿಕ್ಕೆ ಹೋದೆವು. ಎಲ್ಲಿ ಹಿಡಿದ್ರಿ? ಕೈ ಹಾಕಿದೆವು. ನೀವು ಜಾರುವ ಹಾಗೆ ನಡೆದದ್ದು ಯಾಕೆ? ಅದು ಆಮೇಲೆ ಗೊತ್ತಾದದ್ದು ಜಾಡ್ತದೆ ಅಂತ. ನೀವು ಜಾರಿದ್ದಲ್ಲ, ಅದರ ಬೇಸ್ತವರು ನಾವಲ್ಲ. ಬಹುಶಃ ಅದಕ್ಕೆ ಜಾರುವ ಅಭ್ಯಾಸ ಉಂಟು. ಓ, ಜಾರುವ ಪ್ರಾಣಿ ಅದು. ಜಾರಿತು, ಓಡಿತು. ಜಾರಿ ಓಡಿತು. ಜಾರಿ ಅದು ಮುಂದಿನಿಂದ, ನಾವಿರೋರು ಹಿಂದಿನಿಂದ ಓಡು ಒಂದು ಚಂದ ನೋಡ್ಬೇಕಿತ್ತು. ಒಡಿಸಿ 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 ಓಡಿಸಿ ಇಲ್ಲಿ ಬಂದು ನಿಂತ. ಓಡಿ 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 ಇಲ್ಲಿಗೆ ಬಂದು ಓಡಿ 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 ದಿಡಿಕ್ಕ ಎಲ್ಲಿಗೆ ಬಂದ್ರಿ? ಯಾರು? ದಿಡಿಕ್ ಅದು ಅರ್ಧದಲ್ಲಿ ನಿಂತಿತ್ತು. ಮುಕ್ತಾಯ ಸರಿಯಾಗಿ ಯಾರು ಅಂತ ಗೊತ್ತಿಲ್ಲ. ಇಲ್ಲಿಗೆ ಬಂದು ದಿಡಿಕ್ಕ ಎಂಬ ಹಾಗೆ ನಿಂತೆವು. ಆ ಪ್ರಾಣಿ ಕಾಣಲಿಲ್ಲ. ಇದು ಕಾಣ್ಲಿಕ್ಕೆ ಸಿಕ್ಕಿತು. ಇಲ್ಲಿ ತನಕ ಬರುವಾಗಿತ್ತು. ಆಮೇಲೆ ಇದು ಮಾತ್ರ ಕಂಡದ್ದು. ಸರಿ. ಆದ್ರಿಂದ ಅರ್ಥ ಮಾಡಿಕೊಂಡಿದ್ದೇವೆ ಆ ಪ್ರಾಣಿಯನ್ನ ಇದು ಬಚ್ಚಿಟ್ಟುಕೊಂಡಿದೆ ಅಂತ. ನಿಮ್ಮ ಊಹೆ. ಆದ್ದರಿಂದ ಬಚ್ಚಿ ಇಟ್ಟುಕೊಂಡಿದ್ಯಲ್ಲ, ಹೊರಗೆ ಬಿಡೋದನ್ನು. ಓಡಿದ್ದು ನೀವು, ಬಚ್ಚಿ ಇಟ್ಟುಕೊಂಡದ್ದು ನೀನು. ಅದು ನೀವು ಯಾರು? ನೀವು ಯಾರು? ಹೋಯ್ತು, ಎಲ್ಲ ಹೋಯ್ತು. ನಾವು ಏರಿದ ಎತ್ತರ ಎಷ್ಟು, ನಮ್ಮ ಪ್ರಚಾರ ಇದ್ದದ್ದು, ನಮ್ಮ ಗಣತಿಗೆ, ನಮ್ಮ ಬಾರ ಗೊತ್ತಾಗಿ ಅಣ್ಣ ಹೇಳಿದ್ದು. ಇಷ್ಟೆಲ್ಲ ಮೇಲ್ಮಟ್ಟದಲ್ಲಿರುವಾಗ ಏನೂ ತಿಳಿಯದ ಮೂಢ ಅಪ್ರಬುದ್ಧ ನಿರಕ್ಷರ ಖುಷಿ ನಮ್ಮನ್ನು ಯಾರು ಅಂತ ಪ್ರಶ್ನೆ ಮಾಡಿ ಅಪಮಾನ ಮಾಡಿದ. ನೀನು ಅಪಮಾನ ಅಂತ ತಿಳ್ಕೊಳ್ಬೇಡ. ಪ್ರಸಿದ್ಧರು ಈ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ. ಪಾಪದವರು ಯಾರಿಗಾದ್ರೂ ಗೊತ್ತಿರ್ತದ? ಅದಿಲ್ಲ. ನಾವು ಪ್ರಸಿದ್ಧರು. ಅದರ ಮೇಲ್ಮಟ್ಟದಲ್ಲಿರುವವರು ಅವನಿಗೆ ನಮ್ಮ ಪ್ರಚಾರ ಗೊತ್ತಾಗಬೇಕು. ಅಲ್ಲಿ ಮೇಲಿಂದ ಇರ್ಬೇಕು, ಕೆಳಗಿಂದಲ್ಲ. ಪ್ರಾರಂಭ. ಉಪ್ಪು ನೀರಾದ್ರೂ ತೊಂದ್ರೆ ಇಲ್ಲ, ಅವನಿಗೆ ಸ್ವಲ್ಪ ಕೊಡು. ಒಟ್ಟು ಕುಡಿಸ್ತೇನೆ ನಿನಗೆ, ಕುಡಿಸ್ತೇನೆ. ಸರಿ ಇದ್ದು ಒಮ್ಮಿಂದೊಮ್ಮೆಲೆ ಎಂತ ಅದು ಯಾವಾಗ ಎಷ್ಟೊತ್ತಿಗೆ ಅಂತ ನಿನಗೆ ತಲೆ ಬಿಸಿ ಅಂತದಕ್ಕೆ ನಾನು ಅವನ ತಮ್ಮ. ನಾವು ಸುಧಾರಿಸಿಕೊಳ್ಳುವುದಿಲ್ವ? ತಮ್ಮನಿಗೆ ತಲೆ ಬಿಸಿ ಇಲ್ಲ ಅಂತ ನಿನಗೆ. ನನ್ನೆದುರಿಗೆ ಒಂದು ಜೀವ ಹೀಗೆ ಆಗುವುದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಕಣ್ಣು ಮುಚ್ಚಿಗೋ. ಸರಿ ಇದ್ದವರು ಅವನಿಗೆ ಏನು ನಾವು ಯಾರನ್ನು ಬೇಕಾಗಬೇಡ. ಕೇಳಾಗಿದೆ. ನಾವು ಸಾಮಾನ್ಯರಲ್ಲ, ಮತ್ತೆ? ವೀರರಿದ್ದೇವೆ, ಗಣಗಂಭೀರರಿದ್ದೇವೆ.
ಎಂತದ್ದು ಹಾಗೆ ನೋಡಿ ಹಾಗೆ ಹೇಳು. ಭೂರಿ. ಸಣ್ಣದ ದೊಡ್ಡದ ಎಂತದ್ದು? ನೀನು ಹೇಳಿದ್ದು ಪೂರಿ. ಹಾಗಲ್ವಾ ಅದು ಪಾಲ್ ಅದು. ಭೂ ಅಂದ್ರೆ ಅಡಿಗೆ ಸ್ವಲ್ಪ ಗಟ್ಟಿ ಒತ್ತಬೇಕು. ಅಡಿಗೆ ಒತ್ತಿದ್ರು ಮೇಲೆ ಒತ್ತಿದ್ರು ಇರುವುದು ನೀನೇ. ಶಬ್ದ ಭೂ ಆಗಬೇಕು ಅಂತ. ಹೌದೌದು. ಭೂರಿ ಅಂದ್ರೆ ಏನು? ಎಂತದ್ದು? ತುಂಬಾ. ತುಂಬಾ ಅಂದ್ರೆ ಏನು? ಏನು? ಬಹಳ. ಬಹಳ ಅಂದ್ರೆ ಏನು? ಅದನ್ನು ಬಿಡಿಸಿ ಹೇಳ್ಬೇಡ, ಮೊದಲೇ ಸಮಯ ಇಲ್ಲ. ನಾನು ಎಷ್ಟು ಸಮಯಲ್ಲಿದ್ರು ನಾನು ಹೇಳುವಷ್ಟನ್ನು ಹೇಳಲೇಬೇಕು. ಹೌದಾ? ಹೆಚ್ಚು ಸಂತೋಷವಾಯಿತು. ಯಾಕೆ? ಯಾಕೆ? ಒಬ್ಬನೇ ಇದ್ದವರು ನೀವು. ನಾನು ಒಬ್ಬನೇ ಇದ್ದಾಗ ನಿಮ್ಮನ್ನು ನೋಡಿದೆ. ನಿನಗೆ ಅವನು ಜೋಡು, ಅವನು ನಿನಗೆ ಜೋಡು. ಯಾರು ಹೇಳಿದ ಅವನ ಜೋಡು ನನ್ನಲ್ಲಿ ಹುಟ್ಟುತ್ತಾ? ಹಾಗಲ್ವ ಅದು. ಮತ್ತೆ ನಿನಗೆ ಅವನು ಜೊತೆ, ಅವನು ನಿನಗೆ ಜೊತೆ. ಜೋಡಿ ಜೋಡಿ. ಹೌದೌದು. ನಿನಗೆ ಅವನು ಜೋಡು, ಅವನು ನಿನಗೆ ಜೋಡು, ನೀವಿಬ್ಬರು ನನ್ನ ಜೋಡು. ತಲೆ ಕೆಟ್ಟವ. ಯಾಕೆ? ಎಂತದ ನಿನ್ನದು? ನನಗೆ ಜೊತೆ ಅಂತ. ನಮಗೆ ಇಲ್ಲಿ ಕಷ್ಟ ಆಗಿದೆ, ಆಮೇಲೆ ಅವನ ಜೋಡ. ಹೌದು, ನನಗೆ ಜೊತೆ ಆದ್ರಿಂದ ಒಬ್ಬರೇ ಇದ್ದವನು ನಾನು, ನೀವೇ ಬಂದು ಜೊತೆ ಆದಿರಿ. ಚಕ್ಕನಾಡುವುದಕ್ಕೆ ಬಂದವರಲ್ಲ. ಹಾಗಲ್ವಾ? ನಿಮಗೆ ಗೊತ್ತಿಲ್ಲದನ್ನು ಗೊತ್ತಿಲ್ಲ ಎನ್ನುವುದಕ್ಕಾಗಿಯೇ ಗೊತ್ತಿರುವಂತ ನನ್ನಲ್ಲಿ ಕೇಳಿದ್ರೆ ನಿಮಗೇನು ಗೊತ್ತಿಲ್ಲವೋ ಅದು ನನಗೆ ಗೊತ್ತಿಲ್ಲ. ಹಾಗಂತ ನಿಮಗೆ ಗೊತ್ತಿಲ್ಲದು ಒಂದು ನನಗೆ ಗೊತ್ತುಂಟು. ನೀನು ಇಷ್ಟು ಹೇಳಿದ್ರೆ ಯಾರಿಗಾದ್ರೂ ಗೊತ್ತಿದ್ದದ್ದು ಗೊತ್ತಿಲ್ಲದ ಹಾಗೆ ಅದಿ. ಆದ ಕಾರಣವೇ ಯಾರಿಗಾದ್ರೂ ವಿಷಯ ಯಾಕೆ ಗೊತ್ತಿದ್ದವನಿಗೆ ಮಾತ್ರ ಗೊತ್ತುಂಟು ಎನ್ನುವುದಕ್ಕಾಗಿ ಗೊತ್ತಿಲ್ಲದವರಾದಂತ ನಿಮ್ಮಲ್ಲಿ ನನಗೇನು ಗೊತ್ತುಂಟು ಎನ್ನುವುದನ್ನು ಗೊತ್ತು ಮಾಡ್ಲಿಕ್ಕೆ ಬಂದವರ. ನಿನಗೆ ಏನು ಗೊತ್ತು? ನಾನು ಯಾರು ಅಂತ ಗೊತ್ತು. ಯಾವನ ನೀನು? ಕಾಣುವಂತ ವಿಶಾಲವಾದ ಶರದಿಗೆ ಒಡೆಯ. ಅದು ಪದಪ್ರಯೋಗ ಸರಿ ಉಂಟು, ಹೇಳುವ ಶೈಲಿ ಬದಲಾಗಬೇಕು. ಏನಾಗಬೇಕು? ಒಡೆಯ. ಯಾರಿಗೆ? ನೀವು ಹೇಳಬೇಕ. ಅಲ್ಲ ಸ್ವಲ್ಪ ಹೀಗೆ ಮಾಡಿ. ಯಾಕೆಂದ್ರೆ ನಾನು ಒಡೆಯನಿರುವಾಗ ನೀವು ಒಡೆಯ. ಇನ್ನು ಬೇಡ, ಆ ಶಬ್ದವೇ ಬೇಡ. ಬೇರೆ ಶಬ್ದ. ಯಾವ ಶಬ್ದ? ಹೇ ಪ್ರಭು. ಪ್ರಭು. ಹೇ ಪ್ರಭು ಅಂತ ಹೇಳ್ಬೇಕು ನೀವು. ಅದೇ ಹೇಳಿದ್ದು. ಏನು? ಓ ಪ್ರಭು. ಹಾಗಂದ್ರೆ ಏನ? ಅದೇ ನೀನು ಹೇಳಿದ್ದು. ನಾನು ಹೇಳಿದ ಹಾಗಲ್ವ? ಮತ್ತೆ ಪ್ರಭು ನೀನು ಹೇಳಿದ್ದನ್ನೆಲ್ಲ ಹೇಳಲಿಕ್ಕೆ ನಾವು ಜನ ಅಲ್ಲ. ಬೇಡ ಬಿಡು. ಏನು? ನಮ್ಮಂತವ್ರು ಇರುವಾಗಲೂ ಓಟೆಯ ಅಂತ ಹೇಳಿದ್ರೆ ಹಲ್ಲು ಉಳಿಲಿಕ್ಕಿಲ್ಲ. ದೂರ್ತ ಏನಂತ ತಿಳ್ಕೊಂಡಿದ್ದಿ? ನೀನು ಒಬ್ಬರೇ ಇರುವಾಗ ಏನ್ ಬೇಕಾದ್ರೆ ಹೇಳ್ಕ, ನಾವು ಬಂದ ಮೇಲೆ ಅಲ್ಲ. ಹೌದಾ? ನಿನಗೆ ಆ ಪ್ರಾಣಿಯನ್ನು ತೋರಿಸ್ತೀವಿ. ಒಂದುಂಟು, ನಾನಾದ್ರೂ ಆದಿತ್ತು, ನೀನು ಅದಾಯ್ತು. ನಾವು ಬಂದ ಮೇಲೆ ಅಲ್ಲ ಅಂತ ಹೇಳಿದಲ್ಲ, ಅದೊಂದು ಬೇಡ. ವಿಷಯ ಬೇಡ. ನೀವಾದ್ರೂ ಆದಿತ್ತು. ಎಂತದ? ಅಲ್ಲಾಗ್ಲಿಕ್ಕಿಲ್ಲ. ಅಲ್ಲ, ನಾನು ಬಂದ ಮೇಲೆ ಅಲ್ಲ, ಅದು ಯಾಕೆ? ಅದಾಗ್ಲಿಕ್ಕಿಲ್ಲ. ನೀನು ಬಂದ ಮೇಲೆ ನೀನ್ ಅಲ್ಲ ಅಂತ. ನಾನಲ್ಲ. ಹಾಗಾದ್ರೆ ನಾವು ಬಂದ ಮೇಲೆ ನೀನಲ್ಲ. ನೀವು ಅವರಲ್ಲ. ನಾವು ಬಂದ ಮೇಲೆ ನೀನ್ ಅಲ್ಲ ಅಂತ. ನಾನು ಅಲ್ಲ ಆಗುದು ಹೇಗೆ? ಒಡೆಯ ಅಲ್ಲ ಅಂತ ಹೇಳು. ಒಡೆಯ ಅಲ್ಲ. ಬೇಕಾದನ್ನು ಬೇಡಬೇಡ. ಈಗ ನೀನು ತೋರಿಸ್ತೀಲ್ವಾ? ಏನನ್ನು? ಯಾರನ್ನು? ನಾವು ಹೇಳಿದ ಅಪೋರನನ್ನು. ನಾನು ಆಗ್ಲೇ ಹೇಳಿದ್ದೇನಲ್ಲ. ಎಂತದ್ದು? ಆರ ಕಂಡಿರಯ್ಯ ನೀವು, ನಾನು ಅರಿಯ. ಅವನಿಗೆ ತಲೆಗೆ ಹೋಗ್ಲಿಲ್ಲ. ಸ್ವಲ್ಪ ಬಿಡಿಸಿ ಹೇಳು. ನೀವು ಯಾರನ್ನು ನೋಡಿದ್ದೀರಿ, ಹೇಗಿದ್ದೀರಿ ಹೇಳಿದ್ರಿ. ಹಾಗೆ ನಿನಗೆ ಬಿಡಿಸಿ ಹೇಳ್ಬೇಕಾ? ಏನು? ಅವ ಬಿಳಿ. ಅವ ಬಿಳಿ. ಕೆಂಪು 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 ಚಂದ ಅಂತ ನೀನು ಸ್ವಘೋಷ ಮಾಡ್ಕೊಳ್ಬೇಕಷ್ಟೇ. ಹೌದು. ಅವ ಕೂತಿದ್ದ ಕಮಲದ ಮೇಲೆ ನಿನಗೆ ಒಂದು ಸಣ್ಣ ಎಲೆ, ನಿನಗೆ ಗತ್ತಿಲ್ಲದವ ನೀನು. ಹಾಗಲ್ಲ ಇದು. ವಟ ವಟ ಪಟಪಟ. ಯಾವ ಪಟಪಟ? ವಟಪತ್ರ. ಪಟಪತ್ರ. ಅವನಿಗೆ ಇದ್ದದ್ದು 2 ಕೈ. ನಿನಗಾಗಲ್ಲ, ನೀನು ಛತ್ರಭೋಜ. ಇವನಿಗೆ 4 ಕೈ. ಛತ್ರಭೋಜ. 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 ಅವ ನಮ್ಮನ್ನು ನೋಡಿ ಭಯದಿಂದ ನಡುಗುತ್ತಾ ಇದ್ದ. ನೀನು ಇದ್ದ ಹಲ್ಲನ್ನೆಲ್ಲ ಪ್ರದರ್ಶನ ಮಾಡ್ತಾ ಇದ್ದ. ಸಂತಾನ ಇಲ್ಲ. ಸಾಕಬೇಕಾ? ಅವನಿಗೆ ಎಷ್ಟು ತಲೆ? ಅವನಿಗೆ 5 ತಲೆ. 5 ತಲೆ? 5 ತಲೆ. 5 ತಲೆ. ಆಗ ಬಂದಿದ್ದ ನಾನು.
ಗೊತ್ತಿಲ್ಲ ಅಂತ ಹೇಳಿದ್ರಿ. ಗೊತ್ತಿಲ್ಲ. ನೀವು 5 ತಲೆಯವರು ಅಂತ ಕೇಳಿದ್ರಿ ನನ್ನ ಹತ್ರ. ಹೇಳಲಿಕ್ಕೆ ಹುಡ್ಕೊಂಡು ಬಂದದ್ದು ಯಾರು? ಬಂದದ್ದು ನಾವೇ. ಮತ್ತೆ ನಿಮಗೆ ಬೇಕಾದ್ರೆ ನೀವು ಈಗ ತೋರು ಬೇಗ ಅಂತ ಕೇಳುವಾಗ ಒಂದು 5 ತಲೆಯವ ಇದ್ದ ಅವನ ಅಂತ ಕೇಳ್ಬೋದು. ಇಲ್ಲ ಇಲ್ಲ, ನೀವು ಯಾರನ್ನು ಹುಡ್ಕೊಂಡು ಬಂದಿದ್ರೆ ಅವನೇ ಬೇಕು ನನಗೆ. ಈಗ 5 ತಲೆ ಅಲ್ವಾ, ಅವ ಬಂದು ನನ್ನ ಹತ್ರ ಒಂದು ಮಾತು ಹೇಳಿದ್ದ. ರಕ್ಷಮಾಂ ರಕ್ಷಮಾಂ. ಯಾವ ಮಾಮ? ಮಾಮ್ ಅಲ್ವಾ ಅದು? ರಕ್ಷಮಾಂ ಅಂದ್ರೆ ಏನು? ರಕ್ಷಣೆಯನ್ನು ಕೊಡಿ. ನೀವು ಹಾಗೆ ನನ್ನ ಹತ್ರ ಬನ್ನಿ. ರಕ್ಷಮಾಂ ರಕ್ಷಮಾಂ ಅಂದ್ರೆ ರಕ್ಷಿಸಿ ಅಂತ. ಪಾದ್ರಕ್ಕನಾಥರಾದರೆ ಪೊರೆಯುವ ದಾತಾರನಾಗುತ್ತೇನೆ, ಇಲ್ಲದೆ ಹೋದರೆ ಕೊಂದು ಕಳೆಯಿದೆ. ಸಾಯಲಿಕ್ಕೆ ಮಾರಿ ಹಿಡ್ದವ ಹೊಚ್ಚಾಡುವುದು, ಬೊಬ್ಬೆ ಹಾಕುದು, ಕೊಚ್ಚಿಗೆ ಸಿಕ್ಕಿ ಸಾಯಿಸಲಿಕ್ಕುಂಟು ಮಾರಿ ಸಂತಾನ. ಏನು ತಲೆಯನ್ನು ಕಾಲಿನ ಬಗ್ಗೆ ಸರಿಯಾಗಿ ಪರೀಕ್ಷೆ ಮಾಡಿದೆ. ಎದೆಗೆ ಕಿವಿಗೊಟ್ಟು ಕೇಳಿದಾಗ ಜೊತೆ ಬಡಿತಾ ನಿಂತೇ ಹೋಗಿದೆ ಸತ್ತಿದ ನಾನು ತಿನ್ನುವುದಕ್ಕೆ ಇಲ್ಲಿ ಬಾ. ಇಬ್ಬರು ದುಡ್ದಿದ್ದೇವೆ, ಮತ್ತೆ ಹೊಟ್ಟ ಬಾಡಿಗೆ ಬೇಕಾಗಿಂತ ಹೆಚ್ಚು ನಾನು ದುಡ್ಡು. ಗೊತ್ತಾಗಿದೆ ಹೊಟ್ಟ ಬಾಡಿಗೆ ಅಲ್ವೇನು? ಸಿಕ್ಕಿದವ ಚೋಟದವ ಹೊಟ್ಟೆಗೆ ಸಾಕಾಗ್ಲಿಕ್ಕಿಲ್ಲ, ಪಾಲು ಮಾಡಿ ಯಾರು ನೀನೆ. ಸರಿ ಕೇಳು, ಸೊಂಟದಿಂದ ಮೇಲೆ ಏನೆಲ್ಲ ಉಂಟೋ ಅದು ನನಗೆ, ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟೋ ಅದು ನಿನಗೆ. ಒಪ್ಪಿಕೋ ಹಾಕು ಬಾಯಿ ಹಾಕಿದ್ಯಾ? ಸೊಂಟದಿಂದ ಕೆಳಗೆ ದೊಡ್ಡ ಮಾಂಸದ ಮುದ್ದೆ ಇಷ್ಟು ತೋರದ 2 ತೊಡೆ ನಿನಗೆ ಸರಿ ಗೊತ್ತುಂಟಲ್ಲ, ಅದನ್ನು ನೀನೇ ತಿನ್ನು. ಯಾಕೆ? ನಾನು ಮೇಲಿದ್ದಕ್ಕೆ ಅದು ಬೇಡ. ಎಂತದ್ದು ತಮ್ಮ ಹೀಗೆ ಮಾಡು. ಹೇಗೆ? ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು, ಬಲವಾಗಿ ಎಳೆಯೋಣ. ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಸಿಗುತ್ತದೋ ಹಾಗೆ ತಿನ್ನು. ಪಂಚದ ನಳಿನನಾಭನು ಸ್ಮರಿದೆ ಭಕ್ತಿಯೋಳ್
ಪೊಗಳುತ್ತ ನಿಂದ ಸೆಣದಿ ಪಂಚದಾಸ ಕಾಲದಿ ಸುದೀರ್ಘ ವರ್ಷಗಳ ಹೋರಾಟ ಫಲಿತಾಂಶ ಶೂನ್ಯ. ಅಮ್ಮನನ್ನು ಧ್ಯಾನಿಸಿದಾಗ ಶಕ್ತಿಗಿಂತ ಯುಕ್ತಿ ಮೇಲೂ ಅಂತ ಪಥ ನಿರ್ದೇಶನ ಮಾಡಿದ್ರು. ಬರ್ಲಿ ಮಿಚ್ಚಿದೆ ಪೌರುಷಕ್ಕೆ ಬಲು ಹೆಚ್ಚಿನ ಗೋಳದ ಹದಗೆ ಆಶ್ಚರ್ಯವಾದೆನು ಉಚ್ಚರಿಸುವುದೇನು ಅಚ್ಚರಿಯದ ಭಟರ ಹುದು ಸಂಗರದಲ್ಲಿ ಮುಖಿದೆ ಪುರುಷಗೆ ಬಲು ಹೆಚ್ಚಿನ ಗೋಳಾಗೆ ಮೆಚ್ಚಿದೆ. ನಿಮ್ಮ ತೋಳ ಎಂತದ್ದು ಅದು ಮುಗಿಲಿಲ್ವಾ? ಮತ್ತೆ ತೋಳ ಪೌರುಷಕ್ಕೆ ಹಾಗೆ ಹೌದೇ ಹೌದು. ಏನು ಅಸಾಧ್ಯವಾದಂತಹ ತೊಡಗಿಸಿಕೊಳ್ಳುವಿಕೆಯ ಕ್ರಮ, ಅದ್ಭುತವೆನಿಸುವಂತಹ ವಿಳಂಬಿತವಾದಂತಹ ಚಲನೆ. ಈ ತೊಡಗಿಸಿಕೊಳ್ಳುವಿಕೆಯಲ್ಲಿ ನಿಮ್ಮ ಪೆಟ್ಟುಗಳು ಮಟ್ಟುಗಳು ಅದನ್ನು ನೋಡ್ತಾ ಹೇಗೆ? 5,000 ಹೋದದ್ದೇ ಗೊತ್ತಾಗ್ತದೆ. ಈಗ ಪೆಟ್ಟಿನಲ್ಲಿ 5 ಹೋಯ್ತಾ? 5,000 ಎಲ್ಲಿ ಹೋಯ್ತು? 5,000 ವರ್ಷಗಳು ಸಂದು ಅದನ್ನು ಹಾಗೆ ಹೇಳಲಿಕ್ಕೆ ಈಗ ಆಗುದಿಲ್ಲ. ಇನ್ನೊಂದು 5 ಹೋಗ್ಲಿ ಯಾಕೆ? ಹಾಗೆ ಹೋಗ್ಬಾರ್ದು. ಅದೇ ಹಾಗೆ ಹೋಗುದಾ? ಹೋಗ್ಲಿ. ಒಂದು ಮುಗಿಸ್ಬೇಡ. ಒಂದು ನಿರ್ಧಾರ ಆಗ್ತದಲ್ಲ. ನಿರ್ಧಾರ ಹೀಗೆ ಮಾಡುವಂತಲೇ ನಿರ್ಧರಿಸಿತು ನಾನು. ಹೇಗೆ? ನಿನ್ನ ಅಕ್ಷ ಅವನ ವಕ್ಷ, ನಿನ್ನ ಮೂಗು ಅವನ ಬಾಗು, ನಿನ್ನ ಕೇಶ ಅವನ ಮೀಸೆ, ನಿನ್ನ ಸೊಂಟ ಅವನ ಕಂಠ, ನಿನ್ನ ಕೊರಳು ಅವನ ಬೆರಳು, ನಿನ್ನ ಅದು ಗಟ್ಟಾಗಿದೆ. ಇವನಿಗೆ ಅವನ ಸ್ವಂತ ಇವನಿಗೆ ನನ್ನ ಕಂಠ ಹೇಗೆ ಉದ್ದಾಗುದು? ಇವನಿಗೆ ತಲೆಗೆ ಪೆಟ್ಟಾಗಿದೆ. ಯಾಕೆ? ಮತ್ತೆ ಎಂತದ ನಿನ್ನ ಹಾಗಲ್ವಾ? ನನ್ನ ಬಾಯಿ ಅವನಿಗೆ ಕೈಯಾಗುದು ಹೇಗ? ಕಾರಣ ಉಂಟು ಹಾಗೆ ಹೇಳುದಕ್ಕೆ. ನಿನ್ನನ್ನು ಮುಡಿಯಿಂದ ಅಡಿ ತನಕ ಹೊಗಳುದು, ನಿನ್ನನ್ನು ಅಡಿಯಿಂದ ಮುಡಿಯ ತನಕ ಹೊಗಳುದು. ಸಮಯ ಎಷ್ಟು ಬೇಕಾ? ಹೋಗ್ಲಿ ಆ ಕಡೆ. ಈ ಸಣ್ಣ ನಾಲಿಗೆ ಅವನಿಗೆ ಅದು ಸಾಕಾಗ್ತದ? ಅದಿಲ್ವಾ? ಮತ್ತೆ ನಾನೊಂದು ಕಾಲಮಿತಿಯಲ್ಲಿ ಮುಗಿಸುವಂತ ನಿಂದೊಂದು ಅವನೊಂದು ನಿನ್ನೊಂದು ಅಂತ ಹೇಳಿ ನೀವು ಹೊಂದಿಸಬೇಕಯ್ಯ. ಹೌದಾ? ಹೌದೇ ಹೊಂದಿಸಿ ಬರಿಬೇಕು. ಹೊಂದಿಸಿ ಬರೀ ಬಿಟ್ಟ ಸ್ಥಳ ನಿನ್ನದು, ಹೊಂದಿಸುವುದು ನಾವು. ಹೌದೇ ಹೌದು ಅಲ್ವಾ? ಹಾಗಾದ್ರೆ ಒಂದುಂಟು ಮಾತ್ರ, ನಿಮ್ಮದಾದಂತ ಪರಾಕ್ರಮಕ್ಕೆ ಮೆಚ್ಚಿ ಬೆಚ್ಚಿ ದೋಷಗೊಂಡು ಭಾರಿ ದೋಷವೊಂದನ್ನು ಕೊಡಬೇಕು ಅಂತ ನಿರ್ಧರಿಸಿದ್ದೇನೆ. ನೀ ಮಾಡಬೇಕಾದಿಷ್ಟೇ. ಎಷ್ಟು? ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ತಗ್ಗಿಸಿ, ಮುಟಿ ಬಾಗಿಸಿ, ಕಾಲ ಬಡಿ ಕೂತ್ಕೊಂಡು ಬೇಡಿ ಬೇಕಾದನ್ನು ಕೊಡ್ತೇನೆ. ಏನ ಗೆದ್ದವರು ನಾವು ಸೋತವರನೇನು? ಹೌದು. ಸೋತವನ ತಾನೇನು ನಮ್ಮಲ್ಲಿ ಬೇಡಬೇಕಲ್ಲದೆ ಗೆದ್ದ ನಾವನೇನಲ್ಲಿ ಬೇಡುವ ಕ್ರಮ ಉಂಟೇನ? ಏಕೋ ಏನು ಗೊತ್ತೋ? ನೀನು ಅದು ಮಾಡುವಾಗ ಹಾಗೆ ಯಾಕೆ ಚಪ್ಪಣೆ ಹೊಡೆ? ಕಾರಣ ಉಂಟು. ಏನು? ಇದು ಏನು? ಅದು ಕೈ ಯಾರ ನಿನ್ನದು ಕೊಟ್ಟ ಕೈ. ಅಷ್ಟು ಗೊತ್ತಾಯ್ತಲ್ಲ ನಿನಗೆ? ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಕೇಳಿಕೋ, ಕೊಡ್ತೇವೆ. ಅದು ಹಾಗೆಲ್ಲ ಆಗುದಿಲ್ಲ. ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ನನ್ನ ಕರದ ಮೇಲೆ ಕರೆದಿಟ್ಟು ಭಾಷೆ ಕೊಡಿ. ಏನು ಕೇಳ್ತೇವೆ ಅದನ್ನು ಕ್ಷಣದಲ್ಲಿ ಕೊಡ್ತೇವೆ. ಕೈಯೊಳಗೆ ಬಲು ಸೊಕ್ಕಿದ ಮೂಕರಿ ನಿಮಗೆ ತಕ್ಕುದಾದ ಮಕ್ಕುವೆ ಅದರ ಮಗನೇ ಸಿಕ್ಕಿದಿರಿ. ಕೈಯೊಳಗೆ ಬಲು ಸೊಕ್ಕಿದ ಮೂಕರಿ ನಿಮಗೆ ಸಿಕ್ಕಿದಿರಿ ಕೈಯೊಳಗಡೆ ಸಿಕ್ಕಿದಿರಿ. ಕೈ ಬಿಡುವ ಬಿಟ್ಟೆ ಸುಳ್ಳು ಹೇಳ್ತಾನೆ ನೋಡು. ಹಾಗಲ್ವಾ ಅದು? ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂತ ಅರ್ಥ. ಹೇಗದು? ನಾ ಕೇಳಿದ್ದನ್ನೆಲ್ಲ ಕೊಡ್ತೇನೆ ಅಂತ ಹೇಳುವುದರ ಮೂಲಕ ಕೇಳ. ನೀನು ಮೂರ್ಖ, ನೀನು ಶತಮೂರ್ಖ ಅಂತ ನಿರೂಪಿತವಾಗಿ ಹೋಯ್ತು. ಎಂತದ್ದು? ಸ್ವಲ್ಪ ನಿಲ್ಲು. ಮುಖ ನೋಡಿ ಮೂರ್ಖ ಅಂತ ಹೇಳಿದೆಯಲ್ಲ, ಎಂತದದು? ಮೂರ್ಖ ಅಂದ್ರೆ ಜ್ಞಾನಿ ನಾನು? ನೀನು. ನಾನು? ಶತಮೂರ್ಖ ಅಂದ್ರೆ ಪರಮ ಜ್ಞಾನಿ. ನಾನು ಶತಮೂರ್ಖ. ಅವನಲ್ಲ ತಮ್ಮ, ನಾನವನಲ್ಲ. ಕೊಡುವುದಿದ್ದರೆ ನನಗೆ ಸ್ವಲ್ಪ ಹೆಚ್ಚು ಕೊಡು. ಒಂದು ಕೆಲಸ ಮಾಡು, ಅವನಿಗೆ ಕೊಟ್ಟದನ್ನು ಹಿಂದೆ ಪಡೆದಾಗೆ ಬೇಸರ ಆಗಿದೆ. ಹಾಗೆ ಬಿಡುವ. ಅವನು ಶತಮೂರ್ಖನೇ, ನೀನು ಶತಮೂರ್ಖ. ಶತಮೂರ್ಖ ಅಣ್ಣ. ಆದ್ರೆ ಒಂದುಂಟು, ಎಷ್ಟೇ ಜ್ಞಾನಿ ಪರಮಜ್ಞಾನಿಗಳಾಗಿರಲಿ ಯೋಚನೆ ಮಾಡುವ ತಲೆ ಇರುವುದು ನನಗೆ. ಏನು ಇದು ಏನು ಗೊತ್ತೋ? ನಮ್ಮಿಬ್ಬರ ತಲೆಯಲ್ಲಿ ಯೋಚಿಸಿ ಉಂಟಾ? ಅದನ್ನೇ ಕೊಡಿ. ಏನು
ಅನುರಗದಲ್ಲಿವೆ ಮನದಿರವಿನುತ್ತಲೇ ತಾನೆಮ್ಮೊಳುರಿದಂತ ಮಾತ ಏನಬಹುದು ಅಮ್ಮ ಅಣ್ಣ ಹೋಯ್ತಲ್ವೇರೋ ನಮ್ಮಿರುವ ಕೊಟ್ಟಿದ್ದೇವೆ ಅವನಿಗೆ ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದೆವೆಂದಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇನೋ ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಟ್ಟೆವೆಂದಾದ್ರೆ ನಾವಿರೋರು ಜೊತೆಯಲ್ಲೇ ಸಾಯುವುದಿಲ್ಲ ಹೊತ್ತ ಬದುಕುವ ಹಾಗೂ ಇಲ್ಲ ಇತ್ತ ಸಾಯುವ ಹಾಗೂ ಇಲ್ಲ ಅಯ್ಯಯ್ಯೋ 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 ಹೋಯ್ತಲ್ಲ ಹೋಯ್ತಲ್ಲ ಹೇಳ್ತಮ್ಮ ಇಲ್ಲಿ ಬಾ ಎಂತದ್ದು ನಿನಗೆ ತಲೆ ಉಂಟಾ ಕಾಣುವುದಿಲ್ವೇನೋ ನಿನಗುಂಟಾ ಸ್ವಲ್ಪ ಉಪಯೋಗಿಸೋದನ್ನು ಕೊಟ್ಟಿದ್ದೇವೆ ಮಾತು ಹೇಗಾದ್ರೂ ನಾವು ಬದುಕಲೇಬೇಕು ಬದುಕಬೇಕು ಅಂತಾದ್ರೆ ಈ ತಲೆಗೆ ಸ್ವಲ್ಪ ಕೆಲಸ ಕೊಡು ಇಲ್ಲಿ ಬಾ ಮತ್ತೆ ನಮ್ಮಲ್ಲಿಯ ನಿನ್ನದ್ದು ಸರಿಯಾಗಿ ಕೇಳು ಏನು ಪ್ರಾಣ ಕೊಡುವುದಕ್ಕೆ ಸಿದ್ಧರಿದ್ದೇವೆ ನಮ್ಮದ್ದು ನಿಬಂಧನೆ ಇದೆ ಏನದು ನಮ್ಮ ಪ್ರಾಣವನ್ನು ಪಡೆಯುವಂತಹ ಕಾಲಕ್ಕೆ ಒಂದೇ ಒಂದು ನೀರು ಹನಿ ನಮ್ಮ ದೇಹಕ್ಕೆ ಸೋಂಕದ ಹಾಗೆ ಪಡ್ಡೆ ನನಗೂ ನಿಮಗೂ ಇರುವ ಸಂಬಂಧವನ್ನು ನಿಮ್ಮ ಮತ್ತಿಗೆ ಹೊಳೆಯುವ ಹಾಗೆ ಇದೋ ವಿರಾಟ್ ರೂಪವನ್ನು ತಾಳುತ್ತೇನೆ ಜಯ 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 ಶಯನ ನಾರಾಯಣ ನೀರಜಗಳ ನಯನ ನಾರಾಯಣ ನೀರಜಗಳ ನಯನ ಘೋರ ದುರಿದ ಸಂಹಾರಣ ಘೋರ ದುರಿದ ಸಂಹಾರಣ ನಿನ ಧಾರಿ ರಮಣ ನಾರಾಯಣ ಕಿರಾಣವ ಶಯನ ನಾರಾಯಣ ನೀರಜಗಳ ಜಯ ಜಯ ನಾರಾಯಣ ಅಚ್ಯುತ ಕೇಶವ ಮಾಧವ ಗೋವಿಂದ ಮುಕುಂದ ವೈಕುಂಠವಾಸ ಕಾಪಾಡು ತಂದೆ ನಮ್ಮನ್ನು ಕಾಪಾಡು ನೀನ್ಯಾರು ನಾವ್ಯಾರು ಅನ್ನುವಂಥ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯವನ್ನು ಎಸಗಿದವರೇ ನಾವು ಆ ಸಮಯದಲ್ಲಿ ನಿನ್ನ ಪರಮ ಪಾವನವಾದಂಥ ವಿಶ್ವರೂಪವನ್ನೇ ತೋರಿಸಿದೆ ನೋಡಿದ್ದೆ ತಡ ಅಜ್ಞಾನವು ದೂರವಾಯಿತು ಸುಜ್ಞಾನ ಅನ್ನುವಂಥ ಬೆಳಕಿನೊಳಗೆ ಹೀರೋರು ಕೊಂಡಾಲ್ಪಟ್ಟಾಗ ನಿನ್ನ ಮತ್ತು ನಮ್ಮ ಏನು ಅಂತ ತಿಳಿಯಿತು ನಿನ್ನ ಮಕ್ಕಳು ನಾವು ಅಪರಾಧ ಮಾಡಿದ್ದೇವೆ ಮುಂದಕ್ಕೆ ಬದುಕುವಂಥ ಅರ್ಹತೆಯನ್ನು ಕಳ್ಕೊಂಡಿದ್ದೇವೆ ಆದರೆ ಒಂದು ಆಸೆ ತಂದೆ ಕಟ್ಟ ಕಡೆಯದಾದಂಥ ಸಾಯುಜ್ಯ ಪದವಿಯನ್ನು ನಾವೇನೋರು ಪಡೆಯಬೇಕು ಅದನ್ನು ನೀನು ಇಯ್ಯಬೇಕು ಅಂತ ನಮ್ಮ ಕೇಳಿಕೆ ಓ ತಂದೆ ನಿನ್ನ ಪುಣ್ಯ ಪಾದಗಳಲ್ಲಿ ನಮ್ಮದು ಒಂದೇ ಒಂದು ಬೇಡಿಕೆ ನಾವು ಈ ತನಕ ಹೆಸರಿಲ್ಲದೆ ಬದುಕಿದವರು ತಂದೆಯಾಗಿ ಮಕ್ಕಳಾದಂತಹ ನಮಗೆ ಹೆಸರನ್ನು ಕೊಟ್ಟು ಆ ಎರಡು ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಐಕ್ಯಗೊಳಿಸಿ ನಮ್ಮನ್ನು ಹರಸು ಇದೋ ಭಯ ಕರುಣಿಸುವ ಭಯವನು ಕರುಣಿಸುವ ಭಯವನು ಜಂಗಿಯೊಳಿರಿದಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇದರ್ಜನ ಜನದಿಯರಿಸುತ್ತ ಧರೆಯ ಸಿರಿಸುತ್ತ ಮೇನು ತಿರಿದು ಬೆದರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ದೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯ ಮಕ್ಕಳೇ ಮೃದು ಶರೀರಿಯಾದಂತ ನೀನು ಮದುವೆಯ ಹೆಸರಿನಿಂದಲೂ ಕಠಿಣ ಶರೀರಿಯಾದಂತ ನೀನು ಕೈಟಬೆಯನ್ನ ಹೆಸರಿನಿಂದಲೂ ಗುರುತಿಸಲ್ಪಡುತ್ತಿರೋ ಹೊತ್ತು ನಿಮ್ಮಿಬ್ಬರ ನಿಗ್ರಹದಿಂದ ಮಧುಸೂದನ ಮತ್ತು ಕೈಟಬಾರಿ ಅಂತ ನನ್ನನ್ನು ಪ್ರಪಂಚ ಗುರುತಿಸುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಹೊಂದಿಕೊಳ್ಳುತ್ತದೆ ನೀವಾಡಿದ ಮಾತಿನಂತೆ ಹನಿ ಹುಂಡು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸದ ಹಾಗೆ ನಿಮ್ಮ ಕಾಯವನ್ನು ಸ್ವೀಕರಿಸುವುದಕ್ಕಾಗಿ ಜಂಗೆಯನ್ನು ವಿಸ್ತರಿಸಿದ್ದೇನೆ ಹೊಂದಿಕೊಳ್ಳಿ
ಸೇರಿಸಿ ಧರೆಯನ್ನು ಸೃಜಿಸಿ ಮೇದಿನಿಯನ್ನು ಹೆಸರನ್ನು ಕೊಟ್ಟದ್ದಾಯಿತು. ನಾಭೀಕಮಲದ ನಾಳದಲ್ಲಿ ಮರೆಯಾಗಿರುವ ಬ್ರಹ್ಮದೇವನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವಂಥ ಪದನಿರ್ದೇಶನ ಕೊಟ್ಟದ್ದಾಯಿತು. ನಿಜಧಾಮವಾದ ವೈಕುಂಠವನ್ನು ಸೇರಿಕೊಳ್ಳುತ್ತೇನೆ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಬಂಟ್ವಾಳ ತಾಲೂಕಿನ ಅರಳದಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 14ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಗಾಯತ್ರಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 17ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಲಕ್ಷ್ಮೀ ಸ್ವಯಂವರ, ಜಾಂಬವತಿ ಕಲ್ಯಾಣ ಮತ್ತು ರತಿ ಕಲ್ಯಾಣ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 18ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಹನುಮೋದ್ಭವ, ಮೈರಾವಣ ಕಾಳಗ ಮತ್ತು ಗರುಡ ಗರ್ವಭಂಗ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 24ನೇ ತಾರೀಕಿನಂದು ಬೈಕಂಪಾಡಿಯಲ್ಲಿ ರಾಮ ರಾಮ ಶ್ರೀರಾಮ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ಜನನಿಯ ಜಯಲಿ ಮಾಲಿನಿಯೋ ಮಕ್ಕಳಾಗಿ ಜನಿಸಬೇಕು ಎಂದಿದ್ದರೆ ಯೋಗವೂ ಬೇಕಂತೆ, ಭಾಗ್ಯವೂ ಬೇಕಂತೆ. ಆ ಬಗೆಯಲ್ಲಿ ಯೋಚಿಸಿ ನೋಡಿದೆ ಎಂದಾದರೆ ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರ ಹಿರಿಯ ಮಡದಿಯಾದಂತಹ ದಿತಿದೇವಿಗೆ ಪುತ್ರಿಯಾಗಿ ನಾ ಸಂಜನಿಸಿದೆ. ಜನನಿ ಮತ್ತು ಜನ್ಮಭೂಮಿ ಈ ಎರಡರ ಋಣವನ್ನು ತೀರಿಸುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲವಂತೆ. ಆದರೆ ಸ್ವಲ್ಪ ಮಟ್ಟಿಗಾದರೂ ಅದನ್ನು ಪೂರೈಸುವುದಕ್ಕಾಗಿ ನಾವು ಪ್ರಯತ್ನಿಸುತ್ತೇವೆ. ಅದಕ್ಕಾಗಿ ನನ್ನ ಜನನಿ ನನಗೆ ಈ ಜನ್ಮವನ್ನು ಕೊಟ್ಟಿದ್ದಾರೆ. ಹಾಗಿದ್ದರೆ ಋಣವನ್ನು ತೀರಿಸುವುದಾದರೂ ಎಂತು? ಈ ಬಗೆಯಲ್ಲಿ ಯೋಚಿಸಿ ನೋಡಿದಾಗ ಪುತ್ರ ಶೋಕದಿಂದಲೇ ಕಂಗೆಟ್ಟಿರುವಂತಹ ತಾಯಿ. ಹಾಗಿದ್ದರೆ ಏನು ಮಾಡೋಣ?
ಮುಂದೊಂದು ದಿವಸ ಶೋಣಿತವನ್ನ ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಧುರಧೀರ ಸಮರ್ಥನಾದಂತಹ ಪುತ್ರನವರನ್ನು ಬೇಕು ಎಂಬಂತಹ ತಾಯಿಯ ಬಯಕೆ, ಅದನ್ನು ಈಡೇರಿಸಿದರೆ ಹೇಗೆ? ಹಾಗಾಗಿ ಚಿಂತಿಸಿದಂತಹ ನಾನು ಆದಷ್ಟು ಬೇಗ ಆ ಬಗೆಯಲ್ಲಿ ಲಕ್ಷ್ಯವನ್ನು ವಹಿಸಬೇಕೆಂಬಂತಹ ಉದ್ದೇಶದಿಂದ ಓಡೋಡಿ ಕಾನನದ ಕಡೆಗೆ ಬಂದೆ. ಯಾಕೆ ಗೊತ್ತೇ? ತಪಸ್ಸನ್ನಾಚರಿಸುವುದಕ್ಕಾಗಿ. ತಪಸ್ಸೇ ಲಭ್ಯತೆ ಸರ್ವಾಹ. ತಪಸ್ಸಿನಿಂದ ಏನನ್ನು ಬೇಕಾದರೂ ಪಡೆಯುವಂತಹ ಸಾಮರ್ಥ್ಯ ಉಂಟಂತೆ. ಹಾಗಿರುವಾಗ ಯೋಗ್ಯವಾದಂತಹ ಪುತ್ರನನ್ನು ದಾಂಪತ್ಯ ಜೀವನದಲ್ಲಿ ಪಡೆಯುವ ಹಾಗೆ ವರವೊಂದನ್ನು ಪಡೆಯಬಹುದಲ್ವಾ? ಹಾಗಾಗಿ ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸುವುದಕ್ಕೆ ಯೋಗ್ಯವಾದ ಸ್ಥಳವನ್ನೂ ಆರಿಸಿಕೊಂಡೆ. ಮಿಂದು ಶುಚಿರ್ಪುತ್ರಳಾದಂತಹ ನಾನು ಆದಷ್ಟು ಬೇಗ ತಪವನ್ನಾಚರಿಸಬೇಕು ಎಂಬ ಹಾಗೆ ಮನಸ್ಸು ಮಾಡಿ ಮುನ್ನಡೆದೆ. ಏನು ಮಾಡೋಣ? ಮನಸ್ಸು ಒಂದು ಬಗೆಯಲ್ಲಿ ಸೂಚನೆಯನ್ನು ಕೊಡುತ್ತಾ ಇದೆ. ಏನು ಗೊತ್ತೇ? ನನ್ನದಾದಂತಹ ರೂಪ, ಇಳೆಯಲಿದ್ದಾರಂತೆ ಕಾಮುಕರು ಅಂದವಾದಂತಹ ಹೆಣ್ಣನ್ನು ಕಂಡಾಗ ಮೋಹಿಸಿ ಪಡೆಯುವಂತಹ ಹಂಬಲದಿಂದ ಮುಂದುವರಿತಾರೆ. ಅದೇ ರೀತಿ ಯೌವನವತಿಯಾದಂತಹ ನಾನು ರೂಪವತಿಯೂ ಹೌದು. ತಪಸ್ಸಿನಲ್ಲಿ ಕುಳಿತಂತಹ ಹೊತ್ತಿನಲ್ಲಿ ನನ್ನನ್ನು ಕಂಡು ಮೋಹಿಸಿ ಪಡೆಯುವುದಕ್ಕಾಗಿ ಮುಂದಾದರು ಎಂದಾದರೆ ನಾನೇನು ಮಾಡಲಿ? ಹಾಗಾಗಿ ಆ ಕುರಿತಾಗಿ ಯೋಚಿಸಿ ನೋಡಬೇಕಾಗಿದೆ. ಅಷ್ಟು ಸಾಕೆ? ಇಲ್ಲವೇ ಇಲ್ಲ. ಅಡಿಗಡಿಗೆ ನಮ್ಮ ನಾಶವನ್ನೇ ಬಯಸುವಂತಹ ಸುಮನಸರಿದ್ದಾರೆ. ಸುಮನಸರೇ ಕುಮನಸರು, ಕೆಟ್ಟ ಕೆಲಸವನ್ನೇ ಮಾಡುವವರು. ಹಾಗಿದ್ದರೆ ಅವರ ಕಣ್ತಪ್ಪಿಸಿ ನಾ ತಪಸ್ಸನ್ನು ಆಚರಿಸಬೇಕು. ಅತ್ತ ದೇವತೆಗಳಿಗೂ ಗೊತ್ತಾಗದ ಹಾಗೆ, ಇತ್ತ ಮಾನವರಿಗೂ ತಿಳಿಯದ ಹಾಗೆ ತಪಸ್ಸನ್ನು ಆಚರಿಸುವುದಾದ್ರೂ ಹೇಗೆ? ಹಾ, ರೂಪ ಬದಲಾಯಿಸಿದ್ರೆ ಆಯ್ತಪ್ಪ. ಯಾವ ರೂಪ ಅಂತ ಇರುವುದು ನೋಡಿದಿರಾ? ಅದೆಷ್ಟು ಪ್ರಾಣಿ ಪಕ್ಷಿಗಳು ಅಕ್ಷಿಗಳಿಗೆ ಗೋಚರಿಸುತ್ತಾ ಇದೆ. ಯಾವ ರೂಪ? ಇದ್ಯಾವುದು ಬೇಡ. ಒಂದೊಂದಕ್ಕೂ ಒಂದೊಂದು ರೀತಿಯಾದಂತಹ ತೊಂದರೆ. ಹಾಗಿದ್ರೆ ಏನು ಮಾಡೋಣ? ಸುತ್ತಾಡುತ್ತಾ ಬರುವಾಗ ಕಾಣುತ್ತಿದೆಯಲ್ಲ ಮಹಿಷಿಗಳ ಹಿಂಡು, ಅದರಲ್ಲೊಂದು ನಾನೊಂದು ಮಹಿಷಿಯಾಗಿ ತಪಸ್ಸನ್ನು ಆಚರಿಸುತ್ತೇನೆ. ತಪಸ್ಸು ಪೂರ್ಣವಾಗುವುದಕ್ಕೆ ಸಾಧ್ಯ ಉಂಟು. ತಡವೇಕೆ? ನಿಜ ರೂಪ ಮರೆಪಡಿಸಿ ಮಹಿಷಿ ರೂಪ. ಕಾಪಾಡು. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಲೋಕ ಕಲ್ಯಾಣವಾಗಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಅದೆಷ್ಟೋ ವರ್ಷಗಳಿಂದ ತಪಸ್ಸನ್ನು ಆಚರಿಸ್ತಾ ಇದ್ದವನು ಸುಪಾರ್ಸುಕ ಮುನಿ ನಾನು. ಒಮ್ಮಿಂದೊಮ್ಮಿಲೆ ಬಡಿದ ಬಿಸಿದಂತ ಅನುಭವ. ಕಣ್ತೆರೆದು ನೋಡಿ ಅಂತ ಆದರೆ ಪ್ರಪಂಚವೇ ಅಲ್ಲೋಲ ಕಲೋಲಂತಹ ಸ್ಥಿತಿಯನ್ನು ಕಾಣ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನು? ದಿತಿಸುತೆಯಾದಂತಹ ಮಾಲಿನಿ ತನ್ನ ಸ್ವಾರ್ಥ ಸಾಧನೆಯನ್ನು ಸಾಧಿಸುವುದಕ್ಕಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇದು ಹೇಗಾಯಿತು ಗೊತ್ತೇ? ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ನಿಜ ರೂಪವನ್ನು ಮರೆಗೊಳಿಸಿದ್ದಾಳೆ. ಮಹಿಷಿ ರೂಪವನ್ನು ಧರಿಸಿದ್ದಾಳೆ. ಹಾಗಾಗಿ ಈಕೆಯ ಉದರದಲ್ಲಿ ಮಹಿಷಿನ ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಗೂ ಸಾಧ್ಯವಾಗದೆ ಹೋಗಲಿ. ಈ ಸ್ಥಳ ಪವಿತ್ರವಾಗಿದೆ. ಯೋಗ್ಯವಾದಂತಹ ಸ್ಥಳವನ್ನು ಹುಡುಕುತ್ತಾ ಮುಂದುವರಿಯುತ್ತದೆ. ಏನಿದು ಏನಿದು ಘನದರ ತಪವು ಮಣಿ ನಿಮಣಿ ನಿಮಣಲು ತೆಜಿಟವೋ ಸದುರಗತಿ ಬಿಡು ಮನದಿರವಲ್ಲ ನರಿವಿನೈ ತಂದ ಕಮಲ ಜನು ಮೊದಲೇ
ಆಚರಿಸ್ತಾ ಇದ್ದೀವಿ ಆ ಬ್ರಹ್ಮದೇವನ ಪ್ರತ್ಯಕ್ಷನಾಗಿದ್ದಾನೆ. 7 ಕಣ್ತೆರೆದು ನೋಡು ಮನದಭಿಲಾಷೆಯನ್ನು ತಿಳಿಸು. ಒಲಿದು ಬಂದು ಆತನು ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಹರುಷವಿಲ್ಲದೆ ಮನದಿರವ ಧುರಧೀರನಾಗಿಗ ತರಳನ ಬಯಸಿದಾಗ ದುರಧೀರನಾಗಿಗ ತರಳನ ಬಯಸಿನ ವಿರಜಿಸಿದೆನು ಘೋರ ತಪವಾಗ ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ದೇವಾ ಕರುಣಾಸಾಗರ ದೇವ, ಮಗಳೇ ಮಾಲಿನಿ, ಇದೋ ನಿನ್ನ ಪಾದದ್ವಯಗಳಿಗೆ ನಾ ವಂದಿಸಿಕೊಂಡೆ. ಶುಭವಾಗ್ಲಮ್ಮ. ಬದುಕಿನ ಭರ್ಬರತೆಯ ಭೀಕರತೆಗೆ ಬೆದರಿ ಭಯಗೊಂಡು ಬೆಂಡಾದ ಕಾಲಕ್ಕೆ ಭವಿತವ್ಯವೂ ಭವ್ಯವಾಗಬೇಕೆಂಬಂತಹ ಉದ್ದೇಶದಿಂದ ಬಂಗಾರೋದರನಾದಂತಹ ನಿನ್ನನ್ನು ಭಕ್ತಿಯಿಂದಲೇ ಭಜಿಸಿದ ಭಗವಂತ. ತವ ಸನ್ನಿಧಿಯಲ್ಲಿ ಪ್ರಾರ್ಥನೆ ಇಷ್ಟೇ, ಏನಮ್ಮ? ಬಿಡುಗಣ್ಣ ಬರ್ದಿಲರಿಗೆ ಭೀತಿಯನ್ನು ಹುಟ್ಟಿಸಬಲ್ಲಂತಹ ಬವರ ಭೀಕರನಾದ ಅಸುರ ಕುಲದ ಭಾಗ್ಯ ಬೃಂದಾವನವಾಗುವ ಪುತ್ರನೋರ್ವನನ್ನು ಪಡೆಯಬೇಕೆಂಬಂತಹ ಹಂಬಲ ನನ್ನ ಪಾಲಿಗೆ ದಯಪಾಲಿಸುವಿಯ ಭಗವಂತ. ತಥಾಸ್ತು. ಹರುಷಗೊಂಡೆ. ಆದ್ರೆ ನಿನ್ನ ಉದರದಲ್ಲಿ ಕೋಣನೇ ಜನಿಸ. ಅಯ್ಯೋ, ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನಾಡಿಬಿಟ್ಟಿರಿ ತಂದೆ. ನನ್ನುದರದಲ್ಲಿ ಸಂಜನಿಸುವಂತಹ ಮಗ ಕೋಣನಾಗಿರುತ್ತಾನೆ. ಹೌದಮ್ಮ. ನನ್ನ ಪಾಲಿಗೆ ಕೊಟ್ಟಿರುವುದು ವರವಲ್ಲ ತಂದೆ, ಇದು ಶಾಪ. ಬ್ರಹ್ಮದೇವನ ಬಾಯಿಯಿಂದ ಯಾವ ಕಾರಣಕ್ಕೂ ಶಾಪವೆಂಬುದು ಬರುವುದಿಲ್ಲವಂತೆ. ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಬರುವುದಕ್ಕೆ ಸಾಧ್ಯ ಉಂಟೆ? ಹಾಗಿರುವಾಗ ಈ ತರದಲ್ಲಿ ಯಾಕೆ ನನಗೆ ಶಾಪವನ್ನು ವಿಧಿಸಿದ್ದೀರಿ? ಇದಕ್ಕಿಂತ ಸಾವನ್ನು ಒದಗಿಸಬಾರದೆ? ಮರುಗದಿರು ಮಾಲಿನಿ ಮುನಿವರ ನುರಿದುವ ಜನವೋ ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರಾಕ್ರಮಿಗಿರಿಸಿ ತ್ರಿಜಗದಿ ಬೆರೆಯುವನು ಘನಕೀರ್ತಿಯಿಂದಲೇ ಸತ್ಯವೇ ಮರೆಯ ಮಾದಲ್ಲಿನುತ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಆ ಮಗಳೇ ಮಾಲಿನಿ, ತಂದೆ, ನಾನಾಡಿದ ಮಾತಿನಿಂದ ನೊಂದುಕೊಂಡಂತಹ ನೀನು ಕಣ್ಣೀರ ಧಾರೆಯನ್ನೇ ಹರಿಸ್ತಾ ಇದ್ದೆ. ಏನು ಮಾಡಲಿ ನಾನು? ನಿನ್ನ ಪಾಲಿಗೆ ಈ ರೀತಿಯಾಗಿ ಹೊರಲಭಿಸುವುದಕ್ಕೆ ಖಂಡಿತ ನಾನು ಕಾರಣ ಅಲ್ಲ, ಮತ್ಯಾರು? ನೀನೇ ಕಾರಣ. ಅದ್ಯಾವ ರೀತಿ ತಂದೆ? ನೀನು ತಪಸ್ಸನ್ನಾಚರಿಸುವ ವಿಚಾರವನ್ನರಿತ ಹತ್ತಿರದಲ್ಲೇ ತಪವನ್ನೆಸಗುತ್ತಿರುವ ಮುನಿ ಭಾರ್ಗವರ ಶಿಷ್ಯ ಸುಪಾರ್ಶಕರು ಅರಿತು ಇಲ್ಲಿಗೈತಂದು ಯಾವ ಮಹಿಷ ರೂಪವನ್ನು ಧರಿಸಿ ತಪಸ್ಸನ್ನಾಚರಿಸ್ತಾ ಇದೆಯೋ ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲನ್ನಾಗಿ ಶಾಪವನ್ನಿಟ್ಟಿದ್ದಾರಮ್ಮ. ಋಷಿ ಶಾಪ ರಸೆಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲವಂತೆ ತಂದೆ. ನಿಗ್ರಹ ಅನುಗ್ರಹ ಇವೆರಡನ್ನು ಹೊಂದಿದವರು ನೀವಲ್ವೇ? ಹಾಗಿದ್ರೆ ನಿಮ್ಮಿಂದ ಪರಿಮಾರ್ಜನೆ ಇಲ್ವೇ ತಂದೆ? ಖಂಡಿತ ಸಾಧ್ಯವಿಲ್ಲ ಅಮ್ಮ. ಯಾಕಿಲ್ಲ? ನಾನು ಕೊಟ್ಟ ಶಾಪ 3 ಮೂರ್ತಿಗಳಿಂದ ಪರಿಹಾರವಾಗದೇ ಹೋಗಲಿ ಎಂಬ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರೆ. ಹಾಗಿದ್ದರೆ ನಾ ಮಾಡಿದಂತಹ ತಪಸ್ಸು ವ್ಯರ್ಥ ಅಲ್ವೇ? ಖಂಡಿತವಾಗಿಯೂ ವ್ಯರ್ಥವಾಗಲಿಲ್ಲವಮ್ಮ. ಮತ್ತೇನು ಪ್ರಯೋಜನ? ಕೋಣನಾದರೂ ಜಾಣನಾಗಿರ್ತಾನೆ. 3 ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ವಿಭು ಅನ್ನಿಸಿಕೊಳ್ತಾನೆ. ಶೂರನಿದ್ದಾನೆ, ಧೀರನಿದ್ದಾನೆ, ಮಹಾಬಲನಿದ್ದಾನೆ, ಧೈರ್ಯವಾಗಿ ಸಂತೋಷವಾಯಿತು ತಂದೆ. ಕಾಂತಾರವನ್ನು ಸೇರಿಕೊಂಡಂತಹ ಕಾರ್ಯಪೂರ್ತಿಯಾಗಿದೆ. ಹೆತ್ತ ತಾಯಿಗೆ ಹೋಗಬೇಕಾದ್ದು ಕರ್ತವ್ಯ ಅಲ್ಲವೇ? ಆದಷ್ಟು ಬೇಗ ಶೋಣಿತದ ಕಡೆಗೆ
ದೇವತರುಣಿಯರು 13 ಮಂದಿ, ಹಿರಿಯಾಗಿ ದಿತಿದೇವಿಯೇ ನಾನು. ಅಸುರಕುಲಕ್ಕೆ ಮಾತೆಯಾಗಿದ್ದೇನೆ. ಮಗಳಾದಂತಹ ಮಾಲಿನಿ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರಗಳನ್ನು ಸಂಪಾದಿಸಿಕೊಂಡು ಬಂದಿದ್ದಾಳೆ. ಬಂದಂತಹ ಆಕೆಯನ್ನು ಪಾತಾಳ ಲೋಕವನ್ನು ಆಳುವಂತಹ ವಿದ್ಯುನ್ಮಾಲಿಯ ಜೊತೆಯಲ್ಲಿ ಮದುವೆಯನ್ನು ಮಾಡಿಸಿದವರಿದ್ದೇವೆ. ಅವರ ದಾಂಪತ್ಯದ ಪ್ರತೀಕವಾಗಿ ಪೂರ್ವ ಮಗನು ಜನಿಸಿದ್ದಾನೆ. ಮೈಷಾಖ್ಯ ಎಂಬುದಾಗಿ ಹೆಸರನ್ನು ಇರಿಸಿದ್ದೇವೆ. ಏನು ಮಾಡೋಣ? ಇಷ್ಟೆಲ್ಲ ಇದ್ದರೂ ಈ ದ್ವಿತೀಯ ಆಸೆಯಾಗಿ ಉಳಿತಲ್ಲ. ಯಾರಿದ್ದಾರೆ ಮುಂದೆ? ಪವಿತ್ರವಾದಂತಹ ಪಾದಾರವಿಂದಕ್ಕೆ ವಿದ್ಯುನ್ಮಾಲಿಯ ಪ್ರಣಾಮಗಳು. ಶುಭವಾಗಲಿ. ಯಾರಿದ ಆಶ್ಚರ್ಯ! ಮಗಳಾದಂತಹ ಮಾಲಿನ್ಯನು ಮದುವೆ ಮಾಡಿಸಿಕೊಟ್ಟರು ನೀವು. ಮಗ ಹುಟ್ಟಿಕೊಂಡಿದ್ದಾನೆ, ಬೆಳೆದಿದ್ದಾನೆ, ಆಟವಾಡ್ತಾ ಇದ್ದಾನೆ. ನಿಜ. ಇಂತಹ ಸಂದರ್ಭಕ್ಕೆ ಸಂತೋಷದಿಂದ ಇರಬೇಕಾದರು ನೀವು ಈ ರೀತಿಯಾಗಿ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ಅಮ್ಮ, ನಿಮ್ಮ ಈ ಕಣ್ಣೀರಿಗೆ ಏನು ಕಾರಣ? ತುರ ಸಮರ್ಥನಾಗಿರುವಂತಹ ವಿದ್ಯುನ್ಮಾಲಿ ನಾನಿದ್ದಾನೆ. ಹೇಳಮ್ಮ ಮಗನೇ, ಸ್ವರ್ಗ ಲೋಕವನ್ನು ಪಡೆಯುವುದಕ್ಕೆ ಬೇಕಾಗಿ ನನ್ನ ಮಕ್ಕಳೆಲ್ಲರನ್ನು ಸ್ವರ್ಗಲೋಕಕ್ಕೆ ಕಳುಹಿಸಿಕೊಟ್ಟೆ. ಆದರೆ ದೇವತೆಗಳ ಮೋಸಕ್ಕೆ ಎಲ್ಲರೂ ಬಲಿಯಾಗಿ ಹೋಗಿದ್ದಾರೆ. ಪುತ್ರ ಶೋಕದಿಂದ ಬಳಲುತ್ತಿರುವಂತಹ ದಿದಿಗೆ ಇರುವುದು ಒಂದೇ ಆಸೆ ಕಂದ, ಆ ಸ್ವರ್ಗಲೋಕದ ಪೀಠ ಬೇಕು. ಒಂದು ಅಪ್ಪನ ನೀವು ಕೊಟ್ಟಿದ್ದಾದ್ರೆ ಏನು ಮಾಡು? ಯಾರು ಲೋಕ ಸುರಪಾದಿ ಮುಖ್ಯರ ಪಡೆದು ಸುರ ಗದ್ದುಗೆ ನಾನು ಹೇಳ್ತಾರೆ. ಜಯಶೀಲನಾಗಿ ಬಾ ಕಂದ. ಪರಿತಾಗಿದೆ ಸಿಂಹ ವಿಚಾರ ಯಾರಿಗೂ Yeah.
ಆಶ್ಚರ್ಯ. ಯಾಕೆ ಬೇಕಾಗಿ? ಸುರಪಾದಿಬಿಕರ ಬಡಿ ತೋರಿಸಿದೆ. ಸುರಪಾಲ ಓಡಿ ಹೋಗಿದ್ದಾನೆ. ಸುರ ಕತ್ತಿಗೆ ಸೇರಿಕೊಂಡೆ. ಆ ತಕ್ಷಣವೇ ಹಕ್ಕಿಯಂತೆ ಬಂದೆ. ರೆಕ್ಕೆಯಿಂದ ಬಡಿ ತಪ್ಪಿಸಿದೆ. ಎಲ್ಲವೂ ಏನು? ಇದುವರೆಯಿಂದ ನೋಡಿದವನಲ್ಲ. ಯಾರು ನೀನು? ಯಾಕೆ ಹೀಗೆ ಮಾಡಿದೆ? ನನಗೂ ನಿನ್ನ ವಿರೋಧ. ಇಟ್ಟುಕೊಂಡ ಮಾತ್ರಕ್ಕೆ ತಾನು ತಾನಾಗಿ ಮೆರೆದೆಯ ಮರಣ ಇಲ್ಲೆಂಬಂತ ಅಹಂಕಾರದಲ್ಲಿದ್ದೀಯ. ನೇರವಾಗಿ ಸ್ವರ್ಗವನ್ನಡರಿ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದೋಡಿಸಿದೆ. ನೀನು ಮಾಡಿದ ತಪ್ಪನ್ನು ತಟ್ಟಿ ಕೇಳುವುದಕ್ಕೆ ಬೇಕಾಗಿ ಅಲ್ಲಾಸುರರ ಮೊರೆಯನ್ನು ಆಲಿಸಿ ಬಂದವ ಯಕ್ಷರಾಜ
ಇದ್ದಾರೆ, ತಡ ಮಾಡುವುದಲ್ಲ ಹೋಗುದಲ್ಲ ಹೋಗುದಲ್ಲ. ಭರದಿ ನಡೆದಂಗ ಮಾಲಿನಿಗೆ ಹೊರಗೆ ಹೊರಗೆ ಎರಗಿ ಹೇಳಿದನು ಅಮ್ಮ 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 ಓಡೋಡಿ ಬರುತ್ತಾ ಇರುವೆ, ಹೌದಾ? ಕೂಗುತ್ತಿರುವೆ. ಯಾರು ನೀನು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ? ಇಲ್ಲಪ್ಪ. ಸ್ವಲ್ಪ ಅಂದಾಜು ಮಾಡಿ. ಮುಖ ಪರಿಚಯ ಇಲ್ಲ. ಇಲ್ಲ ಇಲ್ಲಪ್ಪ. ನಾನಲ್ವಾ ನಿಮ್ಮ ಗಂಡ? ಏ ಏನೋ ಇದು. ಹಾಗೆ ಅಲ್ಲ, ಮತ್ತೆ ನಾನು ಮತ್ತು ನಿಮ್ಮ ಗಂಡ. ಸೇರಿಸುವುದನ್ನು ಸೇರಿಸಿ ಮಾತಾಡ್ಬೇಕು. ಹಾ, ನೀನು ಮತ್ತು ನನ್ನ ಗಂಡ ಮೇಲೆ ಹೋದದ್ದು. ಅದೆಲ್ಲಿ? ಗುರುಪುರ. ದೂರ ಉಂಟಾ? ಅಲ್ಲಮ್ಮ, ದೂರ ಉಂಟು, ದೂರ ಉಂಟು. ಯಾವುದು? ಮೇಲೆ ಹೋಗ್ಲಿ. ಸುರಪುರ. ಆ ಕಡೆಯಿಂದ ಏನು ಬಂದೆ? ಲಾಲಿ ಲಾಲಿ ಲಾಲಿಸಬೇಕು ತಾಯೇ, ಲಾಲಿಸಬೇಕು ತಾಯಿ, ನಿನ್ನ ಗಣ ಮಾಲಿನಿ ಗುಣಮಣಿ.
ದೇವಲೋಕವನ್ನು ಸೇರಿದವರು. ಹೌದು. ಏನಾಯ್ತು? ಅಲ್ಲಿಗೆ ಹೋದದ್ದೇ ತಡ ಅಮ್ಮ. ಹಾ. ನಮ್ಮ ವಿರೋಧಿಗಳೆಲ್ಲ ಬಂದು ಹೌದೇ? ಅಚ್ಚೆ ಪಿಕ್ಚರ್ ಯಾವ್ದು? ಅಚ್ಚೆ ಪಿಕ್ಚರ್ ಅನಿಮಿಷರು. ಹಾ. ಯಾರೆಲ್ಲ ಬಂದ್ರು? ಮೊದಲಿಗೆ ಬಂದವನು ಅಗ್ನಿ. ಅಗ್ನಿ ಹಾ. ಬಂದು ತಗದಗಿಸುತ್ತ ಬೆಂಕಿಯನ್ನು ಉಗುಳುತ್ತಾ ಬಂದ. ಸರಿ. ನಮ್ಮ ರಾಯರ ಎದುರು ನಿಂತದ್ದೇ ತಡ. ಹಾ. ನಮ್ಮ ರಾಯರು ಆಚೆ ಈಚೆ ನೋಡಿದ್ರು, ಚೊಳ್ಳ ಮಾಡಿದ್ರು. ಅದೇ ಒಂದು ಅಸ್ತ್ರ. ಅಸ್ತ್ರವನ್ನು ಪ್ರಯೋಗಿಸಿ. ಹಾ. ಬಿಟ್ಟದ್ದೇ ತಡ. ಆ ದಿನದ್ದೇ ಹೋದ. ಓಡಿ ಹೋದ. ಹೌದು. ಮುಂದೆ? ಅಮ್ಮ ಮುಂದೆ ಇಲ್ಲ ಇನ್ನು. ಮತ್ತೆ ಹಿಂದೆ. ಮುಗೀತ ಮುಂದೆ? ಹಾ ಮುಂದಲ್ಲ. ಮತ್ತೆ ಹಿಂದಿನಿಂದ ಬಂದ. ಅದ್ಯಾರು? ವಾಯು. ಅವ ಹಿಂದಿನಿಂದ ಬರುದ? ಹಾ ಬಂದದ್ದು. ನಮ್ಮ ರಾಯರಿಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ಮತ್ತೇನು ಮಾಡಿದ್ರು? ನಾನು ರಾಯರ ಹಿಂದೆ ಇದ್ದಲ್ಲ, ಹಾ. ನಾನು ರಾಯರಿಗೆ ಸೂಚನೆಯನ್ನು ಕೊಟ್ಟೆ. ಯಾವುದು? ಒಂದು ಸೂಚನೆ ಕೊಟ್ಟೆ. ಆ ಸೂಚನೆ ಕೊಟ್ಟೆ. ಹೌದು. ಹಾ. ರಾಯರೇ, ನಿಮ್ಮ ಹಿಂದಿನಿಂದ ಭಯಂಕರವಾಗಿ ವಾಯು ಬರ್ತಾ ಇದ್ದಾನೆ ಅಂತ. ಹಾ. ಹಾಗೆ ಹಾಗೆ ಹೇಳಿದ್ದೆ ತಡ. ಹಾ. ನಮ್ಮ ರಾಯರಿಗೆ 2 ಸರಪಾಡಿ. ಯಾವುದು? 2 ಸರಪಾಡಿ. 2 ಶರವನ್ನು ಬಿಟ್ಟದ್ದು. ಹಾ. ಬಿಟ್ಟದ್ದೇ ತಡ. ವಾಯು ಬಂದವ ಹೇಗೆ ಹೋದ ಅಂತ ಗೊತ್ತಿಲ್ಲ, ಶಬ್ದ ಇಲ್ಲದೆ ಹೋದ. ಹೌದಾ? ಹೌದಾ? ಶಬ್ದ ಇಲ್ಲದೆ ಓಡಿ ಹೋದ. ಹೌದು. ಸುದ್ದಿ ಮಾಡದೆ. ಹೌದೌದು. ಅಮ್ಮ ಏನು? ಮತ್ತೆ ನೋಡ್ತೇನೆ, ಕುಂಬಾರ ಬಂದ. ಅವನಿಗೆ ಏನಲ್ಲಿ ಕೆಲಸ? ಧನಾಧಿಪತಿ. ಧನಾಧಿಪತಿ ಕುಬೇರ. ಕುಬೇರ ಬಂದದ್ದೇ ತಡ. ಏನಾಯ್ತು? ಅವನ ಮಂಡೆಗೆ ಒಂದು ಟಣ್ಣ ಕೊಟ್ಟರು ನಮ್ಮ ರಾಯ. ತಲೆಗೆ ಬಡಿದದ? ತಲೆಗೆ ಬಡ್ದಿದ್ದಾರೆ. ಅದು ಸಾಧ್ಯ ಇಲ್ಲ. ತಲೆಗೆ ಯಾಕೆ ತಲೆಗೆ ಬಡ್ದಿದ್ದಾರೆ ಅಂತ? ತಲೆಗೆ ಬಡಿಲಿಕ್ಕೆಲ್ಲ ಸಾಧ್ಯ ಇಲ್ಲ ಅಂತ. ತಲೆಗೆ ಬಡ್ದಿದ್ದಾರೆ. ತಲೆಯಲ್ಲಿ ಕಿರೀಟ ಇಲ್ವಾ? ಅಮ್ಮ ಅವನು ಬರುವ ಅವಸರದಲ್ಲಿ, ಯುದ್ಧಕ್ಕೆ ಬರುವಂತ ಅವಸರದಲ್ಲಿ ಕಟ್ಟಿದಂತ ಕಿರೀಟ ಜಾರಿ ಹೋಗಿ ಬಿದ್ದದ್ದು. ಆದ್ರೂ ಗಟ್ಟಿ ಕಟ್ಟುವುದಿಲ್ವ ಅವರು? ಅಲ್ಲ, ಬೀಳುವುದಕ್ಕೆ ಕಾರಣ ಏನದು? ಅವನದ್ದು ತಲೆ ಬೋಳು ಮಾಡಿ ಅದಕ್ಕೆ ಅದು ಬಿದ್ದು ಹೋದ. ಈಗ ಅವರಿಗೆಲ್ಲ ಕಿರೀಟ ನಿಲ್ಲುದಿಲ್ವ? ನಿಲ್ಲುದಿಲ್ಲ. ಆಯ್ತು. ಹಾ ಅಮ್ಮ ಹಾಗೆ ಅವ ಬಂದದ್ದೇ ತಡ. ಹಾಗಾಗಿ ತಲೆಗೆ ಬಡ್ದದ್ದು. ತಲೆಗೆ ಬಡ್ದು. ಏನಾಯ್ತು? ಅವ ಪುಡಿ ಪುಡಿ ಆದ. ಓಡಿ ಹೋದ. ಓಡಿ ಹೋದ. ಆಮೇಲೆ ಕೋಣನನ್ನು ಏರಿಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಒಬ್ಬ ಬಂದ. ಯಾವುದರಲ್ಲಿ? ಕೋಣನನ್ನು ಏರಿಕೊಂಡು ಕೋಣನನ್ನು ಏರಿಕೊಂಡು ಪಾಶವನ್ನು ಹಿಡಿದುಕೊಂಡು ಬಂದದ್ದು. ನೀ ಹೇಳಿದ್ದಲ್ಲ ಪಾಶ. ವಿಪಾಶ. ಪಾಶ. ಅಮ್ಮ ಅವ ಬಂದದ್ದೇ ತಡ. ನನಗೆ ಒಂದು ಕಪ್ಪ ಬಂತು. ಯಾವ್ದು ಬಂತು? ಕಪ್ಪ. ನಿನಗೆ ಕೋಪ ಬಂದದ್ದು. ಯಾಕೆ ಕೋಪ? ಬಾರದೆ ಇರ್ತದ? ಬಾರದೆ ಇರ್ತದಂದ್ರೆ ಬರ್ಬೇಕಲ್ಲ, ಕಾರಣ ಬೇಕಲ್ಲ. ನನ್ನ ಸಣ್ಣ ಪ್ರಾಯದ ಅಜ್ಜಿಯನ್ನು ಕೊಂಡು ಹೋಗಿದ್ದಾನೆ ಪಾಪಿ ಮಗ. ಸಣ್ಣ ಪ್ರಾಯದಲ್ಲ? ಪಾಪ. ಎಷ್ಟಪ್ಪ ಪ್ರಾಯ? ಹೆಚ್ಚಿಗೆ ಏನು ಆಗ್ಲಿಲ್ಲ. ಆದ್ರೂ ಒಂದು 99. ನೀನು ಬರುವಾಗ ಹೇಳಿ ಬಂದಿದ್ಯಾ ಅಂತ? ಎಲ್ಲ ನೀ ಬರುವಾಗ್ಲೇ ಬಿಡ್ಬೇಕು. ಅದು ಹಾಗೆ ಇರುತ್ತೆ. 99 ಆದ್ರೆ ಏನು ಆಯ್ತು ಈಗ? ಅಮ್ಮ ಇನ್ನು ಒಂದಾಗಿದ್ರೆ ನನ್ನ ಅಜ್ಜಿಯದೊಂದು ಶತಕ ಆಗ್ತಿತ್ತಲ್ಲ. ಏನು ಪ್ರಯೋಜನ ಹೇಳು? ನಾನು ಒಂದು ಶತಕದ ಕಾರ್ಯಕ್ರಮ ಮಾಡುವಂತ ಇದ್ದೆ. ಏನಂತ? ಶತಕದ ಕಾರ್ಯಕ್ರಮ. ಆದ್ರೂ ಬಿಡು, ತೊಂದರೆ ಇಲ್ಲ. ಹಾಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅವರಿಗೊಂದು ಕನಸಿತ್ತು. ಏನದು? ತಾಯಿಯು ಮೊದಲು ಒಮ್ಮೆ ಪುಟ್ಟಗೌರಿ ಮದುವೆ ನೋಡು ಅಂತ. ಅದ್ಯಾರು? ಅದು ಮಂಗಳಗೌರಿಯದ ಅಕ್ಕ. ಅವಳು ಯಾರು? ಅದು ಪುಟ್ಟಕ್ಕನ ಮಕ್ಕಳು. ಇವರೆಲ್ಲ ಯಾರು ಅಂತ ಬೇಡವಾ? ಅವರೇ ಅಜ್ಜಿಯ ಮೊಮ್ಮಗಳು. ಆ ಮೊಮ್ಮಗಳ ಮದುವೆಯನ್ನು ಕಾಣುವಂತಹ ಒಂದು ಆಸೆ ಇತ್ತು. ಆಗ್ಲಿಲ್ಲ. ಸುಯೋಗ ಇಲ್ಲದಾಗಿ ಹೋಯ್ತಲ್ಲ. ಹಾಗಾಗಿ ಹೌದು. ಅವನನ್ನು ಕಂಡದ್ದೇ ತಡ. ನಾನು ಉದ್ದ ಮಾಡಿದ್ದು. ನೀವು ಉದ್ದ ಮಾಡಿ? ಯಾವುದು ಉದ್ದ ಮಾಡಿ? ಅಡ್ಡಕ್ಕಾಗುದಿಲ್ಲ. ಅಲ್ಲ ಅಮ್ಮ, ಅದು ಬೆಳ್ಳಿಡಿದು ಮಾಡ್ತಾರಲ್ಲ ಯುದ್ಧ. ನೀ ಯುದ್ಧ ಮಾಡಿದೆ. ಪರಿಣಾಮ? ಯಮ ಗುಡ್ಡೆಗೆ ಕೋಣ ಗದ್ದೆಗೆ. ನಿನ್ನ ಜೊತೆ? ನನ್ನ ಜೊತೆ ಯುದ್ಧ ಮಾಡಿ. ಹೌದಪ್ಪ. ಅಷ್ಟು ಕೆಟ್ಟು ಹೋದ? ನನ್ನ ಪರಾಕ್ರಮ ಅಷ್ಟೇ. ನಿನ್ನ ಪರಾಕ್ರಮ ದೊಡ್ಡದು. ಆಯ್ತು ಬಿಡು. ಆಮೇಲೆ ನೋಡ್ತೇನೆ, ಸುರತ್ಕಲ್ನ ಕಡೆಯಿಂದ 56ರಲ್ಲಿ ನೇತಾಡಿಕೊಂಡು ಒಬ್ಬ ಬಂದು. ಯಾವುದರಲ್ಲಿ? ಸುರತ್ಕಲ್ನ ಕಡೆಯಿಂದ. ಸುರಪುರದ ಕಡೆಯಿಂದ ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದವನೇ ಸುರಪ. ನಿನ್ನ ಸ್ವಲ್ಪವೇ ಈ ರೂಪಕ್ಕೆ ಏನಾಗಿದೆ? ಈ ಮುಖಕ್ಕೆ ಏನಾಗಿದೆ? ಇದಕ್ಕಿಂತ ಚಂದದ್ದೊಮ್ಮೆ ತೋರಿಸು ನೋಡು. ನಿಮಗೆ ಹೇಳಿದ್ದಲ್ಲ, ಮತ್ತೆ ಅಲ್ಲಿ ನಡೆದಂತ ಸನ್ನಿವೇಶ. ಸನ್ನಿವೇಶ ದೇವಲೋಕದ. ಹೌದು. ಮುಂದುವರಿಸಿ. ಬಂದೆಯ ಕಬಡ್ಡಿ ಮಗನೇ. ಬಂದೆಯ ಕಬಡ್ಡಿ ಮಗನೇ. ಬಂದೆಯ ಕಪಟಿ ಮಗನೇ. ಬಾ ಚಾಕುಡಿಯ. ಬಾ ಚರ್ಚೆ ಮಾಡುವ. ನೀನು ಬಂದದ್ದು ಒಳ್ಳೇದಾಯ್ತು. ನಿನ್ನಲ್ಲಿ LED ಬಲ್ಬ್ ಉಂಟಾ? ನಿನ್ನ ಕೈಯಲ್ಲಿ ಬಲು ಉಂಟಾ? ಇದ್ದಾರೆ. ಅಲ್ಲಿ ಕುಳಿತುಕೊಂಡು ಏನು ನೋಡ್ತೀರಿ? ಬಾ ಉದ್ದಲಂಗದೊಳಗೆ ಈಗ ಬರ. ಏನದು? ಅಲ್ಲಿ ನಿಂತು ಏನು ನೋಡುತ್ತಾ ಇರುವೆ? ಯುದ್ಧರಂಗದೊಳಗೆ ಬಾ ಅಂತ. ಅದು ಯುದ್ಧರಂಗ. ಅದು ಯುದ್ಧರಂಗವ? ನಾನು ಉದ್ದರಂಗ ಅಂತ ಎಣಿಸಿದೆ. ಅದು ಯುದ್ಧರಂಗ. ಹಾಗೆ ಹೇಳಿದ್ದೆ ತಡ. ಸುರಪ ಪುಳಕಲಿ. ಏನು? ಯುದ್ಧರಂಗ. ಯುದ್ಧರಂಗದೊಳಗೆ ಬಂದು ಅಮ್ಮ ಕಾಮುಕಿ
ಓಡಿ ಹೋದಮ್ಮ. ಅಯ್ಯೋ ದೇವಲೋಕ ನಮ್ಮ ಪಾಲಿಗೆ ವಶವಾಗಿದೆ ಎಂದಾದರೆ ಸಂತೋಷದ ವಿಚಾರ ಅಲ್ವೇ? ನೀನ್ ಯಾಕೆ ಹೇಳುವುದು ಹೇಳು. ಓದದ್ದಲ್ಲಮ್ಮ. ನಿನ್ನ ಅಪ್ಪನಲ್ವಲ್ಲ? ಅಲ್ಲ. ಹಾಗಿರುವಾಗ ಸಂತೋಷವನ್ನು ಪಡುತ್ತಾ ವಿಚಾರ ಮುಂದುವರಿಸು. ಸಂತೋಷ ನಗುತ್ತಾ ಹತ್ತಿರ ಬಂದ್ರೆ ಬಡ್ದೇನು. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಸುರಪ್ಪ ಓದದ್ದೇ ತಡ. ನಮ್ಮ ರಾಯರು ನೋಡಿದ್ರಲ್ಲ ಏನಂತ? ಮಸಣೆಯಲ್ಲಿ ಉಂಟು ಅಂತ. ಅದ್ಯಾಕೆ? ಕುಳಿತುಕೊಳ್ಳಿಕ್ಕೆ. ಅದು ಸಿಂಹಾಸನ ನಮ್ಮದೇ ಅಲ್ವೇ? ಸಿಕ್ಕಿತು. ಕುಳಿತುಕೊಂಡು ಕುಳಿತದ್ದೇ ತಡ. ಆಚೆಯಿಂದ 4 ಜನ, ಈಚೆಯಿಂದ 4 ಜನ. ಯಾರೆಲ್ಲ? ಅಪ್ಸೇರಿ ಅವರು. ಅದು ಅಪ್ಸರಿಯರು. ಯಾರೆಲ್ಲ? ರಂಬೆ, ಊದ್ಬತ್ತಿ, ಮೆಣದಬತ್ತಿ, ಮಸಾಲೆ ದೋಸೆ, ಮುಜಿಕಾಸ್ತ. ರಂಬೆ, ಊರ್ವಶಿ, ಮೇನಕೆ, ಮಂಜುಘೋಷೆ, ಪುಂಜಿಗಸ್ತಲ್. ಅದು ತಟ್ಟೆಯಲ್ಲಿ ಕೊನೆಯುವುದು ಪುಂಡಿಗಸಿ ಅಲ್ಲ. ತಟ್ಟೆಯಲ್ಲಿ ನೀನು ತಿನ್ನುವುದು. ಅಲ್ಲ ಪುಂಡಿ. ಅದು ಹರಿವಾಣ ನೃತ್ಯ. ಅದು ಪುಂಜಿಗಸ್ತಲ್. ಹೌದು. ಅವರೆಲ್ಲ ಬಂದು ಆಮೇಲೆ ಕೊನೆಯಲ್ಲಿ ಇನ್ನೊಬ್ಳು ಬಂದು. ಅದು ಯಾರು? ಆಂಬುಲೆನ್ಸ್. ಆಲಂಬುಸೆ. ಅವಳು ಬಂದ್ರು, ನಾಟ್ಯವನ್ನು ಮಾಡಿದ್ರು. ಮಾಡ್ತಾ ನಮ್ಮ ರಾಯರಿಗೆ ಸಂತೋಷವಾಗಿ ಕೈ ಹಾಕಿದ್ರು ಕೊಡುವುದಕ್ಕೆ. ಏನಾದ್ರೂ ಪಾರಿತೋಷಕ ಕೊಡುವ ಅಂತ. ಕೊಟ್ಟದ್ದೇ ತಡ ಅಮ್ಮ. ಅವರಿಗೆ ಸಂತೋಷ ಹೆಚ್ಚಾಗಿ ನೃತ್ಯ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಯ್ತು? ಹಾಲಾಡಿಯಿಂದ ಒಂದು ರಿಕ್ಷಾ. ಎಲ್ಲಿಂದ? ಹಾಲಾಡಿಯಿಂದ. ಅದು ದೂರ ಉಂಟು. ಅಲ್ಲ ಹಾರಾಡಿಕೊಂಡು. ಯಾರು? ರಿಕ್ಷಾ. ಯಕ್ಷ. 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 ಯಾರವ ಯಕ್ಷ? ಯಕ್ಷರಾಜ ಸಿಂಗಲ್ ಯಕ್ಷ. ಯಕ್ಷರಾಜ ಸಿಂಗಲ್. ಅದು ಯಕ್ಷರಾಜ ಪಿಂಗಳಾಕ್ಷ. ಅವ ಬಂದದ್ದೇ ತಡ. ಬಂದು ನಮ್ಮ ರಾಯರು ಈಗ ನೋಡಿದ್ರು. ಯಕ್ಷರೇ ಏನು? ಯಕ್ಷರೇ. ಅವರೆಂತ ಒಂದು ಮರ್ಯಾದೆ ಕೊಟ್ಟದ್ದು. ಒಂದು ಮರ್ಯಾದೆ, ಒಂದು ಕವರ್ ಕೊಟ್ಟರು ಅವನಿಗೆ. ಯಾವುದು ಕವರ್? ಗೌರವ. ಕೊಟ್ಟದ್ದೇ ತಡ ಅಮ್ಮ. ಪಾಪಿ ಬಡ್ದೇನು. ಏನದು? ಅದು ಕಣ್ಣಿನಲ್ಲಿ ಯುದ್ಧ. ಎಲ್ಲಿ? ಅಲ್ಲಿ. ಕಣ್ಣೋಟದಲ್ಲಿ. ಕಣ್ಣೋಟದಲ್ಲಿ. ಯಕ್ಷನ ಒಂದು. ಹೌದು. ಅವ ದೂರ ಇದ್ದಲ್ಲ, ಹಾಗೆ ಕಣ್ಣಿನಲ್ಲೇ ಯುದ್ಧ ಮಾಡ್ತಾ ಇದ್ದ. ಅಮ್ಮ ಅವ ಓಲಿದ್ದ. ದೂರದಲ್ಲಿ ಇರುವಂತ ಸಂದರ್ಭ ಓಡಿ 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 ಬಂದು ದಿಡಿಕ್ಕ ನಮ್ಮ ರಾಯರಿಗೆ ಒಂದು ಕೊಟ್ಟದ್ದೆ. ನನ್ನವರಿಗೆ ಬಡಿದಿನಿ. ಹೌದು. ನನ್ನವರು ಸುಮ್ಮನಿರುವುದಕ್ಕಿಲ್ಲ. ಏನು ಮಾಡಿದ್ರು ಅವರು? ಅವರು ಕುಳಿತವರು ಎದ್ದು ನಿಂತು. ಎದ್ದು ನಿಂತ್ರ? ಇನ್ನು ನನ್ನವರು ಸುಮ್ಮನಿರುವುದಿಲ್ಲ. ನನ್ನವರು ಯಾರು? ಸಾಮಾನ್ಯದವರಲ್ಲ. ಹೌದಲ್ಲ. ಯಾರು? ನಿಮ್ಮವರು ಶೆಟ್ಟಿಗಾರರು. ಯಾರು? ಇದು ಶಕ್ತಿಗಾರರು. ನನ್ನವರು ಶಕ್ತಿಗಾರರು. ಹೌದು. ಹಾಗಿದ್ರೆ ಇನ್ನು ಸುಮ್ಮನೆ ಬಿಡುವುದಕ್ಕಿಲ್ಲ. ಏನಾಯ್ತು? ಅವರು ಎದ್ದು ನಿಂತದ್ದೇ ತಡ. ಯಕ್ಷ 4 ಹೆಜ್ಜೆ ಹಿಂದೆ ಹೋಗಿ ಓಡಿ 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 ಬಂದು ಇನ್ನೊಂದು ಪೆಟ್ಟು ಕೊಟ್ಟದ್ದು ನಮ್ಮ ರಾಯರಿಗೆ. ಏನಾಯ್ತು ಅವರಿಗೆ? ಏನಾಗ್ಲಿಲ್ಲ. ನನ್ನವರಿಗೆ ಏನಾಗ್ಲಿಲ್ಲ ತಾನೆ? ಈ ಸಾವಿರ ಎದ್ದು ನಿಂತವರು ಅಲ್ಲಿಗೆ ಮಲಗಿದ್ರು. ಅಯ್ಯೋ, ಏನಾಯ್ತು ಅವರಿಗೆ? ಏನಾಗ್ಲಿಲ್ಲ. ಏನಾಗ್ಲಿಲ್ಲ ತಾನೆ? ನಾನು ಒಮ್ಮೆ ನೀನು ಎಬ್ಬಿಸಬೇಕಿತ್ತು. ನಾನು ನೋಡಿದ್ರೆ ಆರೆ ಸಾವರಿಸಿ ಸಾವರಿಸಿ ಅಂತ ಹೇಳಿದೆ. ಸಾವರಿಸಿಕೊಳ್ಳಿ ಎಂಬ ಹಾಗೆ. ಆರೆ ಚಾತರಿಸಿ ಚಾತರಿಸಿ ಅಂತ ಹೇಳಿದೆ. ಚೇತರಿಸಿಕೊಳ್ಳಿ ಎಂಬ ಹಾಗೆ. ಹೌದು ಅಮ್ಮ. ಏನಾಯ್ತು? ಈಗ ನೋಡ್ತೇನೆ. ಏನಾಗ್ಲಿಲ್ಲ. 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 ನಿಮ್ಮ ಗಂಡ ಇಷ್ಟು ನಾಳೆಗೆ ಹೊರಗೆ ಹಾಕಿದ್ದಾರೆ. ಕೆಂಪು ಕೆಂಪು ರಕ್ತಕಾರಿ ಸತೇ ಸ್ವಾಮಿ. ಪತಿಯೇ ನೀ ಮಾಡಿದೆಯಲ್ಲ ನೀ ಮರಿಯಲ್ಲ ಜತೆಯದನು ಬರೀ ನಲ್ಲ. ಅಯ್ಯೋ ಶಿವನೇ. ಕ್ಷಿತಿಯೊಳು ಅಗಲಿಯೇ ಜೀವಿಸಲಿ ವ್ಯಥೆಯನ ಯಾರೊಡನೆ ನಲಿ. ಪತಿಯಲ್ಲಿ ಮಡಿದೆಯಲ್ಲ ಶಿವನೇ, ಶಿವನೇ, ಎಂತಹ ಕರ್ಣಕಠೋರವಾದಂತಹ ವಿಚಾರವನ್ನ ಆಲಿಸಿದೆ ನಾನು. ಕಾದ ಸೀಸವನ್ನೇ ನನ್ನ ಕರ್ಣಗಳಿಗೆ ಹೊಯ್ದಂತಹ ಅನುಭವ ನನಗಾಯಿತಲ್ಲ. ನನ್ನ ಹೆತ್ತ ತಾಯಿಯ ಮನದಲ್ಲಿರುವಂತಹ ಬಯಕೆಯನ್ನು ಈಡೇರಿಸುವುದಕ್ಕಾಗಿ ನನ್ನವರು ಸ್ವರ್ಗವನ್ನು ಏರಿದವರು. ಆ ಸಂತೋಷದ ವಿಚಾರವನ್ನು ತರುತ್ತಾರೆ ಎಂಬ ಹಾಗೆ ಕಾದು ಕುಳಿತ ಈ ನನಗೆ ನನ್ನವರ ಮರಣದ ವಾರ್ತೆಯನ್ನು ಕೇಳುವಂತಹ ದುಸ್ಥಿತಿ ಒದಗಿ ಬಂತಲ್ಲ. ಇಲ್ಲ,
ಪತಿಯರು ಜೊತೆಗಿರಬೇಕು ಎಂಬ ಹಾಗೆ ಆಸೆ ಪಟ್ಟಂತಹ ನನಗೆ ಈ ಸಂದರ್ಭದಲ್ಲಿ ವೈಧವ್ಯದ ಪಟ್ಟವೇ. ಈ ಕ್ಷಿತಿಯೊಳಗೆ ನನ್ನವರನ್ನು ಬಿಟ್ಟು ಯಾರಿದ್ದಾರೆ ನನಗೆ? ಯಾರಿಗಾಗಿ ನಾ ಬದುಕಲಿ? ಇಲ್ಲ, ನಾನು ಸಾಯ್ತೇನೆ. ಅದು ಫಲವೇ ಸುಮ್ಮನೆ ಸತ್ತವರು ದೇವಿ ಬರೀ ಸಮರಸ ಬದಲಾಗಿ ತರಳ ಮಹಿಷಾಸುರಗೆ ಹದನಗಳ ಸುಮರದ ಬಂದವನು ಸರಿ ಬರಿದು ನಾಗವ ಅರ್ತಿಯಲ್ಲಿ ವಶಗೈಲೆ ಎನ್ನುತ್ತಲೇ ಕರೆದಳು ಮಗನ. ಸತ್ತವರಿಗಾಗಿ ಅತ್ತೆವು ಎಂದಾದರೆ ಸತ್ತವರು ಮತ್ತೆ ಜೀವಂತ ಎದ್ದು ಬರುವುದಕ್ಕೆ ಸಾಧ್ಯ ಉಂಟೆ? ನನ್ನವರನ್ನು ನಾನು ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ನಾನು ಸಾವಿನ ದಾರಿಯನ್ನು ಹಿಡಿದೆ ಎಂದಾದರೆ ನನಗಿಂತಹ ಸ್ಥಿತಿಯನ್ನು ತಂದುಕೊಟ್ಟವರಿಗೆ ಶಿಕ್ಷೆ ವಿಧಿಸುವವರು ಯಾರಿದ್ದಾರೆ? ಸಾಯಕೂಡದು, ನಾನು ಸಾಯಬಾರದು. ಯುದ್ಧ ಸಾಧಿಸಿ ತೋರಿಸಬೇಕು. ಹಾಗಿದ್ದರೆ ನನ್ನ ಸ್ಥಿತಿಗೆ ಕಾರಣರು ಯಾರು? ಯಾರು? ದೇವತೆಗಳೇ, ಹಣೆಯ ಕುಂಕುಮವನ್ನೇ ಅಳಿಸಿ ಕೊರಳ ಮಾಂಗಲ್ಯವನ್ನೇ ಕಿತ್ತೆಸೆದಿರಾ? ನನಗಿಂತಹ ಸ್ಥಿತಿಯನ್ನು ತಂದುಕೊಟ್ಟು ನಗುತ್ತಿರುವಿರಾ? ನೀವು ನಗುತ್ತಿರುವಿರಾ? ಆದರೆ ಇದು ನಿಮ್ಮ ಶಾಶ್ವತವಾದ ನಗುವಲ್ಲ. ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ನಿಂತಿಸುತ್ತೆ ಮಾಲಿನಿ ನಾನಲ್ಲ. ಏನು ಮಾಡಲಿ? ಹೆಣ್ಣಾದಂತಹ ನನ್ನಿಂದ ಏನು ಮಾಡುವುದಕ್ಕೆ ಸಾಧ್ಯ? ಯಾರಿದ್ದಾರೆ ಎಂಬ ಹಾಗೆ ಯಾಕೆ ಯೋಚಿಸಬೇಕು? ನನ್ನ ಮಗನಿದ್ದಾನೆ, ನಾ ಹಡಿದಿರುವಂತಹ ತರಳ ಮಹಿಷನಿದ್ದಾನೆ. ಆತನನ್ನೇ ಕರೆದು ಸಕಲ ವಿಚಾರವನ್ನು ಅರ್ಹಿದೆ ಎಂದಾದರೆ ಆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನೇ ವಿಧಿಸುತ್ತಾನೆ. ಮಗನನ್ನು ಕರೆಯಲೇಬೇಕು. ಮಗನೇ ಮಹಿಷ, ಕನ್ನ ಮಹಿಷ, ಮಗನೇ ಮಹಿಷ, ಬಾ ಕನ್ನ, ಬಾ ಮಗನೇ, ಬಾ.
ಯಾರಿಂದ ಒದಗಿದೆ ಪರಿಹರಿಸಿದೆಯು ನಿನಗೆ ಕಾರಣವ ಹೇಳುವೆ ಗೆಳೆಯರ ಜೊತೆಯಲ್ಲಿ ರಾಜಾಂಗಣದಲ್ಲಿ ಆಟವನ್ನು ಆಡುತ್ತಾ ಇದ್ದವ ನಾನು. ಆ ಹೊತ್ತಿಗೆ ಮಗಳೇ ವಶಿಷ್ಠ ಹೋಕಂದ ಈ ಕಡೆ ಎಂದು ತೀರ್ಥವಾದ ಧ್ವನಿ ಕೇಳಿತು. ಅಮ್ಮ, ಹೆತ್ತ ತಾಯಿಯ ಕರುವಿನ ಕರೆಯನ್ನು ಆಲಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಓಡೋಡಿಕೊಂಡು ಬಂದೆ. ಯಾಕಮ್ಮ ಕಣ್ಣೀರು? ಏನಾಯ್ತಮ್ಮ? ಕಷ್ಟ ಬಂತು ಮಗನೇ. ಶಂಕರನ ಮೇಘರತಿ ಜೋತ್ಪವನೋ. ಭಯವನ್ನು ಬಿಟ್ಟು ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ತಲೆಯನ್ನು ತಗ್ಗಿಸಿ ಧಾರಾಕಾರವಾಗಿ ಕಣಿಲಿಸ್ತಾ ಇದ್ದೆ. ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದಿದ್ದಮ್ಮ. ಅಮ್ಮ, ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಸರಿ ಅಲ್ಲ, ಎಂತವನಾಗಲಿ ಅವರಿಗೆ ಸರಿಯಾದ ಶಿಕ್ಷೆ.
ನಿನ್ನ ಕಂದ ಬಂದಿದ್ದಾಳೆ. ಹೇಳಮ್ಮ. ಮಗನೇ, ಹೆತ್ತ ತಾಯಿಯ ಕರುಳಿನ ಕೂಗನ್ನಾಲಿಸಿ ನೀವು ಓಡೋಡಿ ಬಂದೆಯ ಮಗನೇ? ಹೌದಮ್ಮ. ಮನಸ್ಸಿಗೆ ಸಂತೋಷವಾದರೂ ಅನುಭವಿಸುವ ಸ್ಥಿತಿಯಲ್ಲಿ ನಾನಿಲ್ಲ ಮಗನೇ. ಅದು ಯಾಕಮ್ಮ ಅಂತ ಮಾತು? ನಮ್ಮ ಬಾಳ್ವೆ ಎಂಬುದು ಇಂದಿಗೆ ಮುಗಿದು ಹೋಯಿತು ಮಗನೇ. ಏನಮ್ಮ ನಿನ್ನ ಮಾತಿನ ಅರ್ಥವಾಗುತ್ತಿಲ್ಲ ನನಗೆ. ಮಹೇಶ, ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ನಾಕಲೋಕವನ್ನು ಏರಿದ ವಿಚಾರ ನಿನಗೂ ಗೊತ್ತಿದೆ ತಾನೆ? ಅಮ್ಮ, ನಾಕಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದೋಡಿಸಿ ಸುರಗತ್ತಿಗೆಯನ್ನು ಮಾಡಿಕೊಂಡು ಬರ್ತೇನೆ. ಅಷ್ಟರವರೆಗೆ ಹೋಗು, ನಿನ್ನ ಗೆಳೆಯರ ಜೊತೆಯಲ್ಲಿ ಆಟವನ್ನು ಆಡುತ್ತಾ ಇರು ಎಂದು ಹೇಳಿ ಹೋದವರು. ಅಮ್ಮ, ಅಪ್ಪ ಎಲ್ಲಿದ್ದಾರಮ್ಮ? ಯಾವ ಕಡೆ ಇದ್ದಾರೆ? ಯಾವಾಗ ಬರ್ತಾರೆ? ದೇವಲೋಕವನ್ನು ಸೇರಿದಂತಹ ನಿನ್ನ ತಂದೆ ದೇವತೆಗಳನ್ನೆಲ್ಲ ಸದೆ ಮಾಡಿತು ದೇವ ಪದವಿಯನ್ನು ಏರಿದರಂತೆ ಮಗನೇ. ಅಮ್ಮ, ಮಹಿಷ, ದೇವಲೋಕ ನಮ್ಮ ಸ್ವಾಧೀನವಾಯಿತೆ ತಾಯೇ. ಸ್ವರ್ಗ, ಮರ್ತ್ಯ, ಪಾತಾಳೆಂಬ ಮೂರು ಲೋಕ ನಮ್ಮ ಸ್ವಾಧೀನವಾಯಿತು. ಹಾಗಾದರೆ ಇಂದಿಗೂ ಮೂರು ಲೋಕದ ಒಡೆತನ ನಮ್ಮ ಕೈಯಲ್ಲಿದಮ್ಮ. ಮೂರು ಲೋಕದ ಒಡೆತಿಯಾದ ನೀನು ಇಂದು ಕಾರವಾಗಿ ಕಣ್ಣಿರಿಸಬೇಕಾದರೆ ಏನಮ್ಮ ಇದೆಲ್ಲ? ಮಹಿಷ, ಆ ಸಂತೋಷವೆಂಬುದು ಶಾಶ್ವತವಾಗಿ ಉಳಿಯಲಿಲ್ಲ ಮಗನೇ. ಯಾಕೆ ತಾಯಿ? ಸೋತಂತಹ ಸುಮನಸರು ಸುಮ್ಮನಿರಲಿಲ್ಲ. ಏನು ಮಾಡಿದ್ದಾರೆ? ಮೋಸದಿಂದ, ವಂಚನೆಯಿಂದ, ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದರು ಮಗನೇ. ನನ್ನ ತಂದೆ ಮಡಿದರೆ, ನನ್ನ ತಂದೆ ಅಳಿದರೆ. ಅಮ್ಮ, ಯಾರಿದ್ದಾರಮ್ಮ ಇನ್ನು ನಮಗೆ ಗತಿ? ನಾವು ತಪ್ಪಳಿಯಾದೆವಮ್ಮ, ನಾವು ತಪ್ಪಳಿಯಾದೆವು. ತಪ್ಪಲಿ ಎಲ್ಲ ಮಗನೇ, ಹೆತ್ತ ತಾಯಿ ನಾನಿದ್ದೇನೆ. ಅಮ್ಮ, ಬೆಂಕಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ಈ ರೀತಿ ಅಳುತ್ತಾ ನಿಂತರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆ ಅಮ್ಮ. ಯೋಚನೆ ಮಾಡಬೇಡ, ಕಣ್ಣೀರು ಹಾಕಬೇಡ. ನನ್ನ ತಂದೆಯನ್ನು ಕೊಂದವ ಇಂದ್ರಾದಿ ಯಕ್ಷ ಯಕ್ಷ ನನ್ನ ಪಾಳಿಗೆ ಆತ ನಿರ್ಲಕ್ಷ್ಯವೇ. ಸರಿ, ಯಕ್ಷ ಲೋಕವನ್ನು ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ತ್ರಿಯಕ್ಷನೇ ಬರಲಿ. ಆತನೇ ಮೂರನೇ ಕಣ್ಣಿಂದ ಬೆವರು ಜಲವನ್ನು ಇರಿಸದಿದ್ದರೆ ನಿನ್ನ ಮಗನೇ ನಾನು ಮಗನೇ. ಮನದೇ
ದೋಷವನಂದು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನ ಬರುವ ಕೃತಗರಿ ಅನವರದ ಸುಮನದರ ಭಕ್ಷರಿ ನಿನಗೆ ಬೇಡವೆನೊಂದು ವಿಧಿಯಲ್ಲಿ ಪಡೆದು ಬರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಸ್ವಲ್ಪ ಸೈರಿಸು ಕಂದ. ನನಗೆ ತಡೆಯಲಿಕ್ಕೆ ಆಗುದಿಲ್ಲ. ಮಗನೇ, ಏನಪ್ಪ? ನಿನ್ನ ವೀರೋಚಿತವಾದಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಹರ್ಷವೇ ಆಯಿತು ಕಂದ. ನೀನೊಬ್ಬ ಧೀರ ಶೂರ ವೀರ ಘನಗಂಭೀರ ಎಂಬ ಹಾಗೆ ಅರ್ಥ ಮಾಡಿಕೊಂಡು ಸರಿಯಮ್ಮ. ನೀನೊಬ್ಬ ಮಹಾಬಲನೇ ಕಂದ. ದೇವಲೋಕವನ್ನು ಸೇರಿದಂತಹ ನಿನಗೆ ದೇವತೆಗಳನ್ನೆಲ್ಲ ಸದೆ ಬಡಿಯುವುದು ಘನವಾದಂತಹ ಕೆಲಸವೇ ಅಲ್ಲ ಕಂದ. ಆದರೆ ಸೋತ ಮೇಲೆ ಯಾವ ಕಾರಣಕ್ಕೂ ಅವರು ಸುಮ್ಮನಿರುವುದಿಲ್ಲ. ಏನ್ ಮಾಡ್ತಾರಮ್ಮ? ನೇರವಾಗಿ ಹರಿಯ ಬಳಿಗೆ ಹೋಗುತ್ತಾರೆ ಮಗನೇ. ಏನ್ ಮಾಡ್ತಾನೆ? ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಅವ ನಿನ್ನ ಜೊತೆಯು ಹೋರಾಟವನ್ನು ಮಾಡುವುದಕ್ಕಾಗಿ ಬಂದೇ ಬರುತ್ತಾನೆ ಮಗನೇ. ಅದಕ್ಕೆ ಏನು ಮಾಡಬೇಕೆಂದು ತೀರ್ಮಾನ ಮಾಡಿದ? ನಿನಗೆ ಒಂದೇ ಒಂದು ಮಾತು. ಯಾವುದಮ್ಮ? ನಾನೊಂದು ಆಡುತ್ತಾ ಇರುವೆ. ಹೇಳು ಕಂದ, ಆದಷ್ಟು ಬೇಗ ನೀ ಕಾಡನ್ನು ಸೇರಿಕೊಳ್ಳಬೇಕು. ಕಾಡನ್ನು ಸೇರಿ ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು ಮಗನೇ. ತಪಸ್ಸು ಮಾಡಿ ಒಲಿದಂತಹ ಬ್ರಹ್ಮದೇವನಲ್ಲಿ ಅಜೇಯನಾಗುವಂತಹ ವರವನ್ನು ಬೇಡಿಕೊ. ಆಮೇಲೆ ಸ್ವರ್ಗವನ್ನು ಏರು. ಆ ಸುಮನಸರನ್ನೆಲ್ಲ ದೆಸೆಗಡಿಸು. ಬರಿದಾದಂತಹ ದೇವಲೋಕದ ಪೀಠವನ್ನು ನೀ ಏರಬೇಕು. ಅಮ್ಮ, ನಿನ್ನ ಮಾತಿಗೆ ಪ್ರತಿಭುತ್ತರ ಇಲ್ಲ. ದೊಡ್ಡಮ್ಮ ಆಶೀರ್ವಾದ, ಹೆತ್ತ ತಾಯಿಯಾದಂತಹ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ ಮಗನೇ. ಹೋಗುವುದು ಘನ ಕಾರ್ಯವನ್ನು ಮಾಡುವುದಕ್ಕೆ ತೊಂದರೆ ಒದಗಬಾರದು ತಾನೆ. ಆಯುಧವನ್ನು ಸ್ವೀಕರಿಸು. ಆಗ್ಲಿ. ಇದು ಯಾರ್ದಮ್ಮ? ನಿನ್ನ ಅಪ್ಪನ. ಮಗನಿಗೆ ಬಂತಲ್ಲ, ಯೋಚನೆ ಮಾಡಬೇಡಿ. ಶ್ರೇಷ್ಠ ಆಗಲಿ ನಿನಗೆ. ಮಣಿದೋ ವಿಖ್ಯಾತಮಾಗಿಶರು
ಸೇನೆಯನ್ನು ಕಡಿಕೊಂಡು ದೇವಲೋಕಕ್ಕೆ ಹೋದೆವು. ಹೌದು. ಇಂದ್ರಾದಿ ಸುಮ್ಮನೆ ಸರಿ ಅಧಿಕಾರ ಸ್ವಾಧೀನ ಮಾಡಿಕೊಂಡೆವು. ಆದ್ರೆ ಏನು ಮಾಡುವುದಯ್ಯ, ಸಿಕ್ಕಿದನ್ನು ಇಟ್ಟುಕೊಳ್ಳೋ ಭಾಗ್ಯ ಮಾತ್ರ ನಮಗೆ ಇಲ್ಲದಾಗಿ ಹೋಯ್ತು. ನಮ್ಮಲ್ಲಿ ಸೋತಂತ ಇಂದ್ರ ನಮ್ಮ ಮೇಲಿನ ಹಾಗೆಯನ್ನು ಬಿಡ್ಲಿಲ್ಲ. ಹೋಗಿ ಹರಿಯಲ್ಲಿ ದೂರು ಕೊಟ್ಟ. ಹರಿಯ ಚಕ್ರದಿಂದ ಗಂಗಾಗವನ್ನೇ ಕಳೆದುಕೊಂಡು ಪ್ರಾಣ ಉಳಿಸುವುದಕ್ಕಾಗಿ ಕಾಡುಗಳಲ್ಲಿ ತರ್ತಾ ಇದ್ದವರು ನಾವು. ನಮ್ಮ ಜೀವನ ಹೀಗಾದ್ರೆ ಮುಂದೆ ಬದುಕುವುದೇ ಕಯ್ಯ. ಚಿಂತೆ ಮಾಡುವುದು ಯಾಕೆ? ನಮ್ಮವರನ್ನು ಕೂಡಿಕೊಂಡು ತಿರುಗಾಟಕ್ಕೆ ಹೋದವನು ಆ ಸಂದರ್ಭದಲ್ಲಿ ಹೊಸ ವರ್ತಮಾನವನ್ನು ಕೇಳಿ ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ನಾಮಕನು ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬಹು ವಿಧದ ವರಗಳನ್ನು ಪಡೆದಿದ್ದಾನಂತೆ. ನಮ್ಮ ಕಷ್ಟವನ್ನು ಆತನಲ್ಲಿ ಹೇಳಿದ್ರೆ ಪರಿಹಾರ ಸಿಗಬಹುದು. ಸರಿಯಾದ ಸಲಹೆ. ಮೊದಲು ನಮ್ಮ ದೇವರಿಂದ ವರವನ್ನು ಪಡೆದಂತ ನಾನು ನೇರವಾಗಿ ಪುರವನ್ನು ಸೇರಿಕೊಂಡೆ. ಅಮ್ಮನಲ್ಲಿ ವಿಚಾರವನ್ನು ತಿಳಿಸಿದೆ. ಆ ಹೊತ್ತಿಗೆ ಸ್ವರ್ಗದತ್ತ ಗಮನ ಹರಿಸುವಾಗ ಯಾರು ನನ್ನ ನೋಡಕ್ಕೆ ಬರಬಹುದಾ? ಬರಬಹುದು. ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಪೆಸರೇನು? ಇಷ್ಟು ಮಂದಿನೆಲ್ಲ ಕೂಡಿಕೊಂಡು ಶೋಣಿತಾಪುರಕ್ಕೆ ಬರಬೇಕಾದರೆ ನನ್ನ ಹಿತವಂತರೇ ನೀವು. ಹೆಸರಿಗೆ ನಮಸ್ಕಾರವನ್ನು ಮಾಡಿದ್ದೇನೆ. ನನ್ನಿಂದ ಇಲ್ಲಿಯವರು ಇಲ್ಲಿಗೆ ಬರಬೇಕಾದ್ರೆ ಯಾವುದಾದ್ರೂ ಒಂದು ಕಾರಣ ಬೇಕಲ್ಲ? ಕಾರ್ಯ ಇಲ್ಲ ನಮ್ಮದು. ನಿನ್ನಲ್ಲಿಗೆ ಬಂದವರು ಶೋಣಿತಾಪುರಕ್ಕೆ ಇನ್ನೊಂದು ಊರು ಸೇರಿಸುವಂತ ನಮಗೆ ಮನಸ್ಸಾಯ್ತು. ತಪ್ಪಲ್ಲದು. ಮನಸ್ಸು ಮಾಡಿದ್ದು ಮಾತ್ರ ಅಲ್ಲ, ಬೆಳೆ ಕೊಡಿಕೊಂಡು ದೇವಲೋಕಕ್ಕೆ ಹೋದೆವು. ದೇವಲೋಕವನ್ನು ಬಿಟ್ಟು ಹೀಗಾಕೆ ಬಂದಿದ್ದೀರಿ? ಏನು ಮಾಡುದಯ್ಯ, ಸಿಕ್ಕಿದನ್ನು ಇಟ್ಟುಕೊಳ್ಳುವ ಭಾಗ್ಯ ಮಾತ್ರ ನಮಗಿಲ್ಲದಾಗಿ ನಮ್ಮಲ್ಲಿ ಸೋತಂತ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಮಾತ್ರ ಬಿಟ್ಟಿಲ್ಲ. ಕರಿಯನ ಬಳಿಗೆ ಹೋದ. ಏನು ಮಾಡಿದ? ಕರಿಯನಲ್ಲಿ ಹೋಗಿ ಒಂದಕ್ಕೆ ಏನು ಮಾಡಿದ? ಈಗ ಬರ್ತಾನೆ ಮತ್ತೆ ಬರ್ತಾನೆ ಅಂತ ನಾವು ಕುತ್ತಿಗೆ ಉದ್ದ ಮಾಡಿದ್ದೇ ಬಂತು. ಅವ ಬರ್ಲಿಲ್ಲ. ಏನು ಮಾಡಿದ? ಅವ ಕೂತಲ್ಲೇ ಸುಧಾರಿಸಿ ಬಿಟ್ಟ. ಎಲ್ಲರಿಗೆ ಒಮ್ಮೆಲೆ ಸುಧಾರಿಸಿ ಬಿಟ್ಟಿದ್ದಾಳ? ಎಂತದೇ ಎಲ್ಲರಿಗೆ ಒಮ್ಮೆಲೆ? ಯಾರಿಗೆ ಗೊತ್ತು? ನಾನು ಏನ್ ಹೇಳಿದ್ದು? ಯಾರಿಗೆ ಗೊತ್ತು? ಚಕ್ರ ಸಾಧ್ಯ ಮಾಡಿದ್ದಾನೆ. ಚಕ್ರ ತಿರುಗುತ್ತಾ ಬಂತು. ಪ್ರಭಾವ, ಚಕ್ರದ ಪ್ರಭಾವ ಮತ್ತೆ ಏನು ಉತ್ತಲ್ಲ. ಚಕ್ರದಿಂದ ಗಂಗಾಂಗವನ್ನೇ ಕಳೆದುಕೊಂಡೆವು. ಪ್ರಾಣ ಉಳಿಸುವುದಕ್ಕಾಗಿ ಎಲ್ಲೆಲ್ಲಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಸಮಯದಲ್ಲಿ ನಮ್ಮ ಕಿವಿಗೆ ಹೊಸ ವರ್ತಮಾನ. ನಮ್ಮ ಜಾತಿಯಲ್ಲೊಬ್ಬ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರ ಅಲ್ಲ, ಬ್ರಹ್ಮರನ್ನು ಮೆಚ್ಚಿಸಿ ತಪಸ್ಸನ್ನು ಮಾಡಿ ವರವನ್ನು ಪಡೆದಿದ್ದಾನೆ. ನಿಜ ನಿಜ. ಮರಣ ಇಲ್ಲದ್ದು. ಅವೇ ಅವಿತ್ತು ಕೂತವರು ಮೆಲ್ಲಗೆ ಎದ್ದೇವು. ಸ್ವಲ್ಪ ಧೈರ್ಯ ಬಂತು. ನಿನ್ನಲ್ಲಿಗೆ ಬಂದಿದ್ದೇವೆ. ದೇವಲೋಕಕ್ಕೆ ಹೋಗ್ಬೇಕು, ಅಧಿಕಾರ ಪಡಿಬೇಕು. ಮುಗಿಲಿಲ್ಲ. ನಿನ್ನ ಅಪ್ಪನನ್ನು ಮೋಸದಿಂದ
ಬಲ್ಲಿರಣ್ಣಯ್ಯ ಇರುವಂತಹ ಸ್ಥಳ ನಾಗಲೋಕಕ್ಕೆ ಯಾರೊಂದಿಗೆ ಹೇಳಿದ್ದೀರಿ? ದೇವೇಂದ್ರ ಕೂಡ ಹೇಳಿದ್ದೀವಿ. ಹಾಗೆಂದು ಕೇಳಿಗಳು ಹೊರಟುವಂತಹ ಕಾರ್ಯ ಹಲವಾರು ಸಂತೋಷದಿಂದ ಕಾಲವನ್ನು ಕಳೆತಿರುವಂತಹ ಹೊತ್ತಿದ್ದು ಮೂರು ಲೋಕದ ಯೋಗ ಕ್ಷೇಮವನ್ನು ವಿಚಾರಿಸಿರುವಂತಹ ಹೊತ್ತಿನಲ್ಲಿ ಹೇಳಿಸಂತಹ ವಾರ್ತೆ ನಮ್ಮಿ ನಾಗಲೋಕಕ್ಕೆ ಮನುಷ್ಯಾಕ್ಷಣ ಧಾಣೆ ಆಗಿದಂತೆ ಅಂತ ಖಳನನ್ನು ಎದುರಿಸಲೇಬೇಕಾಗಿದೆ. ತಡ ಮಾಡುವುದು ಸರಿಯಲ್ಲ. ನಿಮ್ಮ ವಾಹನಗಳನ್ನು ಏರಿಕೊಳ್ಳಿ, ಕೈಯಲ್ಲಿ ಕೈ ತೋಣಗಳನ್ನು ಹಿಡಿದು ರಣಕಣಕ್ಕೆ
ಬಿಳಿಕೆರೆ ಮಣಿಯಾರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದೆಯ ಸಮರಕ್ಕೆ ಅನಿವಾರ್ಯತೆ. ನೀನು ಬಂದದ್ದಲ್ಲೇ ಸಾಯ್ತು. ಯಾಕೆ? ಈ ಹಿಂದೆ ನನ್ನ ತಂದೆಯಾದ ವಿದ್ಯುನ್ಮಾಳಿ ಸ್ವರ್ಗಕ್ಕೆ ದಾಳಿ ಮಾಡಿ ನಿಮ್ಮೆಲ್ಲರನ್ನು ಸೋಲಿಸಿ ಸುರ ಗದ್ದಿಗೆಯನ್ನು ಸ್ವಾಧೀನ ಮಾಡಿಕೊಂಡಿದ್ದಾರಂತೆ. ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷವನ್ನು ಸೇರಿಕೊಂಡು ಯಕ್ಷ ಎಂಬ ಒಂದು ಕೊಂದಿದ್ದಾನಂತೆ. ನಡೆದ ಸತ್ಯ ಘಟನೆ. ಹಗೆಯನ್ನು ಹಗೆಯಿಂದಲೇ ತೀರಿಸಬೇಕೆಂಬ ಉದ್ದೇಶದಿಂದ ಮಾಲಿನಿಯ ಸುಕುಮಾರ ವಿದ್ಯುನ್ಮಾಲಿಯ ಮಗ ವಾಶಿಷ್ಠ ಪಡೆದಂತ ನಾಲ್ಕದ ಪದವಿದನ್ನು ಸರಿ ಇದನ್ನು ಪಡೆಯಲಿಕ್ಕೆ ಇದಕ್ಕಿಂತ ಹಿಂದೆ ಅದೆಷ್ಟೋ ಮಂದಿ ಬಂದಿದ್ದಾರೆ. ನಿನ್ನ ತಂದೆಯು ಹಾಗೆ ಇಲ್ಲಿಗೆ ಬಂದು ನಮ್ಮವರಿಂದೆಲ್ಲ ಹತನಾಗಿ ಹೋಗಿದ್ದಾರೆ. ಯಾರದ್ದೋ ಮಾತನ್ನು ಕೇಳಿ ಇಲ್ಲಿಗೆ ಸೇಡನ್ನು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಇಲ್ಲಿಗೆ ಬಂದೆ ಅಂತಾದ್ರೆ ತಂದೆ ಗತಿ ನಿನಗಾಗಿ ನೋಡುವ. ಹೆಚ್ಚುಗಳು ಮಾಡ್ತಾರೆ ಬ್ರಾಹ್ಮಣ ಮಾತ್ರವಲ್ಲ ಗೋಹತ್ಯ ಶಿಶು ಹತ್ಯ ಸ್ತ್ರೀ ಹತ್ಯ ಹತ್ಯ ಪಂಚಮಾಹ ಬಂದಾಕೆ ನಡೆದುಕೊಂಡು ಬೇಕಾದಾಗ ಕರೆಸಿಕೊಳ್ತೇನೆ. ನನ್ನದೊಂದು ಅರಿಕೆ ಉಂಟು. ಎಮ್ಮೆಗಳನ್ನು ಏನು ಮಾಡಬೇಕು? ನೇರವಾಗಿ ಮನೆಗೆ ಕೊಂಡೋಗಿ ಪೂಜೆ ಮಾಡು. ಗೋಡೆಗಳ ತಲೆ ಕಡಿಬೇಕಾ? ಸೂರ್ಯಚಂದ್ರರು ನಿಮಗಾದ್ರು ಸರಿ, ನೀವು ಚಲಿಸಬೇಕಾದ್ರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನಗತಿ. ಸಭಾಸದರಲ್ಲಿ ಇನ್ನೊಂದು ವಿಜ್ಞಾಪನೆ. ನಮ್ಮ ಇನ್ನೊಂದು ಮೇಳದವರು 27ನೇ ತಾರೀಕಿನಂದು ಕಾವು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಶ್ರೀ ಸುಬ್ರಾಯ ಭಲ್ಯಾಯರ ಬಾಪ್ತು ಹನುಮೋದ್ಭವ, ಲಂಕಾ ದಹನ ಮತ್ತು ಕರಂಡಕಾಸುರ ಕಾಳಗ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಕಲಾಭಿಮಾನಿಗಳು ಸಹಕರಿಸಬೇಕು ಅಂತ ಸೇವಾಕರ್ತರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಅವತರಿಸು
ಶಚಿನಾಥ ಶಚಿನಾಥ ಕಮಲ ಸಂಜಾತ ಅವತರಿಸಬೇಕು ದೇವರೇ ಅವತರಿಸಬೇಕು. ಏನಯ್ಯ ನಿಮ್ಮಿಂದಲೇ ನಮ್ಮ ಪಾಳಿಗೆ ಕಷ್ಟವಾಗಿ ಹೋಯ್ತಲ್ಲ, ಯಾವ ರೀತಿ ಪರೋಕ್ಷವಾಗಿ ಅದಕ್ಕೆ ನೀವೇ ಕಾರಣಕರ್ತರಾಗಿ ಹೋದಿರಿ. ಹೇಗೆ ನಿಮ್ಮಿಂದೆಲ್ಲ ವರವನ್ನು ಪಡೆದಂತ ಮಹಿಷ ದೈತ್ಯ ಬೇಗ ಬೇಕಾದಂತಹ ವರಗಳನ್ನು ಪಡೆದದ್ದು ಮಾತ್ರವಲ್ಲ, ನಮ್ಮ ಈ ನಾಲ್ಕಲೋಕಕ್ಕೆ ಲಕ್ಕೆ ಇಟ್ಟ ಅಂತ ಖಳರನ್ನು ವಿಧಿಸಲೇಬೇಕೆಂಬುದಾಗಿ ನಾವು ಮುಂದುವರಿದಂತಾದರೆ ತುರದಲ್ಲಿ ನಮ್ಮ ಪಾಳಿಗೆ ಸೋಲೆ ಆಗಿ ಹೋಯ್ತು. ಈ ಕಾಲದಲ್ಲಿ ನಾವು ಪದವಿ ಭ್ರಷ್ಟರಾಗಿದ್ದೇವೆ ಎಂಬ ಮಾತಲ್ಲ, ಆದರೆ ಧರ್ಮ ಗ್ಲಾನಿ ಆಗುತ್ತಾ ಇದೆ. ಅಂತ ಖಳರನ್ನು ವಾದಿಸುವರೆ ನೀವೇ ಮಾಡಿಸ್ಬೋದು. ಆದರೆ ದೋರುವೆಗಾಗಿಯ ನಮ್ಮನು ಮಾಧವನಲ್ಲಿಗೆ ಹೋಗುವ ಆಮದು ಸುತನ ಅದಿಗಳು ಮಾಧವದಲ್ಲಿ ವಿನ್ಮಯಿಸುವ. ದೇವೇಂದ್ರ ದೇವ ಅಂದು ಭಕ್ತಿಯಿಂದ ಒಲಿಸಿಕೊಂಡಂತಹ ಮಹಿಷನಿಗೆ ನಾನು ವರವನ್ನು ಕಾಣಿಸಿದ ಹೌದು. ಹಾಗೆಂದು ಕೊಟ್ಟ ವರವನ್ನು ಹಿಂಪಡೆಯುವಲ್ಲಿ ನಾನು ಅಸಮರ್ಥನಾಗಿದ್ದೇನೆ. ಮತ್ತೆ ದಾರಿ ಹೇಗಿದೆ ಅವರೇ? ತಾನೆ ಮಾಧವ ಮಾಧವ ಅಲ್ಲಿಗೆ ಹೋಗುವ. ಸರಿ ಸರಿ. ಬರತೊಯ್ಯಲಾದ್ರಿಯ ಬಳಿಗೆ ಮುಳುಗಿದಿರಾಗಿ ಮುರಗರ ನಡೆತರಲು ಚರಣಕ್ಕೆ ವಂದಿಸಿ ಹರಿಗರರುಂದಾಗಿ ದುರುಳರ ಹಲರದುಳಿ. ಅವಯ್ಯ ವಂದಿಸಿಕೊಂಡಿದ್ದೇನೆ. ಪ್ರತಿಯೊಂದನೆ ನಿಮ್ಮನ್ನೇ ಹುಡುಕುತ್ತಾ ನಾನು ಬಂದ್ರೆ ನಾನು ಕೂಡ ನಿಮ್ಮನ್ನೇ ಹುಡುಕಿಕೊಂಡು ಬಂದವನು. ದುರುಳ ಮಹಿಷನ ವಧಗಾಗಿ ನಾವು ಒಂದು ಕಡೆ ಕುಳಿತು ಯೋಚಿಸಬೇಕಲ್ವಾ? ಚಂದ್ರಕಾಂತ ಶಿಲೆ ಕಾಯುತ್ತಾ ಉಂಟು. ಮಂಡಿತರಾಗಿ ಕುಳಿತವರು ಚಂದ್ರಕಾಂತ ಶಿಲೆಯುಳ್ಳಾಗಿ ಕಡಲನ ಉಳಿಸುವ ಯತ್ನ ಯೋಚಿಸುತ್ತಿರಲು ಇತ್ತ ನಳಿನ ಭವಸುರರ ನೊಡಗೊಂಡು ತಂದೆ ವೈಕುಂಠದಲ್ಲಿ ಹರಿಕಣದಿರುತ್ತೀರಿ. ದೇವೇಂದ್ರ ಹರಿದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆವು ಅಂತಾದ್ರೆ ಶ್ರೀಮನ್ನಾರಾಯಣ ಕಾಣುವುದಿಲ್ಲ. ಇಲ್ಲವಲ್ಲ. ಕೈಲಾಸಕ್ಕೆ ಹೋಗು. ಸರಿ ಹೋಗಿ. ಬಳಿಕ ಕೈಲಾಸವೇದರ ಪುರಗರನು ನಿಳಯದೊಳಗಿಲ್ಲದಿರಿ. ಹಾಗೆಂದು ಕೈಲಾಸಕ್ಕೆ ಬಂದೆವು ಅಂತಾದ್ರೆ ಪುರಹರನು ನಿಲಯದಲ್ಲಿ ಇಲ್ಲ. ಇಬ್ಬರು ಇಲ್ಲವಲ್ಲ. ಏನು ಮಾಡು ಏನು ಮಾಡು? ತಿಳುಗುತ ಶರೀರ ನುಡಿ ಹರಿಗರರು ತುಗಿನಾದ್ರಿಯೊಳಗಿರ್ಪ ಗದನವೋ ಕೇಳಿಸಿಕೊಂಡೆಯೋ ಅಂಬರವಾಣಿ. ಹೌದು. ಹರಿಹರವೀರವರು ತುಹಿನಾದ್ರಿಯ ಚಂದ್ರಕಾಂತ ಶಿಲೆಯಲ್ಲಿದ್ದಾರೆ. ಮೇಲೆ ಇದ್ದಾರೆ. ಅವರ ಬಳಿಗೆ ನಡೆಯೋಣ. ಸರಿ ಸರಿ. ಹರಿಗರರ ಪದಕರಗಿ ಸಕಲರು ತುಳುಳ ಮಹಿಷಾಸುರರು ತರಕರಿಸುತ್ತಿಗೆಯ ಮಾನಿ ಬಿಡುವುದೆನದು. ಎಲ್ಲರೂ ಎದ್ದೇಳಿ. ಏನು ಬಂದಿರಿ ಹೇಳಿ. ನನ್ನಿಂದ ವರವನ್ನು ಪಡೆದ ಮಹಿಷನೆನ್ನುವ ದಾನವ ದಿವಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ಯುದ್ಧದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಮೂರು ಲೋಕವನ್ನೇ ತನ್ನ ಅಂಕಿತದಲ್ಲಿರಿಸಿಕೊಂಡು ಪಂಚಮಹಾಪಾತಕಗಳನ್ನೇ ಎಸಗುತ್ತಾ ಲೋಕಗಂಟನಾಗಿದ್ದಾನೆ. ಅವನ ಕಾರ್ಯದ ಕಸುವನ್ನು ಬಿಡಿಸಿ ಲೋಕಕ್ಕೆ ನೆಮ್ಮದಿಯನ್ನು ಒದಗಿಸಿಕೊಂಡು ಮಹಿಷನ ನಾಶಕ್ಕೋಸ್ಕರವಾಗಿ ಇದು ನನ್ನೊಳಗಿರುವಂತಹ ವೈಷ್ಣವ ತೇಜಸ್ಸನ್ನೇ ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ಮಹಿಷ ವಧೆಗೆ ಬ್ರಹ್ಮ ತೇಜಸ್ಸನ್ನು ಹೊರಗಡೆ ಸುಮ್ಮನ ಸರೇ ದುಷ್ಟ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ. ಮೂರ್ತಿಗಳ ಮುಖದಿಂದ ಮುರುಳಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿ ನಾರಿಯ ಕೃತಿ ದಾಳಿ ದಂಡೆಗಿಯೇ ಸುರರು ಜಯ ಜಯವೆಂದು ನುಡಿಗೈದರು. ಜಯ ಜಯ
ಇದ್ದೀರಾ ಮಕ್ಕಳೇ? ನವದರಾಗಿದ್ದೀರಿ. ತನ್ನು ಕಂಪಿಸುತ್ತಾ ಇದೆ, ಕಣ್ಣೀರು ಸುರಿಯುತ್ತಾ ಇದೆ. ಕಷ್ಟ ಬಂತೆ? ಯಾರಿಂದ ಬಂದ ಕಷ್ಟ? ಯಾಕೆ ಬೋಣೆ? ನಿರ್ಭೀತಿಯಿಂದ ತಿಳಿಸಿರಿ. ಮಾತೆಲಾಲಿಸು ಕಳ್ಳ ಮಗಿಷನು ಗವರದ ಬಲದಲ್ಲಿ ಸುರವಾತವೆಲ್ಲ ವಧೆಸೆಗೆಡಿಸಿ ಬೀದಿಗಿಂದ ಜಗನ್ಮಾತೆ ನಾರಾಯಣ ಮಾಲಿನಿಯ ಮಗನಾದಂತಹ ಮಹಿಷನಾಮಕನು ಬ್ರಹ್ಮದೇವನಿಂದಲೇ ಬಹುವಿಧವಾದಂತಹ ವರಗಳನ್ನು ಪಡೆದು ತನ್ನವರಾದಂತಹ ಶಂಕದುರ್ಗಾದಿಗಳನ್ನೆಲ್ಲ ಸೇರಿಕೊಂಡು 3 ಲೋಕದಲ್ಲಿಯೂ ಅಧರ್ಮದ ಪಥದಲ್ಲಿ ನಡೆಯುತ್ತಾ ಇದ್ದಾನೆ. ಅವನಿಂದಲಾಗಿ ಸಜ್ಜನರು ಕಣ್ಣೀರಿಡುವಂತಾಗಿದೆ. ಸುಮನಸ ಪಂಕ್ತಿ ಕಂಗಾಲಾಗಿ ಹೋಗಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಕಳನಾದರೂ ನಿರ್ಭೀತರಾಗಿದ್ದಾರೆ. ಕೂಡಲಾದಂತಹ ಮಹಿಷನ ಅಟ್ಟುಳಿಯನ್ನು ಗಮನಿಸಿ ಲೋಕಕ್ಷೇಮವನ್ನು ಸಾಧಿಸಿಕೊಳ್ಳ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವದನವ ಅರ್ಪಿಸಲು ಜಯ ಜಯ ಅಜಾಭವ ಸುರಪ ಮುಖ್ಯರೇ, ನಾವೆಲ್ಲರೂ ಒಂದಾಗಿ ನಮ್ಮಲ್ಲಿರುವ ಅಂತಃಶಕ್ತಿಯನ್ನು ಹೊರಗೆಡಹಿದ ಕಾಲಕ್ಕೆ ಅದೆಲ್ಲವೂ ನಭೋಮಂಡಲದಲ್ಲಿ ತಾನೊಂದಾಗಿ ಸೃಷ್ಟಿಗಿಳಿದು ಬಂದು ಮನ ತುಷ್ಟಿ ಕೊಡುವಂತಹ ಮಾತನ್ನಾಡಿದಾಗ ದೋಷಗೊಂಡವರು ನಾವು. ವಿಶ್ವಕರ್ಮನೇ ಘನತರವಾದಂತಹ ವಸನ ಭೂಷಣಗಳನ್ನು ಸಮರ್ಪಿಸಿದ್ದಾನೆ ಮಾತೆಯ ಪದಪಯೋಜಗಳಿಗೆ. ಸರ್ವರು ಸರ್ವ ರೀತಿಯ ಸೇವೆಯಲ್ಲಿ ನಿರತರಾಗಿರುವಾಗ ಕೂಡ ನಾಶಕ್ಕಾಗಿ ಹೊರಟಂತಹ ನಮ್ಮವನಿಗೆ ನಮ್ಮ ಕೈದುಗಳನ್ನೇ ಸಮರ್ಪಿಸಿ ಕೃತಾರ್ಥರಾಗೋಣವಾಗದೆ ವನಜನಾಭನು ಕರದ ಚಕ್ರವಾ ಇದೋ ತಾಯೇ ನನ್ನ ಕರದ ಚಕ್ರ. ತ್ರಿನಯನ ತ್ರಿಶೂಲವನು ಸಗ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ವಿನಯದಿಂದಲಿ ಸುರಪ ಕುಲಿ ವಜ್ರಾಯುಧಮಮ್ಮ ಅನಿಮಿಷರು ಶಕ್ತಿಯಾಯುಧ ಮಣಿದು ಮಾತೆಯ ಪದಕೆರಗಿ ನುತಿಸಿದರು ಬಯದಿ ಅಮ್ಮ ಜಯ ಜಯ
ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಅಷ್ಟಾಯುಧಪಾಣಿಯಾಗಿ ಕೂಳನಾಶಕ್ಕಾಗಿ ಹೊರಟು ನಿಂತಹ ನಮ್ಮವ್ವನಿಗೆ ವಾಹನವಾಗಲು ಪರ್ವತರಾಜನೇ ಮೃಗರಾಜನಾಗಿ ಆಗಮಿಸುತ್ತೇನೆ ಅಂತ ಹೇಳಿದ್ದಾನಲ್ಲ, ಹೇಳಿದ್ದಾನೆ. ಯಾಕೆ ತಡ ಮಾಡುತ್ತಾನೆ? ಇದೆಲ್ಲ ಯಾಕೆ ತಿರುಚೆ ಯಾರು ಒಬ್ಬಳ ಆಕೆ ನಾರಿ ಸಿಂಹವಾಹಿನಿಯಾಗಿ ಬರ್ತಾ ಇದ್ದಾಳೆ. ಉತ್ತಮದ ರಸಬಣೆಯೇ ನಡೆಯುತ್ತಾಳೆ.
ಒಂದು ಹೆಜ್ಜೆ ಮುಂದೆ ಜತ ಅಷ್ಟಭುಜೆ ಕೈಯಲ್ಲಿ ಆಯುಧ ತಟ್ಟಣಿ ಕೇಸರಿಯನ್ನು ಏರಿಕೊಂಡು ಈ ಕಡೆ ಬರ್ತಾ ಯಾಕೆ ಬಂದೆ ಯಾಕೆ ನನ್ನವರಾದ ಕಿರೀಟಕ್ಕೆ ಗಟ್ಟಿಸುತ್ತಾ ಮುಂದರಿಯಬೇಕಾದರೆ ನನಗೆ ಮತ್ತು ನಿನಗೆ ಪೂರ್ವ ದೇಶ ಏನಿದೆ ನಿನ್ನ ಕರ್ಮದಂತ ಸಾಮಾನ್ಯ ಮಾಲಿನಿಯ ಜಾತ ನಿನ್ನ ರಕ್ತವನ್ನೇ ಕುಡಿತಾರೆ. ನಾರಾಜು ನೆತ್ತಿಯಲ್ಲಿ ಕೋಡಿಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವು ನಿನ್ನ
ಸ್ವಾಧೀನ ಎಂಬುದಾಗಿ ಭಾವಿಸಿಕೊಂಡೆ. ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿರಲಿ. ನಿನ್ನ ವಿಚಾರವಾಗಿ ಅರಿತೇ ಬಂದವಳು ವಿಧಿಯಿಂದ ವರವನ್ನು ಪಡೆದೆಯಾ? 3 ಲೋಕಗಳನ್ನು ಸ್ವಾಧೀನಪಡಿಸಿದೆಯಾ? ಸಜ್ಜನರನ್ನು ಪಡೆಯುವುದಕ್ಕೆ ಬೇಕಾಗಿ ಅಲ್ಲ, ನೀರನ್ನು ಪಡೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಸಾರಿ ಹೇಳುತ್ತಾ ಇದ್ದೇನೆ, ಸುರ ಸಂಪದವನ್ನು ದೇವತೆಗಳಿಗೆ ಒಪ್ಪಿಸಿ ಶರಣಾಗು. ಶೂರರ ಪಕ್ಷವನ್ನು ಸೇರ್ಕೊಂಡು ಬಂದೆಯಾ? ಆಯ್ತು, ಕೆಲವು ಕಿರಿಸು ಕಾಡಿಗೆ ಕಳಿಸು. 3 ಲೋಕಾಧೀಶರು ಹಾಕಿದ್ದೇನೆ. ಸಿಂಹಾಸನವನ್ನು ಏರುವಾಗ ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದುಕೊಂಡ ಪ್ರಶ್ನೆ ತ್ರಿಮೂರ್ತಿಗಳ ಶಕ್ತಿ ನಿಜ ಪಾಲಿನ ಮೃತ್ಯು
ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸುರಪಾಲ್ ಸುರಪ ನಿನಗಿಲ್ಲ ಮುಂದಕ್ಕೆ ಗರುಷದ ಮಹಿಷ ಮತ್ತು ಆತನ ಅನುಚಾರಾದ ಕೆಟ್ಟ ರಕ್ಕಸತೆ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಇದೋ ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆಯಲ್ಲಿ ಹೋರಾಟವನ್ನು ನಡೆಸಿದಾಕೆ ನಾನು 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವು ಲಭಿಸಿದೆ. ಆ 9 ದಿನಗಳನ್ನು ನವರಾತ್ರಿ ಎಂಬುದಾಗಿ 10ನೇ ದಿನವಾದ ಇಂದಿನ ದಿನವನ್ನು ವಿಜಯದಶಮಿ ಎಂಬುದಾಗಿ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ದೇವೇಂದ್ರ ಯಾವ ಆತ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾನೋ ಅವನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಕಂದ, ನಿನ್ನ ಮುಂದಕ್ಕೆ ದುರುಳರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಅಮ್ಮ, ಕಂದ, ಮುಂದಕ್ಕೆ ನನ್ನ ಪಾಲಿಗೆ ಕಷ್ಟ ಬಂತದಾದ್ರೆ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿಯನ್ನೇ ಸೇರಿಕೊಳ್ಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿಗೆ ಕಷ್ಟ ಬಂತು ಎಂದಾದ್ರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿಯ ಮೂಲಕವಾಗಿ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗೊದಗಿದ ಕಷ್ಟವನ್ನು ನಾನೇ ಬಗೆಹರಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ಬಳಿರೇ ರಾಕ್ಷಸಗಳು ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರೆಂದು ಭಾವಿರಿ? ಶುಂಭ ನಿಶುಂಭೆಂಬುದಾಗಿ ಸರಿ ಮೂಲಗವಿತ ವಿಚಾರ ಅನೇಕವಿದೆ, ಆಲಿಸಬೇಕಯ್ಯ. ರಕ್ಷಣೆ ಮಾಡು ತಂದೆ, ಪರಿಪಾಲಿಸು ತಮ್ಮ ನಿಶುಂಭ. ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಪತ್ನಿಯರಲ್ಲಿ ಧನುದೇವಿಯಲ್ಲಿ ನಮ್ಮಿಬ್ಬರ ಜನನವಾಯಿತು. ನಿಜ. ಬಾಲ್ಯದಲ್ಲಿಯೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನು ಕಲಿತುಕೊಂಡ ನಾವು ಪ್ರಾಯ ಪ್ರಬುದ್ಧರಾದವಾಗ ಶೋಣಿತಾಪುರದ ಪಟ್ಟವನ್ನೇ ವಿಜೃಂಭಿಸುತ್ತಾ ಇದ್ದೇವೆ. ನಿಜ. ವರ್ತಮಾನ ಕಾಲದಲ್ಲಿ ಅನುಜನಾದಂತಹ ನಿನ್ನನ್ನು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡ ನಾವು ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರಪ್ರಸಾದವನ್ನು ಪಡೆದುಕೊಂಡವರಿದ್ದೇವೆ. ವರ ಪಡೆದಂತಹ ನಾವು ಲೋಕ ದಿಗ್ವಿಜಯನ್ನು ಕೈಗೊಳ್ಳುವುದಕ್ಕಾಗಿ ಮುಂದಾದೆವು. ಭೂಪಾಲಕರಾದ ಅಧಿಕಾರವನ್ನು ವಹಿಸಿಕೊಂಡವರಿದ್ದೇವೆ. ತದನಂತರ ಸೇರಿಕೊಂಡದ್ದು ಪಾತಾಳ ಲೋಕವನ್ನು. ಪಾತಾಳದಲ್ಲಿರುತ್ತಾ ಅಲ್ಲಿಯೂ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ಈ ಹೊತ್ತಿನಲ್ಲಿ 2 ಲೋಕ ನಮ್ಮ ಸ್ವಾಧೀನವಾಗಿದೆ. ಉಂಟಲ್ಲ ಮಾಕದ ಅಧಿಕಾರ. ಜೀವನದಲ್ಲಿ ಸಾಧನೆಯ ಶಿಖರವನ್ನೇರಬೇಕು ಎನ್ನುವಂತಹ ಉದ್ದೇಶದಿಂದ ದಿಗ್ವಿಜಯವನ್ನೇ ಕೈಗೊಂಡವರು 2 ಲೋಕಗಳನ್ನು ವಶಪಡಿಸಿಕೊಂಡೆವು. ಮುಂದಿರುವುದು ನಾಕಲೋಕ. ನೇರವಾಗಿ ನಾಕಲೋಕವನ್ನ ಪ್ರವೇಶ ಮಾಡಿ ಇಂದ್ರಾದಿ ಕೊಡುವ ಪಡೆ ಅಸುರ ಸೇನೆಯನ್ನು ನೆರಹಿಕೊಂಡು 2 ನಾಲ್ಕದೆಡೆಗೆ ಶೋಣಿತಾಪುರದಿಂದ ಶುಂಭರು ಬಂದಿದೆ. ಗೊತ್ತಾಯ್ತು. ಒಳ್ಳೆ ಮಾತಿನಲ್ಲಿ ನಾಕವನ್ನು ಬಿಟ್ಟು ಕೊಟ್ಟರೆ ಕೊಡದೆ ಹೋದ್ರೆ
ದಿಗ್ವಿಜಯವನ್ನು ಕೈಗೊಂಡವ ಸಾಮಾನ್ಯದವನಲ್ಲ. ಏನೋ ಸಾಮಾನ್ಯತೆ? ಶೋಣಿತಾಪುರದ ಅಧಿಕಾರಿ ಶುಂಭಾಕಿ ಅಂದ್ರೆ ನಾನೇ. ನೋಡಿದವರಾದಂತಹ ದೇವತೆಗಳನ್ನೆಲ್ಲ ರಣ ಕಣದಿಂದ ಪರಾರಿಯಾಗುತ್ತಾ ಇದ್ದಾರೆ. ಅಂತಹ ಗತಿ ಬೇಕಾ? ಸುರಪೀಠವನ್ನು ಒಪ್ಪಿಸುವುದಿಲ್ಲ. ನಿನ್ನ ತಾಯಿ ಬೇರೆ ಇರಬಹುದು, ನನ್ನ ತಾಯಿ ಬೇರೆ ಇರಬಹುದು, ಆದ್ರೆ ಅವರಿಗೆ ಗಂಡ ಒಬ್ಬರೇ. ಕಷ್ಟಪಬ್ಬರು ನಮ್ಮ ತಂದೆಯಿಂದ ಪಡೆದಂತ ಇದು ಪದವಿ ಇದಲ್ಲ. ಮೂರು ಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಂತ ನಾಲ್ಕದ ಪದವಿಯನ್ನು ಪಡೆಯಲಿಕ್ಕೆ ಬಂದಂತಾದ್ರೆ ನಿನ್ನ ಪತರಕ್ಕೆ ಇಟ್ಟ ಪ್ರಥಮ ಹೆಜ್ಜೆ. ಶುಂಭನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಸೇರಿರುವಂತಹ ಸುರವೀರರೆಲ್ಲರೂ ಶುಂಭಾಸುರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ವಿಜಯ ಘೋಷವನ್ನು ಹಾಕುತ್ತಾ ಇದ್ದಾರೆ. ನಿಜ, ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೆಲವರು ಸ್ವರ್ಗಲೋಕದಲ್ಲಿ, ಇನ್ನು ಕೆಲವರು ಪಾತಾಳದಲ್ಲಿ, ಮಿಕ್ಕುಳಿದವರನ್ನು ಸೇರಿಕೊಂಡು ಶೋಣಿತಾಪುರವನ್ನು ಸೇರೋಣ, ವಿಜಯೋತ್ಸವವನ್ನು ಆಚರಿಸೋಣ. ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ಆದಿನದಿ ಚರಿಸಿದನು ಗಿರಿಕಾನದಿ. ಏನ ಮಾಡಲಿ ಈ ರೀತಿಯಾದಂತಹ ಪರಿಭವ ನನ್ನ ಪಾಲಿಗೆ ಬರುತ್ತದೆಂಬುದಾಗಿ ನಾನು ಎಣಿಸಿರಲಿಲ್ಲ. ಆಗಿರುವಂತಹ ಶುಂಭ ನಿಸುಬರನ್ನು ಎದುರಿಸಲಿಕ್ಕೆ ನಾನು ಮುಂದುವರಿದಂತಾದರೆ ಥುರದಲ್ಲಿ ನನ್ನ ಪಾಲಿಗೆ ಸೋಲೆ ಪ್ರಾಪ್ತವಾಗಿ ಹೋಯ್ತಲ್ಲ. ಹಾಗಾದ್ರೆ ನನ್ನ ಪಾಲಿಗೆ ಬಂದಂತ ಕಷ್ಟವನ್ನು ಯಾರಲ್ಲಿ ಹೇಳುವುದು? ಓಹೋ, ನೆನಪಾಗುತ್ತಾ ಇದೆ. ಹಿಂದೆ ಭವಿಷ್ಯವದೆಯ ಕಾಲದಲ್ಲಿ ಜಗನ್ಮಾತೆ ಹೇಳಿದಂತಹ ಮಾತು, ಕಷ್ಟ ಕಾಲದಲ್ಲಿ ತುಹಿನಾದ್ರಿಯ ತಪ್ಪಲ ಪ್ರದೇಶಕ್ಕೆ ಬಂದು ನನ್ನನ್ನು ಭಕ್ತಿಯಿಂದ ನೆನೆದಿರಂತಾದರೆ ನಿಮ್ಮ ಪಾಲಿಗೆ ಬಂದಂತ ಕಷ್ಟವನ್ನು ನಿವಾರಿಸುತ್ತೇನೆ ಎಂಬುದಾಗಿ ಹೇಳಿದ ಮಾತು ನೆನಪಿಗೆ ಬರ್ತಾ ಇದೆ. ಅತ್ತಗಡೆ ನಡೆಯುತ್ತೇನೆ. ಪೂಜಿಸಿದನು ಮಾಯೆಯ ನಿಜರಲಯ ಪೂಜಿಸಿದನು ಮಾಯೆಯ ರಾಜರಾಜೇಶ್ವರಿಯ ಚರಣ ಸರೋಜದನುಭವ ಶ್ರದ್ಧೆ
ಶ್ರವಣ ಸ್ಮರಣ ಪಾದಸೇವನ ದಾಸ್ಯ ಸಖ್ಯ ಆತ್ಮನಿವೇದನ ನವವಿಧ ಭಕ್ತಿಯಿಂದ ಆರಾಧಿಸಿದ್ದೇನೆ ಅಮ್ಮ. ನಮ್ಮೇ ಭಾಗ್ಯೋದಯದ ಕಲ್ಪತರು ಕಲ್ಪವೃಕ್ಷ ಕಾಮಧೇನು ನೀನಮ್ಮ. ದಯಮಾಡಿ ನಮ್ಮ ಅನುಗ್ರಹವನ್ನು ಮಾಡಬೇಕಮ್ಮ, ಅನುಗ್ರಹಿಸಬೇಕಮ್ಮ. ಜಯ ಜಯ. ಈ ಪೂರ್ವದಲ್ಲಿ ಲೋಕ ಕಂಟಕರನ್ನು ವಧಿಸಿ ನಿನ್ನ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು. ಆದರೆ ಇಂದಿನ ದಿನ ಸುಮನಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿಯ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಒಲಿದು ನಿನ್ನ ಮುಖವನ್ನು ಅವಲೋಕಿಸಿದೆ ಎಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಯಾವ ರೀತಿಯಲ್ಲಿ ಬಿತ್ತರಿಸಯ್ಯ ಬಿತ್ತರಿಸು. ಜನನಿ ಕೇಳ್ಬಿನ್ನಗ ಧನುಜ ಮಹಿಷನಿಗಿಂತ ಒಂದೊಂದು ಕಾಲದಲ್ಲಿ ದುರುಳ ಮಹಿಷರನ್ನು ಕೊಂದು ನಮ್ಮನ್ನು ಪಡೆದಂತ ಮಹಾಮಾತೆ ನೀಡಲೇಬೇಕಾಗಿ ಪ್ರಸ್ತುತ ಈ ಕಾಲದಲ್ಲಿ ನಮ್ಮವರಾಗಿರುವಂತಹ ದಣುವಿನ ಮಕ್ಕಳಾಗಿರುವಂತಹ ನಿಶುಂಭರದಾನವರು ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ 2 ಲೋಕಗಳನ್ನು ಕೈವರ್ತಿಸಿಕೊಂಡು ನಮ್ಮ 4 ಲೋಕದ ಮೇಲೆ ದಾಳಿಯನ್ನು ನಡೆಸಿದರು ತಾಯಿ. ಅವರನ್ನು ನಾವು ಸಂಗ್ರಾಮದ ಮೂಲಕ ಎದುರಿಸುವಂತಾದರೆ ಪರಿಣಾಮದಿಂದ ದೂರದಲ್ಲಿ ನಮ್ಮ ಪಾಲಿಗೆ ಸೋಲೆ ಆಗಿ ಹೋಯಿತು. ಈ ಕಾಲದಲ್ಲಿ ಪದವಿಯನ್ನು ಕಳೆದುಕೊಂಡು ಅನಾಥವಾಗಿ ಕಾಡು ಮೇಡುಗಳಲ್ಲಿ ಅಳೆಯುವಂತ ದುಸ್ಥಿತಿ ನಮ್ಮ ಪಾಲಿಗೆ ಆಗಿದೆಮ್ಮ. ಸರಿ, ಸ್ವಲ್ಪ ಗ್ಲಾಣಿ ಆಗುತ್ತಾ ಇದೆ. ಸಾಧು ಸಜ್ಜನರಿಗೆ ಬದುಕಲಿಕ್ಕೆ ಅವಕಾಶವಿಲ್ಲವಾಗಿ ಹೋಗಿದೆ. ಮಾನವತಿ ಸ್ತ್ರೀಯರ ಮಾನಕ್ಕೆ ಚ್ಯುತಿ ಬರ್ತಾ ಇದೆ. ಅಂತ ಕಾಲವನ್ನು ವಧಿಸುವರೆ ನೀನೇ ಗತ್ಯಮ್ಮ, ನೀನೇ ದಿಕ್ಕು, ನೀನೇ ಕರುಣಿಸುತ್ತಲ ಭಯವನ್ನು ನುಡಿದಳು. ನಿಜವನ್ನು ತುಗಿನಗಿರಿಯುಳ್ಳಗಿರುತ್ತ ನೋಟುವುದೆನ್ನ ಲೀಲೆಯ ಮರೆಸಿ ನಿಜವನ್ನು ತುಗಿನಗಿರಿಯುಳ್ಳಗಿರುತ್ತ ನೋಟುವುದೆನ್ನ ಲೀಲೆಯ ಶ್ರೀದೇವಿ ಮಹಾತ್ಮೆಯ ಹರುಷದಿಂದಲಿದ್ದ ಶರಿಗರುಗಿ ಶ್ರೀದೇವಿ ಕರುಣಿಸುದ ಅಭಯವ ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಅವರಲ್ಲಿಯೂ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಖಳರು. ಚಿಂತಿಸಬೇಡ, ಇನ್ನು ಕೆಲವು ದಿನಗಳಲ್ಲಿ ಆ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ಕ್ಷೇಮ ಒದಗಿಸಿಕೊಡಬಲ್ಲೆ. ಅಷ್ಟರವರೆಗೆ ನಾವು ಎಲ್ಲಿರಬೇಕಮ್ಮ? ನಿಮ್ಮದಾದಂತಹ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಅದೋ ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿರಂತೆ. ಹೊಂದಿಕೊಳ್ಳಿ. ಅಳುವ ಸುಮನಸರಿಂಗೆ ಧೈರ್ಯವಾ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಕಳವ ಬಳಿಗೈದುತ್ತಲೇ ಗೆಲುವಡೆ
ಮಹಮ್ಮಗೆ ದೈತ್ಯ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಹಾಗಂತ ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ. ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದರಿ ಹೋದಂಥ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ. ಆದರೆ ಧೂರ್ತ ಶುಂಭನನ್ನು ಆನೆಲೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? ಮೂರು ಲೋಕದ ವಿಭು ಎನಿಸಿಕೊಂಡಂತ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಒಂದೇ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನದ್ದಾದಂಥ ದಿವ್ಯವಾದ ರೂಪ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಧಾನದಲ್ಲಿ ವಧಿಸೋಣ? ಸರಿ ಸರಿ, ತುಹಿನಾದ ತಪ್ಪಲಿಗೆ ಸೇರಿದ ಪ್ರದೇಶವಿದು. ಹಿಮವತ್ ಪರ್ವತ ತ್ಯಾಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ ಸಾಧ್ಯವಾದಂತಹ ದಟ್ಟಾರಣ್ಯ. ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾಕಾರ್ಯ ಆಗಲೇಬೇಕು. ಹಾಗಂತ ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ ನನ್ನದಾದಂಥ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತಾದ್ರೆ ಈ ವನ ಮಧ್ಯದಲ್ಲಿ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೆ? ಎಲ್ಲಿ ಎಲ್ಲಿ ಸಂಕಲ್ಪ ಮಾಡಿದ್ದೇನೆ. ಸರಿ, ಅಂಬರದಿಂದ ಕುಂಬಿಣಿಗಿಳಿತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನು ಯೋಚಿಸುತ್ತಿರಂತೆ ಏನದು ಕೇಳಿ ಬರುತ್ತಾ ಇರುವುದು? ದುಷ್ಟರ ಭೀಕರ ಅಟ್ಟಹಾಸ ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ
ವ್ರತ ಮಾಡಿಕೊಂಡೆ. ಬರಲಿ ಬರಲಿ ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸೋಲಿಸಿ ಈ ಕುಂಬಿಣಿಯ ಭಾರವನ್ನು ಇಳಿಸಬೇಕಾದ್ದು ಜಗನ್ಮಾತೆ ಆದಂತ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ನಾನು ಗಂಧವನ್ನು ಮಾರುತ್ತನಿಗೊಟ್ಟಿದ್ದೇನೆ. ತಟ ಮಾಡದೆ ಕನಕದಿಯಾಲೆ ಏರ್ತೇನೆ. ಅಜೇಯವಾದ ವರ ಸಂಪಾದನೆ ಮಾಡಿಕೊಂಡೆವು. ಹೌದು, ಬ್ರಹ್ಮಚರ್ಯ, ಮನೋವೇಗ ಇಷ್ಟೇ ನಮ್ಮ ಸಂಪಾದನೆ ಅಲ್ಲವಲ್ಲ?
ಒಂದೇ ಕ್ಷಣದಲ್ಲಿ ನಮ್ಮ ಉಭಯರ ಬಾಹುಗಳಲ್ಲಿ ಶಕ್ತಿ ಉಕ್ಕೇರುವುದಕ್ಕೆ ಪ್ರಾರಂಭವಾಯಿತು. ತೋಳ ತೀಟ ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಕಂಡುಕೊಂಡ ದಾರಿ ದಿಗ್ವಿಜಯ. ಭೂಲೋಕ ಸ್ವಾಧೀನವಾಯಿತು, ಪಾತಾಳ ಸ್ವಾಧೀನವಾಯಿತು. ಯಾರಿಗೆ ಅವರಾಟ ಸುಂಬಾಸುರ ಆಳ್ವಿಕೆ ಸುಮ್ಮನೊಬ್ಬ ಕಲಿಯೇ ಬರಲಿ ಸಂಗ್ರಾಮಕ್ಕೆ ಮುಂದೆ ಹೋದಾಗ ಬಂದದ್ದು ನಾರದ ಸಂಧಾನವೆಸಗಿದ. ಅಲ್ಲಿಂದ ಮತ್ತೆ ಏನಾಯಿತು? ಕೊಟ್ಟ ನೇಮ ಅವನಾಜ್ಞೆ ಪಾಲಿಸಿದೆವು. ನಿಜ, ಲೋಕ ಸಂಚಾರ ತಿರುಗಾಟ ಹೆಚ್ಚಾಯ್ತು ತಮ್ಮ. ಏನು
ಎಲ್ಲರಿಗೊಡ್ಡುತ್ತಾನೆ ಎಲ್ಲರಿಗೊಡ್ಡುತ್ತಾನೆ ತಾನು ಶ್ರಮವ ಎನ್ನೆನುತ್ತಾಗ ಬರಲು 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 ಕದಂಬವನದಿಗೆ ಜಗಿಯುತ 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 ಹೇಗೆ ಪ್ರಯೋಜನ ಉಂಟು ಭರ್ಜರಿ ಬೇಟೆ ನೀನಿಂದ ಬೇರ್ಪಟ್ಟು ಈ ದಾರಿಯಾಗಿ ಮುಂದೆ ಹೋಗುತ್ತಿರುವಾಗ ಮದ ಗಜಗಳ ಹಿಂಡು ಕಪ್ಪು 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 ಕರಿಯ ಎಲ್ಲಿ ನೋಡಿದ್ರು ಕರಿ ಹಾಗೆ ಓಡಿ ಹೋದೆ ಗಜ ಮಸ್ತಕದಲ್ಲಿ ಹಿಡಿದೆ ದರ 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 ಗರ ಗರನೆ ಗರ ಗರನೆ ತಿರುಗಿಸಿ ಒಂದೇ ಒಂದು ಪೆಟ್ಟು ಪಟಾಕ ಕೇಳಿದ್ದು ಮಾತ್ರ ಮತ್ತೆ ನೋಡ್ತೇನೆ ಅಲ್ಲಿ ಅಪ್ಪಚ್ಚಿ ಅಲ್ಲಿಗೆ ಅಪ್ಪಾಜಿ ಅಪ್ಪಚ್ಚಿ ನೆಲ ಸಮಾಗಿ ಹೋಗಿದೆ ಏನು ಮಾಡಿದೆ ನದಿಯೋ ಬದಿಯಲ್ಲಿ ಹಿಡಿತಾ ಇತ್ತು ಗಂಗೆಯಲ್ಲಿ ಹಿಡಿದೆ ಗಟ ಗಟನೆ ಕುಡಿದೆ ಮಾಂಸದ ಮುದ್ದೆ ಇಷ್ಟಿಷ್ಟೇ ದೊಡ್ಡ ಹೌದು ಒಂದೇ ಒಂದು ಎಲುಬಿಲ್ಲದಲ್ಲಿ ಎಲುಬಿಲ್ವಾ ಹೌದು ಅದು ಯಾವ್ದು ಎಲುಬಿಲ್ಲದ ಪ್ರಾಣಿ ಇಲ್ಲದ ಹಾಗೆ ಮಾಡಿದ್ದೇನೆ ಇಷ್ಟಿಷ್ಟೇ ದೊಡ್ಡ ಬಾಯಿಯ ಒಳಗೆ ಹಾಕಿದ್ದು ಗೊಮ್ಮನೆ ನುಂಗಿದೆ ಮತ್ತೆ ಉಳಿದದ್ದು ಕೊನೆಗೆ ಯಾವುದು ಮಾಡಬೇಕಿತ್ತು ಇಷ್ಟಿಷ್ಟೇ ಉದ್ದ ಒಂದೇ ಲೆಕ್ಕ ಹೌದಾ ಹೌದು ಎಂತದ ಎಂತದ್ದು ನಿನಗೆ ಕೈ ಕಾಲುಗಳ ಎಳುಬು ಹೌದು ದವಡೆ ಎಡೆಗೆ ಸಿಕ್ಕಿಸಿ ಜಗಿದು ಜಗಿದು ಚೂರ್ಣಿಸಿ ನುಂಗಿದ್ದೇನೆ ಈಗ ಎದ್ದು ನಿಲ್ಲೋದಕ್ಕಾಗಲ್ಲ ಏನು ಕಾಟು ಏನು ಕುಟು ಒಟ್ಟಿನಲ್ಲಿ ನನ್ನ ಬೇಟೆಯಲ್ಲಿ ಹೊಟ್ಟ ತುಂಬಿದ್ದು ನಿನಗೇನು ಸಿಕ್ಕಿತಣ್ಣ ತಮ್ಮ ಕೋಣ 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 ಹೌದಾ ಹೌದು ನೋಡಿದೀಯಾ ನೋಡದೆ ಮತ್ತೆ ಬಿಡ್ತೇನು ಕಾಡು ಕೋಣ ಹೋದೆ ಏನು ಮಾಡಿದೆ ಹಿಡಿದು ಎಳೆದು ಕಟ್ಟಿದೆ ಎಳೆದು ಕಟ್ಟಿದ್ದು ಹೌದು ಕಟ್ಟಿದ್ದು ಸರಿಯಾಗಿ ಕಟ್ಟಿದೆಯಾ ಯಾಕೆ ಬಿಚ್ಚಿದ್ರೆ ಹೊರಗೆ ಬಂದಿತ್ತು ಹೌದೌದು ನಾವು ಕೋಣ ಕಟ್ಟಿದ ಮೇಲೆ ಮತ್ತೆ ಬಿಚ್ಚಲಿಕ್ಕಿಲ್ಲ ಬಿಚ್ಚಬಾರ್ದು ಹಾಗೆ ಕಟ್ಟಿದ್ದೆ ಬಿಚ್ಚಿದ್ದು ಅಂತಾದ್ರೆ ನಾವು ಕಟ್ಟಿದ್ದು ಅಂತ ಆಗ್ಲಿಕ್ಕಿಲ್ಲ ಅಲ್ಲಲ್ಲ ಹೌದು ಅಷ್ಟು ಹೊತ್ತಿಗೆ ಆಗುವಾಗ ನಮ್ಮ ಅಣ್ಣ ಶುಂಭಕ್ಕೆ ನೆನಪಾಗಿ ಶುಂಭಗೆ ಈ ಒಡೆ ಯಾವುದು ಶುಂಭಗೆ ಈ ಒಡೆ ಇಲ್ಲ ಇವತ್ತು ಉಂಟಾ ಕಾಣುವುದಿಲ್ಲ ಅಲ್ಲಿ ತೆಗೆದಿರಿಸಿದ್ದು ನಲವಿನಿಂದಲೇ ತೆಗೆದಿರಿಸಿದ್ದು ಹೌದೌದೌದು ತಮ್ಮ ರಕ್ತ ಇಳಿತಾ ಉಂಟು ಹೌದೌದು ಹಸಿ ಹಸಿ ಮಾಂಸ ಇದಾಗ್ಲಿಕ್ಕಿಲ್ಲ ಬೇಡ ಬಿಡ ಬೇಡ ನಿನ್ನೆಗಿಂತ ನಾಳೆ ಅಂದಾದ್ರೂ ಒಂದು ಮಧ್ಯಾಂತರ ವಿಶ್ರಾಂತಿ ಬೇಕು ನನಗೆ ಹೌದೌದು ನಾಳೆ ಬೇಕಾದ್ರೆ ನೀನೊಬ್ಬನೇ ಹೋಗು ನಾನು ಸುಮ್ಮನಲ್ಲಿ ಮತ್ತೆ ಎಂತದ ಸ್ವಲ್ಪ ಹಾಕಿ ಯಾವುದು ಈಗ ಹಾಕದಿದ್ರೆ ಸರಿಯಾಗ್ಲಿಕ್ಕೆ ಆಗುದು ನನಗೆ ಹಾಕಿದ್ದೆ ಹೆಚ್ಚಾಗಿದೆ ನೀನು ಹೆಚ್ಚಾಗುವಷ್ಟು ಯಾಕೆ ಹಾಕಿದ್ದು ಧರ್ಮಕ್ಕೆ ಸಿಕ್ಕಿದಲ್ವಾ ಹೌದು ಬಿಸಿ ಬಿಸಿ ರಕ್ತ ಹಸಿ ಹಸಿ ಮಾಂಸ ಜಗಿದದ್ದು ಕುಡಿದದ್ದು ತಿಂದದ್ದು ನುಂಗಿದ್ದು ಈಗ ಗೊತ್ತಾಗ್ತದೆ ಸಿಕ್ಕಿತು ಅಂತ ಹೇಳಿ ಹೆಚ್ಚು ಕುಡಿಬಾರ್ದು ಹೌದು ಗಾಳಿ ಹಾಕು ಅಂತ ಹೇಳಿದ್ದ ಗಾಳಿ ಯಾರಿಗೆ ನನಗೆ ನನ್ನಿಂದಾಗದು ಮತ್ತೆ ನಿನಗೆ ಯಾವ್ದಾಗುತ್ತದೆ ನಿನಗೆ ಯಾವುದು ಆಗುದಿಲ್ಲ ಅಂತಿಲ್ಲ ಮತ್ತೆ ಈ ಕಾಲದಲ್ಲಿ ಆಗ್ಲಿಕ್ಕಿಲ್ಲ ಯಾಕೆ ಆಗುವುದಿಲ್ಲ ನನಗೂ ಆಯಾಸ ಆಗಿದೆ ನೀನೊಂದು ದಾರಿ ನಾನೊಂದು ದಾರಿ ಬೇಟೆಯಾಡುತ್ತಾ ಬಂದ ಹೊರಟವರು ನಾವು ತಮ್ಮ ನೀನು ದೊಡ್ಡವ ಹೌದು ನಿನಗೆ ಆಯಾಸ ಕಡಿಮೆ ಆಗ್ಬೇಕು ಎಂತದ್ದು ಕಡಿಮೆ ಆಗುದು ಗಟ್ಟಿ ಆಯಾಸ ಇಬ್ಬರಿಗೂ ಆಗಿದೆ ತಮ್ಮ ಏನು ಮಾಡುವ ಯಾರು ಸೇವಾಕರ್ತರು ಯಾರು ನೋಡು ಎಷ್ಟು ಇರ್ತಿದ್ರೆ ಒಳ್ಳೇದಿತ್ತು ಸೇವಾಕರ್ತರಲ್ಲಿ ಕೇಳಬೇಕು ಹೌದಾ ಯಾರಿದ್ದಾರೆ ಸೇವಕ ಯಾರು ಅಂತ ಹುಡುಕುದು ಚಂಡಮುಂಡರ ಸೇವೆ ಮಾಡ್ಲಿಕ್ಕೆ ಚಂಡಮುಂಡರ ಸೇವೆ ಮಾಡ್ಲಿಕ್ಕೆ ಯಾರಾದ್ರೂ ಬಂದ ಹೋದಲ್ಲಿ ಯಾರು ನಿಲ್ಲುದಿಲ್ಲ ಹೆದರಿ ಓಡಿ ಹೋಗ್ತಾರೆ ಬೇಡ ಬಿಡು ಹೆದರಿಕೆ ಅವರು ಬೇಡ ನಮಗೆ ನಮ್ಮ ಆಜ್ಞೆಯನ್ನು ಪಾಲಿಸುವ ದೇವತೆಗಳಿದ್ದಾರೆ ದೇವತೆಗಳು ಎಲ್ಲರೂ ಬನ್ನಿ ಎಲ್ಲರೂ ಬೇಡ ಬೇಡ ಎಲ್ಲರೂ ಎಲ್ಲಿ ಬರ್ತಾರೆ ಈಗ ಅಷ್ಟದಿಕ್ಪಾಲಕರು ಅಂತ ಹೇಳುವುದು ಮಾತ್ರ ಬರುವುದು 2-3 ಮಂದಿ ಮಾತ್ರ ನಮ್ಮ ಮುಂದೆ ಉಳಿದವರೆಲ್ಲ ತಲೆಮರೆಸಿಕೊಳ್ಳುತ್ತಾರೆ ಅವರಿಗೂ ಹೆದರಿಕೆ ಆಗುದಿಲ್ಲ ವಾಯು ಒಪ್ಪ ಸಾಕು ಅವನಿಗೆ ಒಂದು ಆಜ್ಞೆ
ಬೀಸ 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 ಬೀಸಿದ ಬೀಸ ಬೀಸ ಎಂತದು ಬೀಸ ಬೀಸ ಹೋಗುದು ಬೀಸ ಬೀಸ ಬೀಸುವುದಕ್ಕೆ ಆ. ನಮ್ಮ ಬಿಡ್ಲಿಲ್ಲ ಯಾರು ಹೇಳಿದ್ರು ಬಿಟ್ಟ ಬಿಟ್ಟು ಅಂತ ಆದ್ರೆ ಬರಬೇಕೋ ಬೇಡ ಯಾಕೆ ಬರಲಿಲ್ಲ? ಯಾಕೆ? ನಾವು ತಗ್ಗಿನಲ್ಲಿದ್ದೇವೆ. ಸ್ವಲ್ಪ ಹಿಂದೆ ತಿರುಗಿ ತುಹಿನಗಿರಿ ಹೇಳಿತಾ ಮಲವಿನಿಂದು ಮಲವಿನಿಂದು ದೇವಿಯು ಪಾಡುತ್ತೀಗ ಗಾಯನವ ಪಾಲಿಸುತ್ತ ದೇವಿಯು ಪಾಡುತ್ತೀಗ ಗಾಯನವ ಆಲಿಸುತ್ತ 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 ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ವೀಣೆಯ ಪಿಡಿದಿಟ್ಟ ವೀಣೆಯ ಅನುರಾಗ ತೋಳಿಂದು
ಕಾನುರಾಗದೋಳಿಂದು ಗಾನ ಪಾಡುವಳು ಕಾನುರಾಗದೋಳಿಂದು ಗಾನ ಪಾಡುವಳು ಕಾನುರಾಗದೋಳಿಂದು ಗಾನ ಪಾಡುವಳು ಕಾನುರಾಗದೋಳಿಂದು ಕಾನುರಾಗದೋಳಿಂದು ಗಾನ ಪಾಡುವಳು ವಾಯುದೇವ ಬೀಸಿದ. ಹೌದೌದು, ಆಯಾಸೆಯಲ್ಲಿ ಹೋಯಿತು ಅಂತಲೇ ಹೋಗಿದೆ. ಮತ್ತೊಮ್ಮೆ ಕೆಳಗಿಳಿದು ಬೇಟೆಯನ್ನಾಡಬೇಕು ಅನ್ನುವಷ್ಟರಲ್ಲಿ ಯಾವುದೋ ಒಂದು ಬಲವಾದ ಶಕ್ತಿ ನಮ್ಮನ್ನು ಅಲ್ಲೇ ತಟಸ್ಥವನ್ನಾಗಿಸಿತಲ್ಲ. ಆವಾಗದಿಂದ ಎಳೆದು ಎಳೆದು ಹಿಡಿತಾ ಉಂಟು. ಕಾರಣ ಏನು ಬಲ್ಲೆಯ? ಏನು? ಇಂಪಾಗಿ ಕೇಳಿದ ಗಾಯನ, ಕೇವಲ ಒಂದು ಗಾಯನ. ಚಂಡಮುಂಡರುಗಳಾದ ನಮ್ಮನ್ನೇ ತಡೆದು ನಿಲ್ಲಿಸುವ ಶಕ್ತಿ ಉಂಟು. ನಾವೇ ಈ ಸ್ಥಿತಿಗೆ ಬಂದ್ರೆ ಮತ್ತೆ ಉಳಿದವರ ಬಾಡೇನು? ನನಗೆ ಅದೇ ಅರ್ಥವಾಗದೆ ಹೋದದ್ದು. ಹೌದೌದು, ನಮ್ಮ ಕದಂಬಕಾಂತರದಲ್ಲಿ ಹೀಗೆ ಹಾಡುವವರು ಯಾರಿದು? ಹೌದು. ನಿನಗೇನಾದ್ರೂ ಗೊತ್ತಾಯ್ತಾ? ಒಂದು ಧೈರ್ಯ ಆದ್ರೂ ಬೇಕಲ್ಲ ಇಲ್ಲಿಗೆ ಬರ್ಲಿಕ್ಕೆ. ಹೌದೌದು, ಆದ್ರೂ ಗೊತ್ತಾಗ್ಲಿಲ್ಲ ನನಗೆ. ಗೊತ್ತಾಗ್ಲಿಲ್ಲ. ಯೋಚನೆ ಮಾಡಿದೆ, ಚಿಂತಿಸಿದೆ, ಮತಿಸಿದೆ, ಬರ್ಲೇ ಇಲ್ಲ. ನನಗೆ ಗೊತ್ತಾಯ್ತು. ನೀನು ಚಿಂತನೆ ಮಾಡಿ ಯೋಚನೆ ಮಾಡಿ ಮತಿಸುವಾಗ ನನಗೆ ಗೊತ್ತಾಯ್ತು. ಹೌದಾ? ಹೌದಾ? ಇಲ್ಲಿ ಮತಿಸಿದ್ದು ಅಲ್ಲಿ ಬಂದದ್ದು. ಹೌದು, ಇದು ಅವಳೇ ಬಂದದ್ದು. ಅವಳೇ ಅವಳಂದ್ರೆ ವೀಣಾಪಾಣಿ. ಸತ್ಯಲೋಕೇಶನ ಮಾಡಿದಿ ಸರಳ ಮಾತೆ. ದಿನವೊಂದಕ್ಕೆ ಅದೆಷ್ಟೋ ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಸೃಷ್ಟಿಕರ್ತ ತನ್ನ ಕಾಯಕದಲ್ಲಿ ತೊಡಗಿಕೊಂಡಾಗ ಶಾರದಾ ಮಾತೆಯ ಸಹಕಾರ ಎಷ್ಟು ಹೊತ್ತಿಗೂ ನಿರಂತರವಾಗಿ ಅಲ್ಲಿ ಇರಬೇಕು. ಬೇಕು. ಇಲ್ಲ ಅಂತಾದ್ರೆ ಸೃಷ್ಟಿ ಕಾರ್ಯ ಅಸ್ತವ್ಯಸ್ತವಾಗಿ ಹೋಗಬಹುದು. ಇದು ಖಂಡಿತ. ಅವಳಲ್ಲ ಬಿಡು. ಅವಳಲ್ವಾ? ಅವಳಲ್ಲದಿದ್ರೆ ಮತ್ತೆ ಅವಳಲ್ಲ. ಆದ್ರೂ ಕೇಳ್ತಾ ಇದೆ. ಹೌದು, ಸರಿಯಾಗಿ ಕಿವಿಗೊಡಂತೆ. ಕೊಟ್ರೆ ಹೆಂಗಸರಲ್ಲ. ಅಲ್ಲ, ಮತ್ತೆ ಯಾರಿರ್ಬೋದು? ಗಂಡಸರು ಹಾಡುವುದು ಬಂದು. ಗಂಡಸರು? ಹೌದು. ಯಾವ ಗಂಡಸ? ಇದ್ದಾರಲ್ಲ ಸಭೆಯಲ್ಲಿ ಹಾಡುವವರು. ಹೌದು. ಅವರಲ್ಲಿ ಒಬ್ಬ ತುಂಬುರ ನೇರವಾಗಿ ಬಂದು ನಮ್ಮನ್ನು ಸಂತೋಷಪಡಿಸುವುದಕ್ಕೆ ಬೇಕಾಗಿ ಹಾಡುತ್ತಾ ಇದ್ದಾನೆ. ಈಗ ಕುಂಬರ ಬಂದದ್ದು ಅಂತ ಹೇಳಿ. ಯಾಕೆ ವಿಕಟ ನಾಗೆ? ಮತ್ತೆ ಕುಂಬರ ಇಲ್ಲಿಗೆ ಬರ್ತಾನೆ? ಕುಂಬರ ಅಲ್ವಾ? ಮತ್ತೆ ತುಂಬುರ. ತುಂಬುರನ? ನೀನು ಕುಂಬರ ಹೇಳುವಾಗ ನಾನು ಎಲ್ಲಿ ಆದ್ರೆ ಇಲ್ಲಿ ಹತ್ತಿರದವ ಅಂತ. ಅದು ಸ್ವಲ್ಪ ದೂರ. ಹೌದಾ? ಚಂಡಮುಂಡರ ಹೆಸರು ಹೇಳಿದ್ರೆ ಗಡಗಡೆ ನಡಗುವ ತುಂಬುರ ಈ ಕಡೆ ಬರುವುದಕ್ಕುಂಟ? ಅವಲ್ಲ. ಒಂದು ದಾಕ್ಷಿಣ್ಯ ತೋರಿ ಬಂದ್ರೆ ಬರ್ಲಿಕ್ಕಿಲ್ಲವಲ್ಲ. ಬೇಡ ಬಿಡ, ಒಬ್ಬ ಇರುದಲ್ಲ, ಮತ್ತೂ ಇದ್ದಾರೆ. ಇನ್ನು 3 ಕಾಲು ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವುದಕ್ಕೆ ಸಮರ್ಥನಾದಂತಹ ದೇವಋಷಿ ನಾರದ ಬಂದ ಹಾಡುತ್ತಾ ಇದ್ದಾನೆ. ನಾವು ಕೇಳುತ್ತಾ ಇದ್ದೇವೆ. ಎಷ್ಟು ಚಂದದ ಹಾಡು, ಎಷ್ಟು ಒಳ್ಳೆಯ ಗಾಯನ. ನೋಡು, ಕೇಳು. ಅಮ್ಮ, ವಿಷಯ ಹೌದು. ಒಳ್ಳೆ ಹಾಡುಗಾರ. ನಿಜವಾದದ್ದನ್ನು ಹೇಳಿದ್ರೆ ನಂಬಬೇಕು, ಒಪ್ಪಿಕೊಳ್ಳಬೇಕು. ಆದ್ರೆ ಅವನಿಗೊಂದು ಸಮಸ್ಯೆ ಉಂಟು, ಅದನ್ನು ನೀನು ಒಪ್ಪಿಕೊಳ್ಳಬೇಕು. ಆದಿತು. ಸರಿಯಾಗಿ ಕಿವಿ ಕೊಡು. ಕದಮ್ಮ ಕಾಂತಾರವನ್ನು ಸೇರಿ ಸಮಯ ಎಷ್ಟಾಯ್ತು? ಕೆಲವು ಹೊತ್ತಾಯ್ತು. ಒಂದೇ ಕಡೆಯಲ್ಲಿ ಕೇಳುತ್ತದೆ. ಹೌದಾ? ಹೌದು. ನಾರದನಿಗೆ ಹಾಗಾಗುವುದಕ್ಕಾಗುತ್ತದ? ಆ ಕಡೆಯಿಂದ ಈ ಕಡೆಯಿಂದ ಮೇಲಿನಿಂದ ಕೆಳಗಿನಿಂದ ಸುತ್ತಮುತ್ತ ಎಲ್ಲ ಕಡೆಯಿಂದ ಕೇಳಿ ಬರಬೇಕು. ಇದು ಒಂದೇ ಕಡೆಯಲ್ಲಿ ಕೇಳುತ್ತದೆ ಅಂತಾದ್ರೂ ಹೌದಲ್ಲ. ನಾರದನಲ್ಲ. ನಾರದನೋ? ತುಂಬುರನು? ಶಾರದೆಯೋ? ಯಾರು ಮತ್ತೆ? ಯಾರು ಅಂತ ಗೊತ್ತಾಗಬೇಕಲ್ವಾ? ಹೌದು. ಏನು ಮಾಡುವ? ಕೇಳುತ್ತಾ ಇದೆ ಸರ. ಅದನ್ನೇ ಸ್ವರ ಪಿಡಿದು ಸಿಕ್ಕಿದ ಸಿಕ್ಕಿದೆ. ಸ್ವರ ಪಿಡಿದು ಸ್ವರ ಪಿಡಿದು ಸ್ವರ ಪಿಡಿದು ನಡೆದರಲು ತಾನು ಬಿಡಬಾರಿ ಆರರಿಗೆ ನಚ್ಚರಿ ಎಂದೇನು ತಪ್ಪಾತ್ರ ಪಿಡಿದು ಮುಂಬರಿಗೆ
ಪುರುಷ ಪುಷ್ಪ ಬಾಣಗಸ್ತೆ ನಮಸ್ತೆ 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 ಜಗದೇಕ ಮಾತಾಯ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ನಾಗಮಣ್ಯವರು ಯೋಗಿ ವೈಗರಿಗಲ್ಲ ನಾಗಮಣ್ಯವರು ಯೋಗಿ ವೈಗರಿಗಲ್ಲ ಜೋಗುಳ ಪಾಠ ರಾಗಲಯದಲ್ಲಿ ಜೋಗುಳ ಪಾಠ ತಗದಿನ
ಬಾ ಅಣ್ಣ, ಇತ್ತ ಬಾ ಅಣ್ಣ, ನಾನು ಇಲ್ಲಿದ್ದೇನೆ. ಚಂಡ ಮುಂಡ 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 ನಾನು ಇಲ್ಲಿದ್ದೇನೆ. ಮುಂಡ ಮುಂಡಾಸುರ. ಮುಂಡಾಸುರ. ಯಾಕೆ ಹೀಗಾದ? ಮುಂಡಾಸುರ ಅಲ್ಲ, ಮುಂಡಾಸುರ. ನಮಗೆ ಯಾಕೆ ಹೀಗಾದದು? ನನಗೆ ಗೊತ್ತಿಲ್ಲ. ಅಲ್ಲ, ನಾನು ಎಲ್ಲಿದ್ದೇನೆ? ನಾವು ಕದಂಬವನದಲ್ಲಿ. ಚೂಟು ಚೂಟು ಸರಿ ಉಂಟು. ಕದಂಬವನ ಕದಂಬವನ. ನನ್ನ ಮೇಲೆ ಭೂಮಿ ಇದ್ದಾಗ ಆಯ್ತು ತಮ್ಮ. ಇಂಪಾಗಿ ಕೇಳಿದ ಗಾಯನ. ಹೌದೌದು. ಗಾಯನದ ಮೂಲ ಹೊರಸುತ್ತ ಹೊರಸುತ್ತ ಬಂದದ್ದು ನಾವಿಬ್ಬರು. ಹೌದು. ಅಬ್ಬಾ, ಬಂದದ್ದು ಎಲ್ಲಿಗೆ ಬಂದದ್ದು ಅಂತಲೇ ಗೊತ್ತಾಗಲಿಲ್ಲ. ಇಲ್ಲಿಗೆ ಬಂದದ್ದು ನಾವು ನಮ್ಮ ಕದಂಬವನಕ್ಕೆ. ಈಗ ಬಂದ ಆಯ್ತಾ? ಏನು ಬಂದಾಗಲ್ಲ? ಬಂದಾಯ್ತಾ? ಬಂದಾಯ್ತು. ಮತ್ತೆ ನಿನಗೆ ಗೊತ್ತೇ ಆಗಲಿಲ್ಲ ಬಂದಾದದ್ದು. ಹೌದು ಹೌದೌದು. ನೀನು ಅರಸುತ್ತ ಅರಸುತ್ತಲೇ ಇದ್ದದ್ದು. ಹೌದು, ಹೊತ್ತು ತುಂಬ ಆಯ್ತಾ? ನೋಡುವಾಗ ಬಂದಾಯ್ತು. ನೋಡುವ ಅಪ್ಪಳಿದು ಕುಳಿತಿದ್ದಾಳೆ. ಈಗ ಎಲ್ಲ ಹಾಳಾಯ್ತು. ಅವಳು ಹೇಗೆ ಕುಳಿತದ್ದು? ಇಲ್ಲಿಗೆ ಬಂದಾಗೆ ಬಂದಾಯ್ತು ಅಂತ ಕುಳಿತದ್ದು ಅವಳು. ನಾವು ಇಲ್ಲಿಗೆ ಬಂದಾಯ್ತಲ್ವಾ? ಹೌದೌದು. ಅಮ್ಮ, ಏನನ್ನು ನೋಡ್ತಾ ಇದ್ದೇವೆ ಅಂತ ನನಗೆ ಗೊತ್ತಿಲ್ಲ. ಒಬ್ಬಳಾಕೆ ಸೌಂದರ್ಯ ಬತ್ತಿದ್ದ. ಒಂದು ಅಲ್ಲ, ಎರಡೂ ಅಲ್ಲ, 16,000 ರಾಗ. ಹೌದು. ಅಬ್ಬಾ, ಒಮ್ಮೆಗೆ ಒಂದರಿಂದ ಒಂದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹಾಡುವುದು ಮಾತ್ರ ಅಲ್ಲ, ಮತ್ತೆ ಬಂಗಾರದ ಉಯ್ಯಾಲೆಯಲ್ಲಿ ತೂಗುತ್ತಾ ಇದ್ದ. ಒಮ್ಮೆ ಮೇಲೆ ಮತ್ತೊಮ್ಮೆ ಕೆಳಗೆ. ಹೌದು. ಯಾಕೆ ಮೇಲೆ ಕೆಳಗೆ ಹೋಗುದು ಇವನು? ಯಾಕೆ? ನನಗೆ ಗೊತ್ತಿಲ್ಲ. ಬುದ್ಧಿ ಇಲ್ಲದಲ್ಲ. ಅದಲ್ಲ, ಉಯ್ಯಾಲೆಯನ್ನು ತೂಗುತ್ತಾ ಇಂಪಾಗಿ ಗಾಯನವನ್ನು ಹಾಡುತ್ತಾ ತನು ಗಂಧವನ್ನು ಹೊರ ಸೂಸುತ್ತಾ ಇದ್ದಾಳೆ. ಹೌದು. ಹಾಗಾದ್ರೆ ನಮಗೆ ನೇತಾಡುವುದು ಕಾಣುವುದಿಲ್ಲ. ಹೌದು. ಕೆಳಗಿನಿಂದಲೂ ಆಧಾರ ಇಲ್ಲ, ಆಧಾರ ಮೇಲಿನಿಂದಲೂ ಇಲ್ಲ. ಇಲ್ಲ. ಆಶ್ಚರ್ಯ. ಅರಣ್ಯ ಇನ್ನಿವಳೆಂತ ಬಿಟ್ಟಗಾರೆ ನೋಡಿ, ಸ್ವರ್ಣ ಕೂರ್ಪಣೆ ಅಂತ ಹೇಳು ನೀರೇ. ಸರಸೀಯ ವದನೆ, ಹರಿಣ ನೇತ್ರಿ, ಚೆಲುವ ತರುಣೀಮಣಿ, ವಿಮಲ ಗಾತ್ರೆ, ಯಾರಿಗೋಡು ಮಂಜುಳ ಗಾತ್ರ. ಏನಾದ್ರೂ ಗೊತ್ತಾಗುತ್ತದ? ಗೊತ್ತಾಗುದಿಲ್ಲ. ಯಾರಿಗೋಳು ಎಂತ ಹಂದ ಎಂತ ಚಂದ ನೋಡ ಅಣ್ಣ. ನೋಡುವುದಕ್ಕೆ ಕಣ್ಣು ಸಾಕಾಗದೆ ಹೋಯ್ತಲ್ಲ. ಎರಡು ಸಾಕಾಗುದಿಲ್ಲ. ಅಷ್ಟು ಬೆಳಕು ಹೊಗಳುವುದಕ್ಕೆ 1000 ನಾಲಿಗೆಯೂ ಸಾಕಾಗುದಿಲ್ಲ. ಏನು ಮಾಡುವ? ಇವಳನ್ನು ಇಲ್ಲೇ ಬಿಟ್ಟು ಹೋಗುವುದು. ಇಷ್ಟದವರೆಗೆ ನೋಡ್ಲಿಲ್ಲ. ನೋಡಿ ಈಗ ಏನ್ ಮಾಡುವ ಅಂತ ಆಗಿದೆ. ಒಂದು ಉಪಾಯ. ಇಷ್ಟದವರೆಗೆ ನೋಡ್ಲಿಲ್ಲ, ನಾವು ಹೊಸತಾಗಿ ನೋಡ್ತಾ ಇದ್ದೇವೆ. ಈಕೆಯಲ್ಲಿ ಮಾತನಾಡಿದ್ರೆ ತಪ್ಪಲ್ಲ. ಹಾಗಾಗಿ ಒಂದು 4 ಶಬ್ದ ಮಾತನಾಡಿ ಬರ್ತೇನೆ. ಅವಸರ ಮಾಡಬೇಡ, ನನ್ನನ್ನು ಕೂಗಬೇಡ, ನೀನು ಇಲ್ಲೇ ನಿಲ್ಲು. ಹೋಗಿ ನೀನು ಮೆಲ್ಲ ಹೇಳಿದ್ರೆ ನನಗೆ ಕೇಳ್ತದೆ. ನಿನಗೆ ಮರ್ತು ಹೋದದಕ್ಕೆ ನಾನು ಹೊಣೆಯ? ಎಂತದ್ದು ಮರೆತು ಹೋಗುದು? ನಿನಗೆ ಬ್ರಹ್ಮದೇವ ಕೊಟ್ಟದ್ದು ನೆನಪಿಲ್ವಾ? ಎಂತ? ಏನು ಕೊಟ್ಟಿದ್ದಾನೆ ಅವತ್ತು? ಅವತ್ತು? ಹೌದು, ತಪಸ್ಸು ಮಾಡಿದಾಗ ಅಖಂಡವಾದ ಬ್ರಹ್ಮಚರ್ಯ. ಹಾಳಾದ್ರೆ ಏನಾಗುತ್ತದೆ? ಮರಣ. ಹೌದಾ? ಏಕಕಾಲಕ್ಕೆ ಇಬ್ಬರದ್ದು ಮರಣ. ಹೌದೌದು. ನೀನು ಮಾತಾಡುವುದು, ಅನುಭವಿಸುವುದು ನಾನು. ಹಾಗಾಗಬಾರ್ದು. ಮತ್ತೆ ನಾವಿಬ್ಬರು ಜೊತೆಯಾಗಿ ಇರ್ಬೇಕು, ಶಾಶ್ವತವಾಗಿ ಉಳಿಬೇಕು. ಉಳಿಬೇಕಾದ್ರೆ ಒಂದು ದಾರಿ ಉಂಟು. ಏನು? ಇವಳು ಬಂದ ವಿಚಾರ, ಇವಳು ಕುಳಿತ ವಿಚಾರ ನಮ್ಮನ್ನ ಶುಂಭಾಕ್ಯನಿಗೆ ಗೊತ್ತಾಗಬೇಕು. ಹೌದು. ನಾನು ಮುಂದೆ, ನಾನು ಮುಂದೆ. ಎದ್ದೇಳಿರಿ ತಮ್ಮಂದಿರಿ, ಎದ್ದೇಳಿರಿ. ನೀವನ್ನೆಲ್ಲ ಸಂಚರಿಸಿ ಶೋಧಿಸಿದೆವು ಅಣ್ಣದೇವ. ನಿನ್ನ ನಿರತ ಕೊಂಡಾಡುವರು ತ್ರಿಜಗದಿ ಅಣ್ಣದೇವ. ಹೌದೇ? ಎಲ್ಲಿ ನೋಡಿದರಲ್ಲಿ ತುಂಬಾ ಎಲ್ಲವೂ ಬದಲಾವಣೆ ಆಗಿದೆ. ಆಗಿದೆ. ನಮ್ಮನ್ನೇ ನಂಬಿಕೊಂಡಿದ್ದಾರೆ. ಹೌದು. ಒಳ್ಳೇದು. ಅಣ್ಣ, ಆದ್ರೆ ನಮ್ಮ ಉದ್ದೇಶ ಮತ್ತು ವೈರಿಗಳಾದ ದೇವತೆಗಳು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಹುಡುಕುವುದಕ್ಕಾಗಿ ತೊಡಗಿದ್ರೆ ಒಬ್ಬನೇ ಒಬ್ಬ ದೇವತೆ ನಮ್ಮ ಕಣ್ಣಿಗೆ ಬೀಳಲಿಲ್ಲ. ಹೌದೇ? ಎಲ್ಲಿ ತಪ್ಪಿಸಿಕೊಂಡಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಮತ್ತೆ ಆದ್ರೂ ನಮ್ಗೆ ಗೊತ್ತಿದೆ ಅವರ ಬುದ್ಧಿ. ಎಲ್ಲಿಯಾದ್ರೂ ವೇಷ ಬದಲಿಸಿದ್ದಾರಾ ಹೇಳಲಿಕ್ಕೆ ಆಗುವುದಿಲ್ಲ. ಹುಡುಕಾಡಿದೆವು. ಮೊದಲು ಮೃಗಬೇಟೆಗೆ ತೊಡಗಿದ ಉದ್ದೇಶವೇ ಅದುವೆ. ಪ್ರಾಣಿ ಪಕ್ಷಿಗಳ ರೂಪದಲ್ಲಿದ್ದಾರ. ಎಲ್ಲಿ ನೋಡಿದ್ರು ದೇವತೆಗಳು ಸಿಗಲಿಲ್ಲ. ಹೊಟ್ಟೆ ತುಂಬಿತು. ಪರಿಹಾರಕ್ಕಾಗಿ ತುಹಿನಗಿರಿಯನ್ನು ಏರಿದ್ದೊಂದು ಗೊತ್ತುಂಟಣ್ಣ. ಕೇಳಿಸಿತು. ಆ ಸ್ವರದ ಇರವನ್ನು ಅರಿಯುವುದಕ್ಕೆ ಬೇಕಾಗಿ ಅರಸುತ್ತ ಕದಂಬಾವನದ ಮಧ್ಯಭಾಗಕ್ಕೆ ಬಂದಾಗ ಅಲ್ಲಿ ಆಶ್ಚರ್ಯ ಪರಮಾಶ್ಚರ್ಯ. ಏನದು? ಒಬ್ಬಳಾಕೆ ತರುಣಿಮಣಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಗಾನವನ್ನು ಪಾಡುತ್ತಾ ವೀಣೆಯನ್ನು ಮೀಟುತ್ತಾ ಇದ್ದಾಳೆ. ಓಹೋ. 3 ಲೋಕದಲ್ಲಿಯೂ ಆಕೆ ಸೌಂದರ್ಯವತಿಯಾಗಿ ಮೆರೆಯುತ್ತಾ ಇದ್ದಾಳೆ. 3 ಲೋಕದ ಒಡೆಯ ನೀನಾದ ಕಾರಣ ಈಗಾಗಲೇ ಹೋಗಿ ಅವಳನ್ನು ಕರೆತಂದು ಮದುವೆ ಆಗಬೇಕು. ತಮ್ಮಂದಿರೇ, ಕದಂಬ ಕ್ರಾಂತಾರದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ನಾನು ಆಲೋಚಿಸ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ಸುಗ್ರೀವ ಬಾರಯ್ಯ ಈ ಕಡೆಗೆ. ಸುಗ್ರೀವ ಕೇಳಿದನು ಮೆರವ ಕದಂಬವನ ತೊಳಗೆ ಉಯ್ಯಾಲೆಯಲ್ಲಿ ಸವಿ ಮೆರವಳ ಮುದ್ದೆ ಕೇಳಯ್ಯ.
ಬೇಟೆಯಾಡುವುದಕ್ಕೆ ಹೋದಂತಹ ಚಂಡಮುಂಡರು ಹೊಸ ವಾರ್ತೆಯನ್ನು ತಂದು ಮುಟ್ಟಿಸಿದ್ದಾರೆ. ಏನಯ್ಯ? ನಮ್ಮದಾದಂತಹ ಕದಂಬ ಕಾಂತಾರದಲ್ಲಿ ಸುಂದರಿಯಾದ ಹೆಣ್ಣೊಬ್ಬಳು ಉಯ್ಯಾಲೆಯನ್ನಾಡುತ್ತಾ ಇದ್ದಾಳಂತೆ. ಈ ಬಗ್ಗೆ ಕೇಳಿದಾಗ ಆಕೆಯನ್ನು ಕರೆತಂದು ಮದುವೆಯಾಗಬೇಕೆನ್ನುವಂತಹ ತೀರ್ಮಾನಕ್ಕೆ ಬಂದವನಿದ್ದೇನೆ. ನನ್ನನ್ನು ಈ ಕ್ಷಣವೇ ಕದಂಬ ಕಾಂತಾರಕ್ಕೆ ಹೋಗಿ ಆಕೆಯ ಮನ ಮಾಯದಂತೆ ಸಂಧಾನದ ಮೂಲಕ ಇಲ್ಲಿಗೆ ಕರೆದುಕೊಂಡು ಬಾರಯ್ಯ. ಇದಕ್ಕೆ ನಾನೇ ಆಗಬೇಕು. ಇದು ಶುಂಭನಾಜ್ಞೆ. ಮೆರವ ಕದಂಬ ವನ ಬನ್ನಿ ಹೋಗುತ್ತಲೇ ತ್ರೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆಕಂಡ ಸುಗ್ರೀವ ಹಂಬಲಿಸಿದರೆ ಶಿವ ಶಿವ ಸ್ಮರಣಂಬಿ ಗುರಿಸಿಲುಕಿ ನಮ್ಮಯ್ಯ ಶುಂಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಗೆ ಒಡೆಯನ ಆಜ್ಞೆಯನ್ನು ಪಡೆದು ಕದಂಬಾವನವನ್ನು ಸೇರಿದವ ನಾನು. ಕದಂಬಾವನಕ್ಕೆ ಹೊಸತಾಗಿ ಏನು ಬರೋಣಲ್ಲ, ಆಗಾಗ ಬರುತ್ತಿದ್ದವ ನಾನು. ಆದರೆ ವಿಚಿತ್ರವನ್ನೇ ಕಾಣುತ್ತಾ ಇದ್ದೇನೆ. ವೈರಿಗಳಾದಂಥ ಹಾವು ಮುಂಗಿಸ್ಯರು ಆಟವಾಡುತ್ತಾ ಇದ್ದಾವೆ. ದನವನ್ನು ಕಂಡ್ರೆ ಹೊಳಿಗೆ ಆಗುವುದಿಲ್ಲ, ಒಮ್ಮತನದಿಂದ ಇದ್ದಾವೆ. ಹಾಗಾದರೆ ವಿಚಿತ್ರವೇ ಸವಿ. ಹತ್ತಲೆಯಿಂದ ಕವಿದಂತ ಕದಂಬಾವನ ಕೋಟಿ ಸೂರ್ಯ ಪ್ರಕಾಶದಿಂದ ಬೆಳಗುತ್ತಾ ಇದೆ ಇವತ್ತು ಕದಂಬಾವನ. ಹಾಗಾದರೆ ಏನು ವಿಚಿತ್ರ? ಸರಿ, ಇವಳನ್ನು ಕಂಡರೆ ಇವಳು ಮಾನಿನಿಯೇ, ಇವಳನ್ನು ನಮ್ಮ ಒಡೆಯ ಬಯಸಿದನೇ. ಇದರಿಂದ ಇವಳನ್ನು ಬಯಸಿದ ಕಾರಣವೇ ನಮ್ಮ ವಂಶವು ಅಲಿಯಿತು ಖಂಡಿತ. ಹಾಗಾದರೆ ನಾನು ಒಡೆಯನ ಅಪ್ಪಣೆಯನ್ನು ಪಡೆದು ಕದಂಬಾವನವನ್ನು ಸೇರಿದವ. ನನ್ನೊಳಗೆ ನಾನು ತರ್ಕಿಸಿದರೆ ಉತ್ತರ ಸಿಗುವುದಕ್ಕೆ ಸಾಧ್ಯ ಉಂಟಾ? ಸರಿ, ಅವಳನ್ನು ಕಂಡ ಮೇಲೆ ಚಿನ್ನಾದ ಉಯ್ಯಾಲೆಯಿಂದ ತೂಗುತ್ತಾ ಇದ್ದಾಳೆ. ಅದರ ಬುಡೆಯಲ್ಲಿ ತುದಿಯಲ್ಲಿ ಎನ್ನುವುದು ತಿಳಿಯುವುದಕ್ಕೆ ಅಸಾಧ್ಯವೇ. ಸರಿ, ಹಾಗಾದರೆ ನಾನು ಬಂದ ವಿಚಾರವನ್ನು ಅವಳನ್ನೇ ತಿಳಿಸುತ್ತೇನೆ. ಮಾತೊಂದಾಲಿಸಿ ಕೇಳುವ ನಾನು ಶುಭ ಪ್ರೀತಿಗಳು ಇರುವ ಭೂತಳ ಮೂರಗೊಳ ತನಿಗಿರುವ ಭೂತಳ ಮೂರಗೊಳ ತನಿಗಿರುವ ಜಾತನವರು ನಿಮ್ಮ ಮಾತನ್ನ ಬಂದಂತೆ ಮಾತೊಂದಾಲಿಸಿ ಕೇಳುವ ನಾನು ಶುಭ ಪ್ರೀತಿಗಳು ಇರುವ ಅಮ್ಮ. ಓ ಅಮ್ಮ, ಮೊದಲಾಗಿ ಪವಿತ್ರ ಪಾದಕ್ಕೆ ಎರಗಿಕೊಂಡಿದ್ದೇನೆ. ಎದ್ದೇಳಯ್ಯ. ನಾನು ಸೋಣಿತಾಪುರದಿಂದ ಬಂದವ. ನಿನ್ನ ನಾಮಧೇಯ ಸುಗ್ರೀವನೆಂದು ಕರೆಯುತ್ತಾರೆ. ಕದಂಬ ಕಾಂತಾರಕ್ಕೆ ಬಂದ ಸದುದ್ದೇಶ ಬರುವುದಕ್ಕೆ ಉದ್ದೇಶ ಉಂಟಮ್ಮ. ಯಾವುದು? ನಮ್ಮವರಾದ ಚಂಡಮುಂಡರು ಆ? ಬೇಟೆಯಾಡುವುದಕ್ಕೆ ಕದಂಬಾವನವನ್ನು ಸೇರಿದವರಂತೆ. ಸರಿ. ನಿನ್ನ ಲಾವಣ್ಯ ರೂಪವನ್ನು ಕಂಡಂತ ಅವರು ಆ? ಮರುಳಾಗಿ ನಮ್ಮ ಒಡೆಯ ಸೋಂಬ ಆ? ಅವನಲ್ಲಿ ಬಂದು ವಿಚಾರನೂ ಹೇಳಿದ್ರಮ್ಮ. ಆ ಬಳಿಕ ಏನಾಯಿತು? ವಿಚಾರವನ್ನು ತಿಳಿದ ಕ್ಷಣವೇ ಆ? ನಮ್ಮ ಒಡೆಯನಿಗೆ ನಿನ್ನ ಮೇಲೆ ಮನಸ್ಸಾಯ್ತು. ಅದಕ್ಕೆ? ಅಂದ್ರೆ ಮದುವೆ ಆಗಬೇಕೆಂಬ ಉದ್ದೇಶದಿಂದ ಪ್ರೀತಿಯಿಂದ ನನ್ನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟದ್ದಮ್ಮ. ಸರಿ. ಅದನ್ನು ಹೊತ್ತುಕೊಂಡು ಆ? ಚುಂಬನ ಮತವನ್ನು ಹೊತ್ತುಕೊಂಡು ಬಂದವ ನಾನು. ಆ? ಅಂದ್ರೆ ನಿನ್ನನ್ನು ಮದುವೆ ಆಗಬೇಕೆಂಬ ಉದ್ದೇಶದಿಂದ ನಾನು ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದದ್ದು. ಆ? ಒಮ್ಮನಸಿದ ಚಿನ್ನದ ಉಯ್ಯಾಲೆ. ಬಂಧನ ತಂದಿದ್ದೇನೆ. ಉಯ್ಯಾಲೆಯಿಂದ ಇಳಿದು ಬಂದು ಆ? ನಮ್ಮ ಶುಂಭನನ್ನು ಒಲಿಸಬೇಕಮ್ಮ. ಈತ ನುಡಿದರೆ ಎಲ್ಲ ವಾರ್ತೆಯ ತೂತ ಶುಂಭ ತೊಡಗಿ ಬೀಳುವ ತೂತರಿಲ್ಲೆಂದೆನುತ ಎಬ್ಬಿಸುತ್ತಾನನ್ನು. ವಯೋವೃದ್ಧನು ಜ್ಞಾನನಿಧಿಯಾದಂತ ಸುಗ್ರೀವನಾಡಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗುವೊಂದು ಹೋಯಿತು. ನನ್ನ ನಗು ಈತನ ಪಾಲಿಗೆ ತೆಗೆಯಾಗಿ ಹೋಯಿತಲ್ಲ. ಪರಿಣಾಮವಾಗಿ ಧರೆಗೆ ಹೊರಗಿದ್ದಾನೆ. ಈತ ಅಳಿಬಾರದು, ಉಳಿಬೇಕು. ಯಾಕೆ? ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವರೆ ದೂತ ಅಗತ್ಯ. ಅದಕ್ಕೆ ಈತನೇ ಸೂಕ್ತನಲ್ವೇ? ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ, ಹೇಳಯ್ಯ. ನನಗೆ ಏನಾಯ್ತಯ್ಯ? ಒಳ್ಳೆ ನಿದ್ದೆ ಬಂದದ್ದು. ನನಗೆ ಸೋನಿತಾಪುರದಲ್ಲಿ ಸರಿಯಾಗಿ ನಿದ್ದೆ ಬರಲಿಲ್ಲ. ಒಳ್ಳೆ ನಿದ್ದೆ ಅಂದ್ರೆ ನಾನು ಸತ್ತದಲ್ವಾ?
ಸುಂಬನ ವಿಚಾರ ಅಮ್ಮನಲ್ಲಿ ಹೇಳಿದ್ದೇ ತಡ, ಒಂದು ನಗಾಡಿದ್ದೇ ಕಂಡದ್ದು. ಭೂಮಿಯೆಲ್ಲ ಅಲ್ಲೋಲ ಕಲ್ಲೋಲವಾಯಿತು. ತಲೆ ತಿರುಗಿ ದಪ್ಪಣೆ ಬಿದ್ದದ್ದು ನಾನು ಬಿದ್ದದ್ದು ಸತ್ತೇ ಹೋದದ್ದು. ನನ್ನ ಹಿರಿಯರು ನನ್ನಿಂದ ಮೊದಲು ಹೋದವರೆಲ್ಲ ನಿನಗೆ ಕಾಣೋದಕ್ಕೆ ಸಿಕ್ಕಿದ್ರು. ಅವರು ಕೇಳಿದ್ದಲ್ಲೋ ನನ್ನಲ್ಲಿ, ಹೌದು ಸುಗ್ರೀವ ನೀನು ಇಷ್ಟು ಬೇಗ ಬಂದದ್ದ? ನನ್ನ ಅಪ್ಪ ಕೊನೆಗೆ ಬಂದರು, ಹೋಗಿ ಅಪ್ಪಿಕೊಳ್ತೇನೆ ಅಂತ ಮೊದಲನಾಗೆ ಇದ್ದೇನೆ ನಾನು ಸತ್ತದ್ದು, ಈಗ ಬದುಕಿದ್ದು. ಹಾಗಾದ್ರೆ ಯಾರು ಬದುಕಿಸಿದವರು? ಇವಳು ಲೋಕವನ್ನೇ ಉದರದಲ್ಲಿ ಪಾಲಿಸುವಂತ ಲೋಕಮಾತೆ ಜಗನ್ಮಾತೆ ಇವಳನ್ನು ನಮ್ಮ ಒಡೆಯ ಬಯಸಿದರೆ ಇವಳಿಂದಾಗಿ ನಾವು ಎಲ್ಲ ಅಲಿಯುವ ಕಾಲ ಹತ್ತಿರ ಬಂತು. ಸರಿ, ನನಗೆ ಶುಂಭನ ಆಜ್ಞೆಯನ್ನು ಪಡೆದು ಬಂದವ, ಉತ್ತರ ಬೇಕಲ್ವಾ? ಅಮ್ಮ ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಂತ ದ್ವೇಷವಿಲ್ಲ. ಶುಂಭನ ವಿಚಾರವಾಗಿ ಹೇಳುವರೆ ನನಗೆ ಅರಿವಿಲ್ಲದಂತೆ ನಗು ಬಂತು. ಆ ನನ್ನ ನಗು ನಿನ್ನ ಪಾಲಿಗೆ ಮೃತ್ಯು ಭಾಷವಾಯಿತು. ಯಾಕೆ ಬಲ್ಲೆಯ? ಯಾಕಮ್ಮ? ನೋಡು, ಧರ್ಮದೇನು ಕಾಳು ಮುರಿದು ಬಿದ್ದಿದ್ದಾಳೆ. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಬಲ್ಲೆಯ? ಶುಂಭ. ನೀನು ಬಂದಿರುವುದು ಸಂಧಾನಕ್ಕಾಗಮ್ಮ. ಸಮರ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮ ನೀ ಶುಂಭನಲ್ಲ. ಪ್ರತ್ಯಕ್ಷ ಅಂಜುವುದಿಲ್ಲ, ಅಳುಕುವುದಿಲ್ಲ. ಈ ವಿಚಾರವನ್ನು ನಿನ್ನೊಡನಿಗೆ ತಿಳಿಸು. ಅಮ್ಮ, ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ ನಾನು. ಇನ್ನು ನನಗೆ ಯಾವುದು ಬೇಕಮ್ಮ? ನಿನ್ನನ್ನು ಕಂಡ ಮೇಲೆ ಇನ್ನು ನಾನು ಯಾಕೆ ಬದುಕಿ ಉಳಿಯುವುದು? ನನ್ನದು ಆದರೂ ಶುಂಭನ ಅನ್ನದ ಋಣ ಉಂಟು ನನ್ನ. ಅದನ್ನು ತೀರಿಸಬೇಕೆಂಬ ಉದ್ದೇಶದಿಂದ ನಿನ್ನಲ್ಲೇ ಐಕ್ಯನಾಗಿರಬೇಕು ಅಂತ ಆಶೆಯಮ್ಮ. ಸುಗ್ರೀವ, ಸತ್ತು ಹೋದಂತ ನಿನಗೆ ಪುನರ್ಜೀವನವನ್ನೇ ಕೊಟ್ಟಿದ್ದೇನೆ ಎಂದಾದ ಬಳಿಕ ನನ್ನ ಲೀಲೆ ಏನು, ಮಹಿಮೆ ಏನು, ಮಹಾತ್ಮೆ ಏನು ನಿನ್ನ ಚಿತ್ತಮಂಡಲಕ್ಕೆ ವೇದ್ಯವಾಯಿತು. ಎಲ್ಲವನ್ನೂ ತಿಳಿದುಕೊಂಡಮ್ಮ. ಯಾವತ್ತನು ನಾನು ನನ್ನದು ಎನ್ನುವಂತ ಭಾವವನ್ನು ತೊರೆದು ಅಂತರಂಗದ ಕಣ್ಣನ್ನು ತೆರೆದು ಪೂಜಿಸುತ್ತಾನೋ ಅರ್ಚಿಸುತ್ತಾನೋ ಅವನಿಗೆ ನನ್ನ ನಿಜ ದರ್ಶನವಾಗುತ್ತದೆ. ಸುಗ್ರೀವ, ಸಾಕ್ಷಿ ರೂಪವಾಗಿ ನಿನ್ನ ಬದುಕಿಗೆ ಸಾಕ್ಷಿಯಾಗಿದೆಯಲ್ಲ. ರಾಕ್ಷಸ ದೂತನಾಗಿ ಕದಂಬ ಕಾಂತಾರವನ್ನು ಸೇರಿದ್ದೀಯ. ಇನ್ನು ಮುಂದಕ್ಕೆ ದೇವಿ ದೂತನಾಗಿ ಶೋಣಿತಾಪುರವನ್ನು ಸೇರು. ಕಾಲ ಪಕ್ವವಾದಾಗ ನಿನ್ನನ್ನು ನನ್ನೊಳಗೆ ಐಕ್ಯಗೊಳಿಸುತ್ತೇನೆ. ಯದ್ಭಾವಂ ತದ್ಭವತಿ.
ಪ್ರಭು ಚೋಳಿತಾಪುರದಲ್ಲಿ ಒಡೆಯನಾದಂತ ನೀನು ರಾಕ್ಷಸ ಕುಲಕ್ಕೆ ಒಂದು ಮಾನ್ಯತೆ ಸಿಗುವ ಹಾಗೆ ಮಾಡಿದವನು ಪ್ರಭು. ನಮ್ಮ ಪ್ರತಿ ಹನಿ ರಕ್ತವೂ ಕೂಡ ನಿನ್ನ ಸೇವೆಗಾಗಿ ಮೀಸಲು ಪ್ರಭು. ಒಡೆಯ ಇಂದು ನಿನ್ನನ್ನು ನೋಡಿದರೆ ಕನ್ನಾಲಿಗಳು ಕೆಂಪಾಗಿವೆ, ನಿಟ್ಟಿಸಿರು ಬಿಸಿಯುಸಿರು ವಾತಾವರಣವನ್ನೇ ಬಿಸಿ ಏರಿಸಿದೆ ಪ್ರಭು. ಅವಸರವಾಗಿ ಕರೆಸಿದೀಯಲ್ಲ, ಏನು ಕಾರಣ ಪ್ರಭು? ಅದು ಮಣ್ಣಿಂದ ಏನಾಗಬೇಕು? ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣನ್ನು ಹೋಗಿ ಸರ್ವವನ್ನು ಅವಲೋಕಿಸುತ್ತ ಏನೋ ವಿಚಿತ್ರವಾದಂತ ಸಂಜೆಗಳನ್ನು ಮಾಡುತ್ತಾ ಇದ್ದೀಯಲ್ಲ, ಯಾರು ನೀನು? ಇಲ್ಲಿ ಬರುವುದಕ್ಕೆ ಕಾರಣವೇನು? ಶುಂಭನ ಸೇನಾಧಿಪತಿ ನಾನು, ಧೂಮ್ರಾಕ್ಷ ಎಂಬ ಹಾಗೆ. ಹೆಣ್ಣೆ, ನಿನ್ನನ್ನು ಎಳೆದು ತರುವುದಕ್ಕೆ ಹೇಳಿದ್ದಾರೆ ನಮ್ಮ ಶುಂಭ. ನಮ್ಮ ಒಡೆಯರನ್ನು ಮದುವೆ ಆಗುದೇ ಹೌದಾದ್ರೆ ನಮಗೆಲ್ಲ ತಾಯಿ ಆಗುವಂತ ಅವಕಾಶ ಆ ಯಾವ ಹೆಣ್ಣಿಗೂ ಸಿಗಲಾರದು. ಓ ಹೆಣ್ಣೆ, ಬಾ, ನನ್ನ ಅಂದನವನ್ನು ತಂದಿದ್ದೇನೆ.
ಕಾಳಿಕಾಂಬಯ್ಯ ಜಯ ಜಗನ್ಮಯ ಮೂಲನು ಕಿಣಿ ವಿಶ್ವವಂದಿತೆ ಮಹಾಕಾಳಿ ನಿನ್ನನ್ನು ನಂಬಿದಂತ ಭಕ್ತರನ್ನು ಉದ್ಧರಿಸುತ್ತಾ ಧರೆಯಲ್ಲಿ ಪ್ರಸಿದ್ಧಳು. ವಿಚಾರವನ್ನು ಕೇಳುತ್ತಾ ಇದ್ದೇನೆ. ಚಂಡಮುಂಡನ ಮರಣವಾಗ್ತೇನೆ. ರಥೋಡರಿ ಆಯುಧ ಪಾಣಿಯಾಗಿ ಸೇರಿಸಿಕೊಂಡು ಖಳಮತಿಯಾದ ನೀನು ಕೈಯಲ್ಲಿ ಕರವಾಳವನ್ನು ಧರಿಸಿ ಕಣ್ಣುಗಳಲ್ಲಿ ಖತಿಯ ಅಂತೂ ಹೊರಟು ನಿಂತೆಯ ಯಾವ ಕಡೆ
ಹೌದು. ಏನದು? ಲೋಕ ಸಂಚಾರಕ್ಕೆ ಹೊರಟಂತಹ ಚಂಡಮುಂಡರು ಕದಂಬ ಕ್ರಾಂತಾರದಲ್ಲಿ ಹೆಣ್ಣಿದ್ದಾಳೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಓಹೋ. ಆಕೆಯನ್ನು ತನ್ನ ಮದುವೆಯಾಗಬೇಕು ಎನ್ನುವಂತಹ ತೀರ್ಮಾನದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಹೇಗಾಯಿತು ಸಂಧಾನ? ಸಂಧಾನ ವಿಫಲವಾಯಿತು. ಎನ್ನುವ ನಿರ್ಣಯಕ್ಕೆ ಬಂದಳು. ಸುಮ್ಮನಿದ್ದೆಯಾ? ಹೋಗಿ ಎಳೆದುಕೊಂಡು ಬಾ ಎನ್ನುವ ಹಾಗೆ ಧುರ ಪರಾಕ್ರಮಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಯಾಕೆ ಪ್ರಭು? ಹೋಗಿ ಎಳೆದುಕೊಂಡು ಬಾ ಎನ್ನುವ ಹಾಗೆ. ಎಳೆದು ತಂದನಿ? ಎಲ್ಲಿಂದ? ಕೇವಲ ತನ್ನ ಮಾತ್ರದಿಂದ. ಧೂಮ್ರಾಕ್ಷ ಹೌದು. ಪ್ರಕರಣ ಕೈಬಿಟ್ಟೆ. ಗಂಡುಗಳಿಗಳಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಚಂಡಿಕೆಯಾಗಿ ಬಂದಾಳಂತೆ. ಚಂಡಮುಂಡರನ್ನು ಕಳೆದುಕೊಂಡು ನಿಜ. ಈಗ ಏನು ನಿರ್ಧಾರ ಮಾಡಿ? ಇಲ್ಲಿರುವಂತಹ ಸಮಯದಲ್ಲ ಎನ್ನುವ ಹಾಗೆ ರಥ ಒಡರಿ ಆಯುಧ ಪಾಣಿಯಾಗಿ ಪ್ರಭು, ಯಾಕೋ ಈ ಪ್ರಕರಣದಲ್ಲಿ ನಮ್ಮ ಅವಸರ ಹೆಚ್ಚಾಯಿತು ಅಂತ ಕಾಣುತ್ತದೆ. ಸ್ವಲ್ಪ ಸೈರಿಸಬೇಕು, ಅವತರಿಸಬೇಕು. ಖಂಡಿತ ಕೇಳು. ಮತ್ತೊಮ್ಮೆ ನಿನಗೆ ಪಟಪಟ್ಟಿದ್ದೇನೆ ಪ್ರಭು. ಒಂದು ಕಾಲದಲ್ಲಿ ಅಳಿದೇ ಹೋಗಬೇಕಾಗಿದ್ದಂತ ದಾನವ ಕುಲವನ್ನು ಕಾಲಾಂತರದಲ್ಲಿ ಎತ್ತಿ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸಿದಂತ ಭವ್ಯ ಪ್ರವೃತ್ತಿ ನೀನು. ನಮಗೇನು ಅನ್ನ, ನಮಗೇನು ಇಳಿಯುವುದು, ನಿನ್ನಷ್ಟು ಎತ್ತರದವನಿಗೆ ಸಾಧುವೇ ಭೂಷಣವೇ ಸಿಂಧುವೇ ಕೂಡದು ಪ್ರಭು. ಅಯ್ಯ ರಕ್ತ ಬೀಜ. ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬಳು ಸುಂದರಿಯಾದಂತಹ ತರುಣಿ. ಆದ ಕಾರಣ ಆಕೆಯನ್ನು ನಾನು ಬಯಸಿದ್ದೇನೆ. ಇದರಲ್ಲಿ ಹೇಳಿದ ತಪ್ಪು? ಹಾಗೆ ಭಾವಿಸಿದ್ದೇ ತಪ್ಪು ಪ್ರಭು. ಯಾಕೆ?
ಬಂದವಳು ತರುಣಿ ಎನ್ನುವುದಾಗಿ ಭಾವಿಸಿ ನೀನು ಮುಂದುವರಿದಂತ ಈ ಪ್ರಕರಣ ನಮಗೆ ಇಷ್ಟು ದೊಡ್ಡ ಅನಾಹುತದ ಪರಿಣಾಮವನ್ನು ಕೊಡುವುದಕ್ಕೆ ಕಾರಣವಾಗಿ ಹೋಗಿದೆ ಪ್ರಭು. ಬಂದವಳು ತರುಣಿಯೇ, ಮತ್ತೆ ಹೇಳಿದವರು ಯಾರು? ಚಂಡಮುಂಡರು. ಚಂಡಮುಂಡರ ಮಾತನ್ನ ನೀನು ಪ್ರಮಾಣವಾಗಿ ಸ್ವೀಕರಿಸಿದೆ ಪ್ರಭು. ಚಂಡಮುಂಡರು ಇಡೀ ಲೋಕ ತಿರುಗಾಟ ಮಾಡಿದ್ರು. ಯಾವ ಕೆಲಸವನ್ನು ನೀನು ಅವರಿಗೆ ವಹಿಸಿದ್ಯೋ ಅದನ್ನು ಪೂರ್ತಿ ಮಾಡಲಿಲ್ಲ ಅವರು. ಸಿಕ್ಕಿರ ದೇವತೆಗಳು? ಸಿಗ್ಲಿಲ್ಲವಂತೆ. ದೇವತೆಗಳು ಎಲ್ಲಿದ್ದಾರೆ? ಹುಡುಕಿ 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 ಸಾಕಾಗಿ ಕದಂಬ ವನದಲ್ಲಿ ಬೇಟೆಯಾಡುವುದಕ್ಕೆ ತೊಡಗಿದ್ರಂತೆ ಪ್ರಭು. ಬೇಟೆಯಾಡುವುದಕ್ಕೆ ತೊಡಗಿದ್ದು ಚಂಡಮುಂಡರು. ಆದ್ರೆ ಬಲೆ ಹಿಡಿದು ಬಂದು ಬೇಟೆಯಾಡಿದ್ದು ಚಂಡಮುಂಡರಲ್ಲ. ಚಂಡಮುಂಡರೊಂದಿಗೆ ಇಡೀ ದಾನವ ಕುಲವನ್ನು ಬೇಟೆಯಾಡುವುದಕ್ಕೆ ಬಂದ ಕಾಂತಾರದಲ್ಲಿರುವ ಕಾಮಿನಿಯಾಗಿರುವ ಇವಳು ಬಲೆ ಬೀಸಿದ್ದಾಳೆ ಪ್ರಭು. ನಮ್ಮೆಲ್ಲರನ್ನು ಬೇಟೆಯಾಡುವಂತ ಸಂಕಲ್ಪ ಮಾಡಿದ್ದಾಳೆ. ನಮಗೆ ನಾವು ಹುಡುಕಿದ ಮೃಗಗಳು ಸಿಗಲಿಲ್ಲ. ನಮ್ಮನ್ನೇ ಮೃಗಗಳಾಗಿ ಬಲೆಯಲ್ಲಿ ಕೆಡಹಿ ನಮ್ಮ ಪ್ರಾಣವನ್ನು ಹೀರುವ ಸ್ಪಷ್ಟ ನಿರ್ಧಾರದಿಂದ ಬಂದಿದ್ದಾಳೆ. ಚಂಡಮುಂಡರು ಇಲ್ಲಿಯವರೆಗೆ ಹೆಣ್ಣಿನ ಬಗ್ಗೆ ವರ್ಣನೆ ಮಾಡಿದ್ದುಂಟ? ಇಲ್ಲ. ಈ ಪ್ರಕರಣದಲ್ಲಿ ಮಾಡಿದ್ದಾರೆ ಎಂದಾದ್ರೆ ಅವಳು ಅಲ್ಲಿ ಮಾತ್ರ ಕಂಡದ್ದಲ್ಲ. ಆದ್ರೆ 3 ಲೋಕದಲ್ಲಿ ಅಂತಹ ಅಪ್ರತಿಮವಾದಂತಹ ಸುಂದರಿ ಇಷ್ಟರವರೆಗೆ ನೋಡ್ಲಿಲ್ಲವಂತೆ. ಆದ ಕಾರಣ ಇಲ್ಲಿಗೆ ಬಂದು ವರ್ಣಿಸಿದ್ದಾರೆ ಪ್ರಭು. ಬಹಳಷ್ಟು ಚಳಿಯ ಸಮಯದಲ್ಲಿ ದೂರದಲ್ಲಿ ನದಿಯಲ್ಲಿ ತೇಲುತ್ತಿರುವ ಕಪ್ಪಿನ ವಸ್ತುವನ್ನು ನೋಡಿ ನಾವು ಕಂಬಳಿ ಅಂತ ಭಾವಿಸ್ತೇವೆ. ಕಂಬಳಿ ಅಂತ ಭಾವಿಸಿ ಅದನ್ನು ಹಿಡಿಲಿಕ್ಕೆ ಹೊರಟ್ರೆ ಅದೇ ನಮ್ಮನ್ನು ಹಿಡಿಯುತ್ತದೆ. ಅಂದ್ರೆ ಅದು ಕಂಬಳಿ ಅಂತ ನಾವು ಭಾವಿಸಿದ್ದದ್ದು ಕರಡಿ ಆಗಿರ್ತದೆ. ದೂರದಲ್ಲಿ ಕರಡಿಯು ಕಂಬಳಿ ಒಂದೇ ರೀತಿ ಕಾಣ್ತದೆ ಪ್ರಭು. ಕಂಬಳಿ ಎನ್ನುವುದಾಗಿ ಕರಡಿಯನ್ನು ಹೊದಿಲಿಕ್ಕೆ ಆಗ್ತದ? ಇವಳು ಹಾಗೆ ಕಾಣಿಸಿದ್ದು ಮಾತ್ರ. ದೂರದಲ್ಲಿ ನೋಡುವಾಗ ಕಾಡ್ಗಿಚ್ಚು ಬಹಳ ಚಂದವಾಗಿ ಕಾಣಿಸುವುದಿಲ್ವ? ಹಾಗೆಂದು ಅದರ ಹತ್ತಿರ ಹೋದ್ರೆ ಸುಡದೆ ಬಿಡ್ತದ? ಇವಳು ಚಂದವಾಗಿ ಕಂಡದ್ದು ಮಾತ್ರ ಪ್ರಭು. ಮತ್ತೆ ಇವಳು ನಿಜವಾಗಿಯೂ ಹೆಣ್ಣಲ್ಲ. ಮತ್ತೆ ಯಾರು? ಹೆಣ್ಣಿನ ರೂಪದಲ್ಲಿ ಬಂದಂತ ನಾಮ ರೂಪಗಳನ್ನು ಬಿಟ್ಟ ಅನಾಮೆ, ಅಪರಾಜಿತೆ, ಅದ್ವಿತೀಯ. ಇನ್ನು ಕೇಳ್ತೀಯ? ಏನು? ಓಂಕಾರಾಕ್ಷರ ಪ್ರತಿಪಾದಿತ ಶುದ್ಧ ಬ್ರಹ್ಮ, ಪ್ರಣವ ಮಂತ್ರಾಧೀನೆ ಆದಿಮಾಯೆ ಅವಳೇ ಇಳಿದು ಬಂದಿದ್ದಾಳೆ. ಅವಳಿಂದಲೇ ಈ ಪ್ರಪಂಚ ಸೃಷ್ಟಿಯಾದದ್ದು. ತತ್ ಸೃಷ್ಟ ತದೇವಾನು ಪ್ರವಿಶ್ಯ, ಎಲ್ಲದರಲ್ಲಿಯೂ ಪ್ರವೇಶ ಮಾಡಿ ಅವಳಿಂದಲೇ ಪ್ರಪಂಚವನ್ನು ನಡೆಸುವ ಭವ್ಯ ದಿವ್ಯ ಸಾಮರ್ಥ್ಯ ಇರುವವಳು. ಎಲ್ಲಿಯವರೆಗೆ ಪ್ರವೇಶ ಮಾಡಿದ್ದಾಳೆ ಅಂತ ಕೇಳಿದ್ರೆ ಎಲ್ಲಿಯವರೆಗೆ? ಚಂಡಮುಂಡರ ಮನಸ್ಸಿಗೆ ಪ್ರವೇಶ ಮಾಡಿದ್ದಾಳೆ, ನಿನ್ನ ಬುದ್ಧಿಗೆ ಪ್ರವೇಶ ಮಾಡಿದ್ದಾಳೆ, ಸುಗ್ರೀವನ ಚರಿತ್ರೆಗೆ ಪ್ರವೇಶ ಮಾಡಿದ್ದಾಳೆ. ಹಾಗಾಗಿ ಇಡೀ ಶೋಡಿತಾಪುರದಲ್ಲಿ ನೀನು ಊಹಿಸದ, ನೀನು ಎಣಿಸದ 1000 ಬದಲಾವಣೆಗಳು ಸ್ಪಷ್ಟವಾಗಿ ಕಾಣ್ತಾ ಉಂಟು. ಯಾಕೆ ಬಂದಿದ್ದಾಳೆ? ಯಾಕೆ ಬಂದಿದ್ದಾಳೆ? ತ್ರಿದಶರನ್ನು ಪೊರೆಯುವ ಸಂಕಲ್ಪ ಮಾಡಿದ್ದಾಳೆ. ನಮ್ಮನ್ನು ಹನನಗೊಳಿಸುವುದಕ್ಕೆ ಬಂದವಳು. ಹೌದೌದು. ತಾಯಿ ಹಾಗೆ ಅಲ್ವ ಪ್ರಭು? ಒಬ್ಬ ಗಟ್ಟಿಗನಾದ ಮಗ ದುರ್ಬಲನಾದ ಮಗುವಿಗೆ ಹೊಡೆದ್ರೆ ಮತ್ತೆ ಏನು ಮಾಡ್ತಾಳೆ? ದುರ್ಬಲನಾದ ಮಗುವಿನ ಕಣ್ಣೀರು ಒರೆಸ್ತಾಳೆ, ಗಟ್ಟಿಗನಾದ ಮಗುವನ್ನು ನಿಯಂತ್ರಣ ಮಾಡುವುದಕ್ಕೆ ದಂಡನೆ ಕೊಡ್ತಾಳೆ. ಹೌದಲ್ವಾ? ನಾವು ಗಟ್ಟಿಗರಾದ ಮಕ್ಕಳು ಪ್ರಭು. ನಾವು ದುರ್ಬಲರಾದಂತಹ ದೇವತೆಗಳಿಗೆ ಕಣ್ಣೀರು ಸುರಿಸಿದ್ದೇವೆ, ಋಷಿ ಮುನಿಗಳ ಬದುಕನ್ನು ಹಾಳು ಮಾಡಿದ್ದೇವೆ, ಮಾನಿನಿಯರನ್ನು ಮೆಟ್ಟಿದ್ದೇವೆ, ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿದ್ದೇವೆ ಅಂತ ಕೇಳಿದ್ರೆ ಪೂರ್ತಿ ನಿಲ್ಲಿಸಲಿಲ್ಲ. ಯಜ್ಞ ಯಾಗಾದಿಗಳ ಹವಿಸ್ಸು ನಮಗೆ ಬೇಕು ಅಂತ ಕಟ್ಟಪ್ಪಣೆ ಮಾಡಿದ್ದ. ಹಾಗಾಗಿ ಅವಳು ಬಂದಿದ್ದಾಳೆ. ದೈತ್ಯವರನ್ನು ಸಂಹರಿಸಿ ತ್ರಿದಶರನ್ನು ಪೊರೆಯುವ ಅವಳು ಸರ್ವೇಶ್ವರಿ ಇದ್ದಾಳೆ. ಸರ್ವೇಶ್ವರಿಯಲ್ಲಿ ಮೋಹ ಬೀರುವುದಿದು ಸರಿಯೇ? ಅಂದ್ರೆ 3 ಲೋಕವು ನನ್ನ ಆಧೀನದಲ್ಲಿದೆ. ಈಗ ಸರ್ವೇಶ್ವರತ್ವವನ್ನು ನಾನು ಕೂಡ ಕಾಪಾಡಿಕೊಂಡು ಬಂದಿದ್ದೇನೆ. ಲೋಕದಲ್ಲಿ ಎಲ್ಲರೂ ನನ್ನ ಕರೆಯುತ್ತಾ ಇದ್ದಾರೆ ದೇವರು ದೇವರು ಶುಂಭದೇವ ಎನ್ನುವ ಹಾಗೆ. ಅದೌದು, ವಿಷಯ ಹೌದು. ಆದ್ರೆ ಒಂದು ಏನು? 3 ಲೋಕದ ಒಳಗಿರುವುದು ಮಾತ್ರ ಅಲ್ವಾ ನಿನ್ನೊಳಗೆ? ಸಮಸ್ಯೆ ಏನು ಗೊತ್ತುಂಟ? ಏನು? ನೀನು ಯಾವ 3 ಲೋಕ ಅಂತ ಹೇಳ್ತೀಯೋ ಅದೆಲ್ಲ ಅವಳ ಹೊಟ್ಟೆ ಒಳಗೆ ಉಂಟು. ಬ್ರಹ್ಮಾಂಡೋದರ ಬರಿತೆ ಅಂತ ಅವಳದ್ದು ಕರೆಯುವುದು. ಯಾವಳ ಹೊಟ್ಟೆಯೊಳಗೆ 3 ಲೋಕ ಉಂಟ, 3 ಲೋಕವನ್ನು ಸೇರಿಸಿ ನಾವೂ ಇದ್ದೇವ.
ನಾವೆಲ್ಲ ಇರುವುದು ಅವಳ ಅನುಗ್ರಹದಿಂದ ಪ್ರಭು. ಜಿಯಾ, ನೀನು ತೋಟಕ್ಕೆ ಬೇಲಿ ಹಾಕು. ಯಾವುದಕ್ಕಾದೀತು? ದನ ಬರುವುದಕ್ಕಾದೀತು, ಕುರಿ ಬರುವುದಕ್ಕಾದೀತು, ತೋಳ ಬರುವುದಕ್ಕಾದೀತು. ಆನೆ ಬಂದ್ರೆ ಕುಡಿ ಮಾಡ್ತಾನೆ. ಇದು ಹಾಗೆ ಪ್ರಭು. ನೀನು ಏನು ಮಾಡಿದ್ಯೋ, ನೀನು ಮೂರು ಲೋಕದಲ್ಲಿ ಎಲ್ಲಿ ಎಲ್ಲ ಬೇಲಿ ಹಾಕಿದ್ಯೋ ಅದು ಇವಳ ಮುಂಭಾಗದಲ್ಲಿ ನಡೆಯುವುದಿಲ್ಲ. ಇವಳು ಪುಡಿ ಮಾಡಿ ಬರ್ತಾಳೆ. ಅವಳನ್ನು ನಿಯಂತ್ರಿಸುವ ಅಂಕುಶ ನಮ್ಮಲ್ಲಿ ಇಲ್ಲ. ಹಾಗಾಗಿ ಇಲ್ಲಿಯವರೆಗೆ ನೀನು ಯಾವುದನ್ನೆಲ್ಲ ಅಂಕುಶವಾಗಿ ಕಳುಹಿಸಿದ್ಯೋ, ನಿನ್ನ ಬುದ್ಧಿಶಕ್ತಿಯ ಪ್ರತೀಕ ಸುಗ್ರೀವನ ಬುದ್ಧಿ ನಡೆಯಲಿಲ್ಲ, ನಿನ್ನ ರಟ್ಟೆತ್ರಾಣದ ಪ್ರತೀಕ ಧೂಮ್ರಾಕ್ಷನ ಬಲ ನಡೆಯಲಿಲ್ಲ, ಅವ ಸುಟ್ಟು ಬೂದಿಯಾದ. ನಿನ್ನ ಬ್ರಹ್ಮಚರ್ಯ ವ್ರತದ ಪ್ರತೀಕ ಚಂಡಮುಂಡರ ನೈಷ್ಠಿಕ ಬ್ರಹ್ಮಚರ್ಯ ನಡೀಲಿಲ್ಲ, ಅವಳ ಮುಂದೆ ಆಹುತಿಯಾಗಿ ಹೋದ್ರು. ಪ್ರಭು, ನೀನು ಮದುವೆ ಆಗುವುದಕ್ಕೆ ಹೊರಟಂತ ಈ ನಡೆ ದಾನವರಿಗೆಲ್ಲರಿಗೂ ನಗು ತರಿಸುವುದು ಬಿಟ್ಟು ಸಾವಿನ ಭಯವನ್ನು ತರಿಸ್ತಾ ಉಂಟು. ಮರಣದ ಮನೆಯಲ್ಲಿ ನಾವೆಲ್ಲರೂ ತೊಳಲಾಡುತ್ತಾ ಇದ್ದೇವೆ, ಹೊರಲಾಡುತ್ತಾ ಇದ್ದೇವೆ. ಬೇಡ ಪ್ರಭು. ಹಾಗಾದ್ರೆ ಈ ಪ್ರಕರಣದಲ್ಲಿ ನಿನ್ನ ಮನದಲ್ಲಿರುವ ಇಂಗಿತವನ್ನು ನನ್ನಲ್ಲಿ ಬಿತ್ತರಿಸು. ಸ್ವಲ್ಪ ದಾರಿ ಬದಲಿಸಬೇಕು ಪ್ರಭು. ಏನದು? ಬಿಡು ಬಿಡು ಮನದ ಮೂರ್ಖತೆಯ, ಬಿಡು ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಕೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಜಡದ ಪಡೆದ ಸುಖವನ್ನು ಬಾಳುವುದಿನುತ್ತಲೇ ಇದು ನೀತಿ, ಇದು ನೀತಿ, ಇದು ನೀತಿ. ಬಿಡು ಮನದ ಮೂರ್ಖತೆಯ ಭೂಪ ಎನ್ನುವುದಾಗಿ ಭಿಕ್ಷೆ ಬೇಡುತ್ತಿದ್ದ ದಾನವರಿಗೆ ಸಂಸ್ಕಾರ ಕೊಟ್ಟಂತ ಮಹಾಪ್ರಭು ನೀನು. ನಮ್ಮಂತ ಹಿಂದುಳಿದವರಲ್ಲಿ ನಾಯಕ ಬರುವುದೇ ಬಹಳ ಅಪೂರ್ವ ಪ್ರಭು. ಸಂಸ್ಕಾರ ಇಲ್ಲದ ರಕ್ಕಸರಿಗೆ ನಿನ್ನಂತ ಬೃಹಸ್ಪತಿಯಾದರೂ ತಲೆ ತಗ್ಗಿಸುವ ನಾಯಕ ಸಿಕ್ಕಿದ್ದು ನಮ್ಮ 100 ಯುಗಗಳ ಪುಣ್ಯ ಫಲ ಪ್ರಭು. ಆ ಧನುದೇವಿಯ ಭಾಗ್ಯವೋ, ಕಶ್ಯಪ ಬ್ರಹ್ಮನ ಯೋಗವೋ, ಬ್ರಹ್ಮನ ಸೃಷ್ಟಿಯ ವಿಶಿಷ್ಟತೆಯೋ ಎನ್ನುವ ಹಾಗೆ ನಮ್ಮ ಜಾತಿಯಲ್ಲಿ ಹುಟ್ಟಿದ ಮಹಾಸಾಧಕನಾದ ನೀನು. ಇನ್ನು ಸಾವಿರ ಯುಗ ಕಳೆದರೂ ಮತ್ತೊಬ್ಬ ಬರ್ಲಿಕ್ಕಿಲ್ಲ ಪ್ರಭು. ಎಷ್ಟೋ ಮಂದಿ ಚಂಡಮುಂಡ ಧೂಮ್ರಾಕ್ಷ ರಕ್ತಬೀಜರು ಮನಸ್ಸು ಮಾಡಿದ್ರು, ಸಾವಿರ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದ್ರು. ಒಬ್ಬ ಶುಂಭನ ಎಳೆಯನ್ನು ತೆಗೆಯುವುದಕ್ಕೂ ಸಾಧ್ಯ ಇಲ್ಲ. ಯಾಕೆ ಈ ಉಚ್ಛ್ರಾಯ ಸ್ಥಿತಿಯಲ್ಲಿ ಒಂದು ಸಣ್ಣ ಮನಸ್ಸಿನ ಮೂರ್ಖತೆಯಿಂದ ಕಟ್ಟಿ ಬೆಳೆಸಿದ ದಾನವ ಸಾಮ್ರಾಜ್ಯದ ಸೌಧವನ್ನು ಕುಟ್ಟಿ ಕಡಾಡ್ತಿ? ಬೇಡ ಬೇಡ ಜಿಯ. ಬಂದವಳು ತ್ರೈಜಗದೊಡತಿ, ಜಡಜಪೀಠನ ವರ ಉಂಟು ಅಂತ ಹೆಮ್ಮೆ ಪಡಬೇಡ. ಹುಲ್ಲಿನ ಮನೆಯನ್ನು ಕಟ್ಟಿದ ಸಣ್ಣ ಮಳೆ ಹನಿಗೆ ಸಾಕಾದೀತು. ಆದ್ರೆ ಬಿರುಗಾಳಿ ಬಂದ್ರೆ, ಪ್ರವಾಹ ಬಂದ್ರೆ ಹುಲ್ಲಿನ ಮನೆ ಸಾಕಾದೀತೆ ಪ್ರಭು. ಜಡಜ ಪೀಠನ ವರ ಎನ್ನುವುದು ಹುಲ್ಲಿನ ಮನೆ ಇದ್ದ ಹಾಗೆ, ಇವಳ ಕ್ರೋಧ ಎನ್ನುವುದು ಬಿರುಗಾಳಿ ಪ್ರವಾಹ ಇದ್ದ ಹಾಗೆ. ನಡಿಲಿಕ್ಕಿಲ್ಲ ಪ್ರಭು. ಬದುಕು ಬೇರೆ, ಜೀವನ ಬೇರೆ, ಚರಿತ್ರೆ ಬೇರೆ. ತನಗೆ ಬೇಕಾಗಿ ಬದುಕುವುದನ್ನು ಬದುಕು ಅಂತ ಹೇಳು. 4 ಕಾಲಿನದ್ದು ಬದುಕ್ತಾರೆ. ಯಾರಾದ್ರೂ ಹೇಳ್ತಾರ ಅದು ಜೀವನ ಮಾಡ್ತಾ ಉಂಟು ಅಂತ? ಅದು ಬದುಕುತ್ತಾ ಉಂಟು. ತನ್ನೊಂದಿಗೆ ತನ್ನವರನ್ನು ಬದುಕಿಸುವುದು ಅದು ಜೀವನ. ತಾನು ಕಳೆದುಕೊಂಡರೂ ದೊಡ್ಡ ವಿಷಯ ಅಲ್ಲ, ತನ್ನವರಿಗೆ ಬದುಕಬೇಕು ಎನ್ನುವುದಾಗಿ ಯೋಚಿಸುವುದು ಅದು ಚರಿತ್ರೆ.
ಶುಂಭನದ್ದು ಬದುಕಲ್ಲ ಪ್ರಭು, ಶುಂಭನದ್ದು ಜೀವನ ಅಲ್ಲ ಪ್ರಭು. ಶುಂಭನದ್ದು ಸಾಮಾನ್ಯರಾದಂತಹ ರಕ್ಕಸ ಮಕ್ಕಳಿಗೆಲ್ಲ ಓದಬೇಕಾದ ಚರಿತ್ರೆ. ನಿನ್ನ ಚರಿತ್ರೆಯ ಕೊನೆಯಲ್ಲಿ ಹೆಣ್ಣಿನ ಆಸೆಗೆ ಬೇಕಾಗಿ ತನ್ನನ್ನು ತಾನು ಕಳೆದುಕೊಂಡ ಎನ್ನುವ ಒಂದು ಕೆಟ್ಟ ಕಪ್ಪು ವಾಕ್ಯವನ್ನು ಯಾಕೆ ಬರೆಯಿಸಿ ಹೇಳು. ಕೂಡದು. ದೊಡ್ಡವರನ್ನು ದೊಡ್ಡವರು ಎನ್ನುವುದಾಗಿ ಒಪ್ಪಿಕೊಳ್ಳುವುದಕ್ಕೆ ಸಣ್ಣತನ ಏನು? ಬ್ರಹ್ಮನಿಗೆ ಕೈ ಮುಗಿದು ಕಾಲು ಹಿಡಿದಿದ್ಯಂತೆ. ಬ್ರಹ್ಮನ ತಾಯಿ ಬ್ರಹ್ಮ ಕಾಲು ಹಿಡಿಯುವವಳು. ಪ್ರಭೋ ಕತ್ತಿ ಕೆಳಗಿಡು, ಕತ್ತನ್ನು ಬಗ್ಗಿಸು, ಕಾಲು ಹಿಡಿ. ನೀತ್ಯ ಪಾಠವನ್ನು ಹೇಳಿಕೊಡ್ತಾ ಇದ್ದಿ. ಬಂದವಳು ಸಾಮಾನ್ಯದವಳಲ್ಲ, ಲೋಕವನ್ನು ಕಾಯುವಂತಹ ಮಹಾಶಕ್ತಿ ಚೇತ್ರ ಎನ್ನುವ ಹಾಗೆ. ಎಲ್ಲರೂ ಹೋಗಿದ್ದಾರೆ, ಸತ್ತಿದ್ದಾರೆ. ರಕ್ತ ಬೀಜ ಕೂಡ ಹೋದರೆ ಸಾಯ್ತಾರೆ ಎನ್ನುವಂತಹ ಭಯದಿಂದ ಇಂತಹ ನುಡಿಯನ್ನು ಆಡುತ್ತಾ ಇರುವೆ. ನಿನಗೆ ಬದುಕಬೇಕೋ, ನಾನು ನಿನಗೆ ದಾರಿಯನ್ನು ಹೇಳಿಕೊಡ್ತೇನೆ. ನೇರವಾಗಿ ಅರಮನೆಯನ್ನು ಸೇರು, ಹಾಗೆ ಮೀಸೆಯನ್ನು ಬೋಳಿಸಿ, ಹಾಗೆ ಒಂದು ಕುಪ್ಪಸವನ್ನು ತೊಟ್ಟು, ಹಾಗೆ ಸೀರೆ ಇಟ್ಟು, ಕೈಗಳಿಗೆ ಬಳೆಗಳನ್ನು ತೊಟ್ಟು, ಆ ಮೀಸೆ ಬೋಳಿಸಿದ್ಯಲ್ಲ ಅದೇ ರೀತಿಯಲ್ಲಿ ತಲೆಗೆ ಒಂದು ಮಲ್ಲಿಗೆ ಹೂವನ್ನು ಮುಡಿದು ಅರಮನೆಯಲ್ಲಿ ನನ್ನ ಬದುಕು ಬಿಡು, ನಾನು ಸತ್ತಳೇಳು. ಹೆಣ್ಣಾಗಿ ಸಾಯ್ಲಿಕ್ಕಿಲ್ಲ, ಗಂಡಾಗಿಯೇ ಸತ್ತೇನು. ಕೊಡಪಡ Mother
ಆದರೂ ನುಡಿಸಿದ ಬೆಳೆನುತ ನುಡಿಸಿದ ಬೆಳೆನುತ ಶರಣ ಕಮಲ ಕೆರಗಿರಿ ಅಮ್ಮ ಸರ್ವಮಂಗಳ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ದೇವಿ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತಿ ಜಯ 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 ಆ ಜಯ ಜಯ ನಮ್ಮವರನ್ನು ಸೇರಿಸಿಕೊಂಡೆ ಕದಂಬವನದತ್ತ ಪ್ರಯಾಣವನ್ನು ಮಾಡಿ ಬಂದೆ. ಛೇ 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 ಛೇ, ಏನು ವೈಶಿಷ್ಟ್ಯ! ಇಲ್ಲಿರುವ ಬೆಳಕು, ಕೇಳುತ್ತಿರುವ ನಾದ, ಇದರ ಮೂಲದಲ್ಲಿರುವಂತಹ ಜಗತ್ತಿನ ಆದಿ ಪರಾಶಕ್ತಿ ಲೋಕದ ತಾಯಿ ಬಾಲೆಯಾಗಿ ಕುಳಿತಿದ್ದಾಳೆ. ಏನು ಪ್ರಭೆ, ಏನು ಕಾಂತಿ, ಏನು ವರ್ಚಸ್ಸು, ಏನು ತೇಜಸ್ಸು! ಕೇವಲ ಅವಳ ಮುಖದಲ್ಲಿ ಮಾತ್ರ ಇರುವುದಲ್ಲ, ಇಡೀ ಪಸರಿಸಿದ್ದಾಳೆ. ನೋಡಿದ್ದೀರಾ? ಅದೊಂದು ಹುಲ್ಲೆ ಮರಿ ಈ ಲೋಕದಲ್ಲೇ ಇಲ್ಲ. ಅದರಷ್ಟಕ್ಕೇ ಉಂಟು ನೋಡಿ. ಯಾಕೆ ಅದರಷ್ಟಕ್ಕೆ ಉಂಟು? ಬಳಿಯಲ್ಲಿ ಸಿಂಹ ಇದ್ರೂ ಅದಕ್ಕೆ ಹೆದರಿಕೆ ಆಗುವುದಿಲ್ಲ. ಅವಳ ಪ್ರಭಾವ ಜಾತಿ ವೈರವೇ ಇಲ್ಲ. ಅಂತಹ ಒಂದು ಪರಿಸ್ಥಿತಿಯನ್ನು, ಪರಿಸರವನ್ನು ನಿರ್ಮಾಣ ಮಾಡಿದ್ದಾಳೆ. ಆಹಾ, ಅದಲ್ವ ದೇವಶಕ್ತಿ, ದೈವೀ ಶಕ್ತಿ. ಅದು ಎಲ್ಲಿ ಉಂಟು ಅಲ್ಲಿ ವೈರ ಇಲ್ಲ, ಎಲ್ಲಿ ವೈರ ಉಂಟು ಅಲ್ಲಿ ಅವಳಿಲ್ಲ. ನೋಡಿದ್ದೀರಾ? ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಬರುವ ಈ ಒಳ್ಳೆಯ ಗುಣ ನಮ್ಮ ರಾಕ್ಷಸರಿಗೆ ಬರಲಿಲ್ಲ ಅಲ್ಲ. ನೋಡಿ, ಕೆಲವರ ಬೂದಿ, ಕೆಲವರ ಹೆಣ, ಕೆಲವರ ಬದುಕಿನ ಅಂತ್ಯ ಸ್ಪಷ್ಟ ಹೇಳ್ತಾ ಉಂಟು. ನಾವು ಬದುಕುವ ದಾರಿಯಲ್ಲಿ ಇರಲಿಲ್ಲ ಅಂತ. ನೋಡಿದೆ ನೋಡಿದೆ ನೋಡಿದೆ. ನಮ್ಮವರೆಲ್ಲ ಹೇಳಿದರು ಕಲಿರಕ್ತ ಬೀಜ ಅಂತ. ಎದುರಾಳಿಯ ಮುಂದೆ ಕತ್ತಿ ಹಿಡಿದು ಅವನನ್ನು ಕೊಲ್ಲುವುದಲ್ಲ ಕಲಿತನ. ಇವಳ ದಿವ್ಯ ಸ್ವರೂಪವನ್ನು ಧಾರಣೆ ಮಾಡುವ ಶಕ್ತಿ ಇದ್ರೆ ಮಾತ್ರ ಅದು ಕಲಿತನ. ಇವಳು ನಿಜವಾಗಿ ಪೂರ್ತಿಯಾಗಿ ಕಾಣಿಸಿಕೊಂಡ್ರೆ ನಮಗೆ ಎಲ್ಲಿಂದ ಧಾರಣೆ ಮಾಡುವ ಶಕ್ತಿ ಇರ್ತದೆ? ಹಾಗಾಗಿ ಹೆಣ್ಣಾಗಿ ಕಾಣಿಸಿದ್ದಾಳೆ. ಗಾಢ ಗರ್ವ. ಯಾಕೆ ಗರ್ವ? ಅವಳ ಹೊಟ್ಟೆ ಉರಿ, ಅವಳ ಉದರದಲ್ಲಿರುವ ದೇವತೆಗಳು, ಅವಳ ಉದರದಲ್ಲಿರುವ ಋಷಿಮುನಿಗಳು, ಅವಳ ಉದರದಲ್ಲಿರುವ ಸುಮನಸರು, ಅವಳ ಉದರದಲ್ಲಿರುವ ಸಿದ್ಧ ಸಾಧ್ಯರು, ಅವಳ ಉದರದಲ್ಲಿರುವ ಶೋಷಿತರು, ಅವರು ಬೀಳುತ್ತಿರುವ ಬಿಸಿ ಉಸಿರು ಇವಳ ಮುಖದಲ್ಲಿ ಗಾಢ ಗರ್ವವಾಗಿ ಪ್ರತಿಫಲಿಸಿದೆ. ಮಗುವೊಂದಕ್ಕೆ ನಾವು ಚಿವುಟಿದ್ರೆ ಮಗು ಅಳ್ತದ ಇಲ್ವೋ? ಮಗುವಿಗಿಂತ ಅದರ ಹೆಚ್ಚು ನೋವನ್ನು ಆ ಮಗುವನ್ನು ಹಿಡಿದ ತಾಯಿ ಅನುಭವಿಸ್ತಾಳೆ. ಅದು ತಾಯಿತನ. ಒಬ್ಬ ಗಂಡು ಅಪ್ಪನಾಗಬೇಕಾದ್ರೆ ಅವನಿಗೆ ಮಕ್ಕಳಾಗಿಯೇ ಗೊತ್ತಾಗಬೇಕು. ಮಕ್ಕಳಾಗುವ ಮೊದಲು ಬೇರೆ ಮಕ್ಕಳನ್ನೆಲ್ಲ ನೋಡುವಾಗ ಅವನಿಗೆ ಉಪದ್ರ ಅಂತ ಕಾಣುದು, ಹೇಸಿಗೆ ಅಂತ ಕಾಣುದು. ಅದೇ ಒಬ್ಬಳು ಹೆಣ್ಣು ತಾಯಿ ಆಗಬೇಕಾದ್ರೆ ಅವಳಿಗೆ ಮಕ್ಕಳಾಗಬೇಕು ಅಂತ ಇಲ್ಲ. 5 ವರ್ಷದ ಹೆಣ್ಣು ಮಗುವಿನಲ್ಲಿ ನೀವು ಒಂದು ಮಗುವನ್ನು ಕೊಡಿ, ಅವಳ ತಾಯಿಯಂತೆ ಆಡಿಸ್ತಾಳೆ. ಹೆರುವವಳಾದ ಕಾರಣವೇ ಹೆಣ್ಣು, ಅವಳು ಹೆತ್ತೇ ಆಗಬೇಕು ಅಂತ ಇಲ್ಲ. ತಾಯ್ತನ ಎನ್ನುವುದು ಅವಳ ಹುಟ್ಟಿನಿಂದಲೇ ಇರ್ತದೆ. ಆ ತಾಯ್ತನದ ಪ್ರತೀಕವಾಗಿ ಇವಳು ಬಂದರೆ ನಾವು ಕಾಮ ವಿಪಾಸೆಯಿಂದ ಹೊರಟಿದ್ದೇವೆ. ಇಲ್ಲದ್ರೆ ಗಂಡಾಗಿ ಬರ್ಲಿಕ್ಕೆ ಆಗುದಿಲ್ವ ಅವಳಿಗೆ? ಯಾಕೆ ಹೆಣ್ಣಾಗಿಯೇ ಬಂದಿದ್ದಾಳೆ? ಗುರುತಿಸಿ ತಾಯ್ತನ. ಗುರುತಿಸಿದ್ರ ನಮ್ಮವರು? ನೋಡಿ, ನಮ್ಮವರ ದೌರ್ಬಲ್ಯ ಸರಿ ಗೊತ್ತುಂಟು ಅವಳಿಗೆ. ಏನದು? ಇವಳನ್ನು ತಿಳಿಯುವುದಿಲ್ಲ ಅವರು ಅಂತ.
ನಾವು ಒಬ್ಬರನ್ನು ಹಗುರ ಮಾಡಿದೆವೋ ಮತ್ತೆ ನಮ್ಮನ್ನು ಕೊಲ್ಲಿಕ್ಕೆ ಅವರು ಬೇಕು ಅಂತ ಇಲ್ಲ. ಹಗುರ ಮಾಡಿದ್ದೇ ನಮ್ಮ ಕೊಲೆಗೆ ಕಾರಣ ಆಗ್ತದೆ, ನಮ್ಮ ಸೋಲಿಗೆ ಕಾರಣ ಆಗ್ತದೆ. ನೋಡಿ ಶುಂಭನ ಮಾತು ನೋಡಿ, ನನಗೊಂದು ಪಚಾರಿಸಿ ನುಡಿದ ಅಲ್ವೋ, ಕೇವಲ ಅವನ ಒಂದು ಕ್ಷಣದ ಮಾತಲ್ಲದು, ಇಡೀ ಜೀವನದ ಅವನ ನಿಲುವದು. ನಿನಗೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ವಾ? ಮೀಸೆ ಬಳಿಸು, ಸೀರೆ ಉಡು, ಕುಪ್ಪಸ ತೊಡು, ಮಲ್ಲಿಗೆ ಮುಡಿ ಅಂದ್ರೆ ಅರ್ಥ ಎಂತದು? ಹೆಣ್ಣಾದವಳಿಗೆ ಏನು ಕೂಡುವುದಿಲ್ಲ ಅಂತ ಭಾವಿಸಿದ್ದಾನೆ. ಹೆಣ್ಣಾದವಳಿಗೆ ಏನು ಕೂಡುವುದಿಲ್ಲ ಅಂತ ಯಾವ ಶುಂಭ ಹೇಳಿದನೋ, ಅವ ಸಂಪಾದನೆ ಮಾಡಿದ ಸಂಪತ್ತೆಲ್ಲವನ್ನು ತೆಗಿಲಿಕ್ಕೆ ಹೆಣ್ಣೇ ಬಂದಿದ್ದಾಳೆ ಅಂತ ಯಾಕೆ ಮರೆತನೋ ಗೊತ್ತಾಗುವುದಿಲ್ಲ. ಹೆಣ್ಣಾಗಿ ಬಂದು ದಾನವರ ಇಡೀ ಸಂಪತ್ತನ್ನು ಆಪಾಶನ ತೆಗೆದುಕೊಳ್ಳುವ ಇವಳ ನಿರ್ಧಾರವನ್ನು ತಿಳಿಯದೆ ತನ್ನ ಮನೆಗೆ ಮಾರಿಯನ್ನು ತರುವುದಕ್ಕೆ ಬೇಕಾಗಿ ಹೊರಟಿದ್ದಾನೆ. ಏನು ಮಾಡುವ? ನಾವೇನು ಹೇಳಿದ್ರು ಪ್ರಯೋಜನ ಇಲ್ಲ. ನಮಗೆ ರಣಹೇಡಿ ಎನ್ನುವ ಪ್ರಶಸ್ತಿ ಮಾತ್ರ. ಹೇಗೆ ಸರಿ ಮಾಡುವುದು? ಶುಂಭ ಅನ್ನ ಕೊಟ್ಟಿದ್ದಾನೆ, ಹೋಗಿ ಹೇಳ್ಕೊಂಡು ಬರುವುದೆಯಾ? ಕೇಡು ಇವಳಿನ ಬದ್ಧ. ಹಾಗಾದ್ರೆ ಏನು ಮಾಡುವ? ನಾವು ಕೈ ಹಾಕಿದ್ರೆ ಅಲ್ವಾ ಕೇಡು ಬರುವುದು? ನುಡಿಸಿದಪ್ಪೆ. ಸಮಸ್ಯೆ ಏನು ಗೊತ್ತುಂಟ? ನಾಲಿಗೆ ಮಗುಚಿ ಮಾತಾಡುವುದು ಹೇಗೆ ಅಂತ 3 ವರ್ಷದಲ್ಲೇ ನಾವು ಕಲಿತೇವೆ. ಮಾತಾಡಲಿಕ್ಕೆ ಸರಿ ಬರ್ತದೆ ನಮಗೆ. ಏನು ಮಾತಾಡಬೇಕು ಅಂತ 100 ವರ್ಷ ಕಳೆದರೂ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಸಮಸ್ಯೆ ಅದು. ಲೋಕದ ತಾಯಿಯಲ್ಲಿ ಬಾ ನಿನ್ನ ತಲೆಗೆ ಕೈ ಹಾಕ್ತೇನೆ, ನಿನ್ನ ಸೆರಗಿ ಕೈ ಹಾಕ್ತೇನೆ ಅಂತ ಹೇಳಿದ್ರೆ ಅವಳು ಇಟ್ಟಾಳ? ಮತ್ತೆ ಅವರಿಗೆ ಸಾಯದ ಬೇರೆ ಏನಾದರೂ ಪ್ರತಿಫಲ ಕೊಟ್ಟಾಳ? ನುಡಿಸಿದಪ್ಪೆ. ಮಾತಿನಿ ಹಗೆಗೊಲೆಯು ಮಾತಿನಿ ನಗೆ ಹೊಲೆಯು ಮಾತಿನಿ ಸರ್ವ ಸಂಪದವು ಮಾತೇ ಮಾಣಿಕ್ಯ. ನೋಡು, ಆ ಮಾಣಿಕ್ಯಕ್ಕೆ ಬೆಲೆ ಹೆಚ್ಚ ಅಥವಾ ಅವಳ ನಿರ್ಧಾರಕ್ಕೆ ಬೆಲೆ ಹೆಚ್ಚ? ಪ್ರಯತ್ನ ನಮ್ಮದು. ಸರ್ವಸ್ಯಾರ್ಥಿ ಹರೇ ದೇವಿ ಮಹಾದೇವಿ ನಮೋತು. ಪಾದದ್ವಯಗಳಿಗೆ ಬುಡಮಟ್ಟಿದೆ. ನನ್ನ ಹೆಸರು ರಕ್ತಬೀಜ. ಶೋಣಿತಾಪುರದಿಂದ ಬಂದೆ. ಶುಂಭದರಿಗೆ ಅಳಿಯನೂ ಹೌದು, ಅಮಾತ್ಯನೂ ಹೌದು. ತಾಯೇ, ನಿನ್ನನ್ನು ಮದುವೆ ಆಗಬೇಕು ಅಂತ ಹೊರಟಿದ್ದಾನೆ. ಹೌದಂತೆ. ಮದುವೆ ಉಳಿದವರಿಗೆಲ್ಲ ಕುಲ ಬಾಂಧವರಿಗೆಲ್ಲ ಯಾವ ಕುಲದವಳು ಅಥವಾ ಕುಟುಂಬಿಕರಿಗೆ ಎಷ್ಟು ಕಲಿತಿದ್ದಾಳೆ, ಎಷ್ಟು ಚಂದ ಇದ್ದಾಳೆ, ಇದಲ್ವ ವಿಷಯ. ಹೌದು. ಊರಿನವರಿಗೆ ಏನು ವಿಷಯ? ಗಂಡು ಹೆಣ್ಣು ಹೇಗಿದ್ರೆ ಏನು, ಮದುವೆ ಊಟ ಹೇಗುಂಟು ಅಂತ. ಊಟದ ಸಿದ್ಧತೆಯಲ್ಲಿದ್ದಾನ.
ಹಾಗಾಗಿ ಒಬ್ಬೊಬ್ಬರನ್ನು ಕಳುಹಿಸಿದ್ದಾನೆ. ಹುಳಿಕಾರದ ಚಂಡಮುಂಡರು, ಕಹಿಯ ಧೂಮ್ರಾಕ್ಷ, ಒಗರಿನ ಸುಗ್ರೀವ, ಸಿಹಿಯಾದ ರಕ್ತಬೀಜ, 5 ಬಂದಿದೆ. ಇನ್ನೊಂದು ರುಚಿ ಕಡಿಮೆ ಉಂಟಮ್ಮ. ಯಾವುದದು? ಅದು ಉಪ್ಪು. ನಾವು ಎಷ್ಟು ಮಾಡಲಿ, ನಾವು ಮಾಡಿದ ಸಾಧನೆ ಎನ್ನುವ ವ್ಯಂಜನಕ್ಕೆ, ಸಾಧನೆ ಎನ್ನುವ ಅಡುಗೆಗೆ ರುಚಿ ಬರಬೇಕಾ, ಶುಂಭ ಎನ್ನುವ ಉಪ್ಪು ಬೇಕು. ಓಹೋ, 5 ಬಂದಿದೆ ಅಮ್ಮ. ಆ ಉಪ್ಪಿನೊಂದಿಗೆ ಸೇರಿ ಸರಿಯಾದ ಪಾಕ ಆಗಬೇಕು. ದಾನವನ್ನು ಬಯಸಿದ್ರೆ ನೀನು ಚೂಣಿಯನ್ನು ಹಂಬಲಿಸಿದೆ, ಅವ ಊಟ ಕೊಟ್ಟು ದೇಹ ಬೆಳೆಸಿ ಅಂತ ಹೇಳಿದ್ರೆ ನೀನು ದೇಹವನ್ನು ಕೊಚ್ಚಿ ಕೊಚ್ಚಿ ರಕ್ತ ಹಾರಿಸ್ತಾ ಇದ್ದೀವಿ. ಅಮ್ಮ ದೊಡ್ಡ ಮನಸ್ಸು ಮಾಡಬೇಕು. ರಕ್ತ ಬೀಜನ ಒಡಲನ್ನು ಕಂಡು ದಾನವರ ಒಡಲಿನ ಆಳದ ನೋವನ್ನು ಉಂಡು ಪ್ರಪಂಚದಲ್ಲಿ ದಾನವ ಕುಲಕ್ಕೂ ಒಂದು ಬದುಕುಂಟು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ತುಳಿಯಲ್ಪಟ್ಟಿದ್ದಂತಹ ದಾನವ ಜನಾಂಗವನ್ನು ಮತ್ತೆ ಎಬ್ಬಿಸುವುದಕ್ಕೆ ಬೇಕಾಗಿ ಅಲ್ಲಿಂದ ಇಳಿಬೇಕು. ನಮ್ಮನ್ನು ಕೈ ಎತ್ತಿ ಎತ್ತರಿಸಬೇಕು. ಒಬ್ಬೊಬ್ಬರ ಕೈ ಹಿಡಿಯುವುದು ಬೇಡ. ನಮ್ಮ ನಾಯಕನಾದ ಶುಂಭನ ಕೈ ಹಿಡಿ, ಎಬ್ಬಿಸು ಎಬ್ಬಿಸು ರಕ್ತಬೀಜಾಸುರ, ಭಕ್ತಿಯಿಂದ ಕೈ ಮುಗಿಯುವ ನಿನ್ನನ್ನು ಕಂಡಾಗ ನನಗೆ ಯಾಕೋ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ಅದು ಯಾಕೆ ಆಶ್ಚರ್ಯ? ಕಟುಕನ ಮನೆಯಲ್ಲಿ ಬೆಳೆದಿರುವ ಶುಕವೊಂದು ಮಧುರವಾಗಿ ಮಾತನಾಡುವುದಕ್ಕೆ ಹೊರಟಿದೆಯಲ್ಲ. ಬೆಳೆದದ್ದು ಎಲ್ಲಿ ಆದ್ರೆ ನಮ್ಮ ತನ್ನವೇ ಗುರು. ಗುರು ಲಘುವಿನ ವ್ಯತ್ಯಾಸವನ್ನು ಅರ್ಥವಿಸಿಕೊಂಡಂತ ಪ್ರಾಜ್ಞ ನೀನಲ್ವೇ? ಮತ್ತೆ ಯಾಕೆ ಅಸಾಮಾನ್ಯಳಾದಂತ ನನ್ನನ್ನು ಸಾಮಾನ್ಯ ಶುಂಭನ ಜೊತೆಯಲ್ಲಿ ತುಲನೆ ಮಾಡುವುದಕ್ಕಾಗಿ ಹೊರಟಿದ್ದೀಯಾ? ನಿನ್ನೊಟ್ಟಿಗೆ ಸೇರಿದ್ರೆ ಅವನು ಅಸಾಮಾನ್ಯನಾಗುತ್ತಾನೆ. ಅಸಾಮಾನ್ಯತೆ ಎನ್ನುವುದು ಅವರವರ ಯೋಗ್ಯತೆಯಿಂದ ಮೂಡಿ ಬರಬೇಕು. ರಕ್ತಬೀಜ ಹಾಳಾದಂತ ಹಾಲಿನಿಂದ ನೈವೇದ್ಯ ಮಾಡುವುದಕ್ಕೆ ಸಾಧ್ಯ ಉಂಟೇನೋ? ನಿನ್ನ ಕೈಗೆ ಕೊಟ್ಟರೆ ಆಗ್ತದೆ. ಆದರೂ ಕೆಸರಿನ ಗುಂಪಕ್ಕೆ ಬಿದ್ದವನನ್ನು ಮೇಲೆತ್ತಬೇಕು ಅಂತ ಆದ್ರೆ ಮೊದಲು ಬಿದ್ದವ ಕೈ ಕೊಡಬೇಕು ತಾನೆ. ಹಾಗೆ ಬಿದ್ದಿರ್ಲಿಕ್ಕೆ ಅವ ಕೋಣಲ್ಲ, ಜಾಣ. ಜಾಣತನವೇನಿದ್ದರೂ ಮನೆಯನ್ನು ಬೆಳಗಿಸುವಂತ ದೀಪವಾಗಬೇಕೆ ಹೊರತು ಮನೆಯನ್ನು ಸುಡುವಂತ ಬೆಂಕಿ ಆಗಬಾರದಲ್ಲ. ನಿನ್ನ ಸೆರಗಿನಲ್ಲಿ ಉಂಟಲ್ಲ ಸಪ್ತ ಶರದಿ, ಅದರ ನೀರು ಹಾಕು, ಬೆಂಕಿ ಆರಿಸು. ಅದಕ್ಕಿಂತ ಮಿಗಿಲಾದ ಶರದಿಯನ್ನು ಸಜ್ಜನರ ಕಣ್ಣೀರಿನಿಂದಲೇ ಸೃಜಿಸಿದ್ದಾನೆ ನಿಮ್ಮೊಡೆಯ. ಅದರಲ್ಲಿ ಮುಳುಗಿ ಹೋದಳು ಎಚ್ಚರ ಎಚ್ಚರ. ನಿನ್ನ ಅನುಗ್ರಹದ ನೌಕೆ ಕಳುಹಿಸಿ ದಾಟಿಸಿ ದಡ ಸೇರಿಸು. ನಂಬಿಕೆ ಇಲ್ಲದವನಿಗೆ ಅಂಬಿಗೆ ಇದ್ದೇನು ಪ್ರಯೋಜನ ಅಂತ ಬೇಕಲ್ಲ. ನಂಬಿಕೆ ಇಲ್ಲದ್ರೆ ಅಂಬುಜಾಸನ ಉಳಿದು ಹೊರ ಕೊಡ್ತಾನ. ಅದು ನಂಬಿಕೆಯಿಂದ ಅಲ್ವಲ್ಲ, ತನ್ನದಾದಂತ ಸ್ವಾರ್ಥ ಸಾಧನೆಯಿಂದ ವಿಧಿಯನ್ನು ತಪದ ಮೂಲಕವಾಗಿ ವೆಚ್ಚಿಸಿದ ಅಜೇಯವಾದ ವರವನ್ನು ಸಂಪಾದನೆ ಮಾಡಿಕೊಂಡ. ಪಡೆದ ವರವನ್ನು ಸದುಪಯೋಗ ಪಡಿಸುವುದರ ಬದಲಾಗಿ ದುರುಪಯೋಗ ಪಡಿಸಿದ ಪರಿಣಾಮದಿಂದ ಏನಾಯಿತು ಬಲ್ಲೆಯ? ನನ್ನ ಸರ್ವಸ್ವವೆಲ್ಲವನ್ನು ಕಳೆದುಕೊಂಡಿದ್ದನಲ್ಲ. ಅದು ಯಾವತ್ತೂ ಕುಗ್ಗಿ ಹೋಗಿದೆ ಅಲ್ಲ. ಇಲ್ಲವಾದ್ರೆ ನಿಮ್ಮನ್ನು ಯಾಕೆ ಕಳುಹಿ ಕೊಡ್ತಾನೆ? ನೋಡು ಜನ ಎಷ್ಟುಂಟು ನೋಡು. ಹೌದು, ತುಂಬಾ ಬಂದಿದೆ. ಈಗಲೂ ಜನ ಎಷ್ಟುಂಟು ನೋಡು. ತುಂಬಾ ಬಂದಿದೆ. ಶುಂಭನ ಆತ್ಮಬಲದ ಸಂಗ್ರಹ. ನಿಜವಾಗಿ ಇದ್ದವರು ಎಷ್ಟು ಅಂತ ಲೆಕ್ಕ ಮಾಡಿರೋ ಲೆಕ್ಕಕ್ಕೆ ಸಿಗಲಿಕ್ಕಿಲ್ಲ. ಇಷ್ಟು ಹೋದ್ರೂ ಇಷ್ಟು ಜನ ಇದ್ದಾರಲ್ಲ. ಶುಂಭನ ಸಂಗ್ರಹ ಅಷ್ಟು ದೊಡ್ಡದು. ಹಾಗಾಗಿ ಇಷ್ಟೆಲ್ಲ ಮಂದಿಗೆ ನಾಯಕನಾದ ಮೇಲೆ ಸ್ವಲ್ಪ ಆದ್ರೂ ಅವರನ್ನು ಉಪಯೋಗಿಸಬೇಡುವ. ಅದಕ್ಕೆ ನಮ್ಮನ್ನು ಕಳುಹಿಸಿ. ಅದೇ ಹೌದು ಅಂತ ಆದ್ರೆ ನನ್ನ ವಿಚಾರವನ್ನು ತಿಳಿದ ಕೂಡಲೇ ನಿನ್ನೊಡೆ ಬರಬೇಕಿತ್ತು. ಬದಲಾಗಿ ಕೇವಲ ಶ್ರೀಭ್ರಾಂತನಾಗಿ ನಿಮ್ಮನ್ನೆಲ್ಲ ಕಳುಹಿಕೊಟ್ಟು ಅರಮನೆಯಲ್ಲಿ ಕುಳಿತಿರುವ ನಿನ್ನೊಡೆಯ ಅವನನ್ನು ಹೊಗಳುತ್ತಿರುವೆ.
ಅವಳ ಮಲ್ಲ ತುಳ್ಳಲ್ ತಿಪ್ಪಿಗೆ ಯಕ್ಷಗಾನ ಸೇವೆ ಉಂಡ ಭಾರಿ ಪ್ರೀತಿ ನೆಕ್ಕಣಿಗೆ ಶ್ರೀ ಪಂಚಲಿಂಗೇಶ್ವರ ದೇವರನ್ನ ಸನ್ನಿಧಾನ ಈ ಪುಣ್ಯಕ್ಷೇತ್ರ ದೇವಿ ಮಹಾತ್ಮ ಆಟಗೊಬ್ಬ ಅನ್ನದಾನಲ ಮಾಡ್ತಾರೆ ಶಕ್ತಿ ದಪ್ಪೆನ ಸೇವೆನ ಭಕ್ತಿಡು ಮಾಡ್ತಾರೆ ಪುರ್ಲುಡು ಮಾಡ್ತಾರೆ ಗೌಜಿಡು ಮಾಡ್ತಾರೆ ಗಾಯನ ಸೇವೆ ವಾದನ ಸೇವೆ ಅಂಚನೆ ನರ್ತನ ಸೇವೆ ಎಲ್ಲ ಭಾರಿ ಪುರುಡೆ ನಡತ್ತಂಡು ನನ್ನ ದುಂಬಲ ಉಳ್ಳಾಲ್ ತಿಪ್ಪಿನ ಸೇವೆಯನ್ನು ಭಕ್ತಿ ಮಾಡ್ತಾರೆ ಬಲ್ಲಿ ನಿಕ್ಲಿಗೆ ಉಳ್ಳಾಲ್ ತಿಪ್ಪಿನ ಅನುಗ್ರಹ ಸೇರಿಗಾರ್ರಿ ಭಾರಿ ಬುರ್ಲದ ಸೇವೆ ಕೊರಿಯರು ಉಳ್ಳಾಲ್ ತಿಪ್ಪಿಗೆ ನಿಕ್ಲಿಗೆಲ್ಲ ಭಾಗವತರೆ ಸೇರಿಂಚಿ ಸಭೆ ಮಲ್ಲೆ ಓರಿಯರೆತ್ತು ಮಣಿಯರ ಮಾಯಗಾರಗಿ ಕಾಲಟು ಬಂಗವು ಕಾಲಕಾರಿ ಉಂಡು ಸಮಷ್ಟಿ ನ್ಯಾಯಡು ಜಾಬೆ ಅಂಚ ಸೇರಿಂಚಿ ಭಕ್ತರಿಗೆ ಮಂತ ಉಳ್ಳ ಮಣೆ ಮಂಚ ಸೇರಿನ ಪುರ್ತಾಂಡ ನಂಗೆ ತಿಕ್ಕು ನೋವು ತಿಕ್ಕೊಡಕ್ಕೆ ಉರಿಕರ್ರಿ ಬತ್ತೇರು ಕುಪ್ಪೆ ಪದವತಾರ ಸುರೇಶರ ಪ್ರಸಾದ ಪುಡ್ಚೆ ಉರಿಕರ್ರಿ ಪಿಂಗಾರ ಅವಸೇವಂತಿಗೆ ಅವರೇ ಭಕ್ತಿ ಕೊಡ್ಕೊಂಡ ಅಂಚ ಸಂತೋಷಟ್ಟು ಕೈಕೊಂಡ್ವೆ ಸಂತೋಷಟ್ಟು ಕೈಕೊಂಡ್ವೆ ಸಂತೋಷ ರಣಕ್ಷೇತ್ರದಿಂದಲೇ ಓಡಾಡಿ ಬಂದವನು ನಾನು ಶುಂಭಾಣಮೆಲ್ಲ ಆಧಾರ ಸ್ತಂಭ ಅವನ ಅನ್ನದ ರಣವನ್ನು ಧರಿಸಲೇಬೇಕು ಒಂದಲ್ಲ ಒಂದು ದಿನ ಅರುಣಾಸುರ ಎಷ್ಟು ಹೇಗೆ ಎಂಬುದನ್ನು ತೋರಿಸಲೇಬೇಕು ನನ್ನದೇ ಇರುವಂತಹ ಪ್ರಸಂಗವೊಂದು ಇದು ನಿರ್ಮಾಣವಾಗಬಹುದು ಅದಕ್ಕಾಗಿ ಈ ಕ್ಷಣವೇ ಕಣ್ಮರೆ
ಭಟರನ್ನು ಕಡಿದು ಚೆಲ್ಲಿದೆ. ಅವನನ್ನು ಸಾಮಾನ್ಯದವನಲ್ಲ, ಅವರ ಅಧಿಕಾರಿ. ನಾನು ಕೈಗೊಂಡಂತ ಧರ್ಮ ಯಾತ್ರ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ಭಯ, ಅದ್ಭುತ, ಬೀಭತ್ಸ ಅವತಾರವನ್ನು ತಾಳಿ ದುರುಳರನ್ನು ತರೆದೆಯ ತಾಯಿ ನವರಸಗಳ ನಾಯಕಿ ನೀನೆಂಬುದು ವೇದ್ಯವಾಯ್ತಮ್ಮ. ನಿನ್ನೆ ಭೀಕರ ರೂಪವನ್ನು ಕಂಡು ನಾವೆಲ್ಲ ಭಯಭೀತರಾಗಿದ್ದೇವೆ. ಶಾಂತರಾಗಬೇಕಮ್ಮ. ಕಂಡ ಎಲ್ಲ ಸುರನಾಥ ಹೆದರದಿರು, ಧೈರ್ಯಸ್ಥನಾಗು. ದೈತ್ಯರ ರುಂಡವನ್ನು ತರೆಯಲ್ಲಿ ಚೆಂಡಾಡಿದಂತ ಚಂದವನ್ನು ಕಣ್ಣು ತುಂಬ ಕಂಡೆಯಲ್ಲ. ಈಗ ನಾನು ನಿನ್ನ ಪಾಲಿಗೆ ಆನಂದವಾಯಿತು ತಾನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ನಾಕದ ಪೀಠವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಅಮ್ಮ ಕಂದ, ನನ್ನ ಮನದ ಇಚ್ಛೆ ಒಂದೇ ಒಂದು. ಯಾವುದಯ್ಯ? ಅಣುಗಿರುವ ಅನುಕ್ಷಣವನ್ನು ನಿನ್ನನ್ನು ಆರಾಧಿಸಬೇಕೆಂಬ ಮನೋವಾಂಛೆ ಈಡೇರಿಸುವ ಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆಯನ್ನು ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವಕ್ಕಿದ್ದೇನೆ. ಅಷ್ಟೇ ಅಲ್ಲ, ನನ್ನ ಕ್ಷೇತ್ರದಿಂದ ತಲೆ ಮರೆಸಿದ್ದಾನೆ ದುರುಳ ಅರುಣಾಸುರ. ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬನ್ನಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣಿದ್ವೀಪವನ್ನು ಸೇರುವಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಾನೀಗ ಅಂತರ್ಧಾರಾಗುತ್ತೇನೆ, ಅಂತರ್ಧಾರಾಗುತ್ತೇನೆ, ಅಂತರ್ಧಾರಾಗುತ್ತೇನೆ. ಶ್ರೀದೇವಿ ಚರಣ ಕಲುಷದಲ್ಲಿ ಸುಮನಸರ ಶ್ರೀದೇವಿಯ ಮನೋಹಾಕವಾದಂತಹ ದೃಶ್ಯವನ್ನು, ಲೀಲಾ ವಿನೋದ ನಾಟಕವನ್ನು ಕಣ್ಣಾರೆ ಕಾಣುವಂತಹ ಯೋಗ ನಮ್ಮ ಪಾಲಿಗೆ ಲಭ್ಯವಾಯಿತು ಅಂತಾದರೆ ಗತ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ವಿಶೇಷತೆಗಳೇ ಇರಬೇಕು. ಪುನರಪಿ ಸುರಲೋಕದ ಅಧಿಕಾರವನ್ನು ಪಡೆದಂತಹ ಭಾಗ್ಯಶಾಲಿ ನಾನಾಗಿದ್ದೇನೆ.
ಶ್ರೀದೇವಿ ಮಹಾತ್ಮೆ. ದೇವ ಅಂದ್ರೆ ದೇಹಾಂತರಂಗ ಶುದ್ಧಿ, ವಿ ಅಂದ್ರೆ ವಿದ್ಯಾಪ್ರಾಪ್ತಿ, ಮಾ ಅಂದ್ರೆ ಮಹಾಲಕ್ಷ್ಮಿ ಒಳಿವಳು, ಹ ಅಂದರೆ ಹರಿಹರರ ಸಾಕ್ಷಾತ್ಕಾರ, ದೇ ಅಂದ್ರೆ ತ್ರೈಲೋಕ ಸಿದ್ಧಿಪುದು. ಇಂಥ ಪುರಾಣ ಪುಣ್ಯ ಕಥೆಯನ್ನು ರಸಿಯಲ್ಲಿ ಯಾರು ಆಡಿದರು, ಯಾರು ಆಡಿಸಿದರು, ಭಕ್ತಿ ಶ್ರದ್ಧೆಯಿಂದ ನೋಡಿದರು ಕೇಳಿದರು ಅಂಥವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂಥ ಕಟೀಲ್ ಶ್ರೀ ಬ್ರಾಹ್ಮರಿ ತಾಯಿ ದುರ್ಗಾ ಪರಮೇಶ್ವರಿ ದೇವಿಯು ಹಾಗೂ ಸ್ಥಳದಲ್ಲಿರುವಂಥ ಪಂಚಲಿಂಗೇಶ್ವರ ದೇವರು ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ಸೌಭಾಗ್ಯಾದಿಗಳನ್ನು ಕರುಣಿಸಲೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯ ಕಥೆಗೆ ಮಂಗಳವನ್ನು ಹಾಡುವರಿ ಸಭ್ಯರಿಂದ ಅಪ್ಪಣೆಯನ್ನು ಪಡೆಯುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳ. ಶ್ರೀ ಆಹೋ ಈಶ್ವರ ಮಂಗಲದಲ್ಲಿ ವಾಸವಾಗಿರುವ ಶ್ರೀಮಾನ್ ರುದ್ರಯ್ಯ ಮತ್ತು ಮನೆಯವರು. ಶಹಬಾಸ್ ಫಲ ಶಹಬಾಸ್ ದಕ್ಕಿತು ಬಿಡಾರಕ್ಕೆ ಅಪ್ಪಣೆ.